ನನ್ನ ಕ್ಲಾಸು ಸಕ್ಸಸ್ ಆಯಿತು ಅನ್ನೋದಕ್ಕೆ ನಾನು ರಿಸಲ್ಟು ನನ್ನ ಸ್ನೇಹಿತರಿಗೆ ಇಲ್ಲೇ ಕೊಟ್ಟಿದ್ದೀನಿ. ನಮ್ಮ ಒಂದು ಕ್ಲಾಸ್ ಅದ್ಭುತವಾಗಿ ನಿಮ್ಮೆಲ್ಲರಿಗೂ ರೀಚ್ ಆಗಿದೆ ಅನ್ನೋದಕ್ಕೆ ಇದೊಂದೇ ಪದ ಸಾಕು. ಏಕೆಂದರೆ ನೀವು ನಾನು ಬಂದು ಮಾತನಾಡಿಸಿದಾಗ ನಮಸ್ಕಾರ ಹೇಗಿತ್ತು ಹೀಗೇಗಿತ್ತು ಅನ್ನೋದನ್ನೇ ನಾನು ರಿಸಲ್ಟಾಗಿ ಕೊಟ್ಟಿದ್ದೀನಿ, ಎಲ್ಲ ಪ್ರಾಕ್ಟಿಕಲಾಗಿ ಕೊಡ್ತಾ ಇದ್ದೀನಿ. ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತು ನಾನು ಬಂದಿರತಕ್ಕಂಥದ್ದು ನಿಮ್ಮನ್ನೆಲ್ಲ ಬಂದುಬಿಟ್ಟು ಪ್ರಪಂಚದಲ್ಲೇ ದಿವ್ಯ ಜ್ಞಾನಿಗಳನ್ನ ಮಾಡ್ತೀವಿ ಅಂತ ಒಂದು ಸುಳ್ಳು ಹೇಳೋಕ್ಕಂತೂ ಅಲ್ಲ. ನಿಮ್ಮನ್ನೆಲ್ಲ ಇವತ್ತು ಉದ್ಧಾರ ಮಾಡಿಬಿಡ್ತೀವಿ ಅನ್ನೋ ಪೊಳ್ಳು ಭರವಸೆನೂ ಕೊಡಲಿಕ್ಕಾಗಲ್ಲ. ನಿಮ್ಮೊಳಗಡೆ ಏನೋ ಇದೆ ಅದಾಯ್ತಲ್ವ, ನಿಮ್ಮೊಳಗಡೆ ಆ ಪವರ್ ಇದೆ. ಅದನ್ನೇನು ಮಾಡಬೇಕಂದ್ರೆ ನಾವು ಒಂದು ಸ್ವಲ್ಪ ಜಾಗೃತಿ ಮಾಡಬೇಕಷ್ಟೇ, ಅಷ್ಟು ಮಾತ್ರ ನಮ್ಮ ಕೆಲಸ. ಅದನ್ನು ಬಿಟ್ಟು ಇನ್ನೇನು ಮಾಡಲಿಕ್ಕೆ ಆಗೋದಿಲ್ಲ. ಶಿಕ್ಷಕರು ನಾವೆಲ್ಲ ಹೇಗಿದ್ದೀವಿ ಅಂದರೆ ನಂಜನಗೂಡಿಗೆ ದಾರಿ ಇದೆ ಅಂದರೆ ನಮ್ಮ ಕೆಲಸ ಏನಂದರೆ ತೋರು ದಾರಿಗಳಾಗಿ ನಿಮಗೆ ಒಂದು ಮಾರ್ಗದರ್ಶನವನ್ನು ಮಾಡ್ತೀವಿ ಹೊರತು ನಿಮಗೆ ಬೋರ್ಡ್ ಇರ್ತದಲ್ಲಪ್ಪ ಯಾವ್ದಾದ್ರು ಊರಿಗೆ ಹೋಗ್ಬೇಕಾದ್ರೆ ಅದು ನಿಮ್ಮ ಜೊತೆಲೇ ಬರುತ್ತಾ? ಇಲ್ಲ, ಖಂಡಿತ ಬರೋದಿಲ್ಲ. ಜಸ್ಟ್ ನಿಮಗೆ ಮಾರ್ಗಸೂಚಿಯನ್ನು ಅದು ಹೇಳುತ್ತೆ ಹೊರತು ಮಾರ್ಗದ ಜೊತೆಗೆ ಬರೋದಿಲ್ಲ ನಿಮ್ಮ ಅಂತಃಶಕ್ತಿ, ನಿಮ್ಮ ಕನಸುಗಳು. ಇವತ್ತಿನ ಟಾಪಿಕ್ನ ನಾವು ಶುರು ಮಾಡಬೇಕಾದ್ರೆ ನಿಮ್ಗೆ 2 ವಿಚಾರಗಳನ್ನು ಮನದಟ್ಟು ಮಾಡಲಿಕ್ಕೆ ಆಸೆ ಪಡ್ತೀನಿ, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಏನಪ್ಪ, ನೀವೆಲ್ಲ ಉತ್ತಮವಾಗಿ ಬೆಳೆದು ನಿಲ್ಲಬೇಕು ಅಂದರೆ ಅಲ್ಲಿ ಹಿಂದಿನ ಸಾಲಿನಲ್ಲಿ ಜನ ಇದ್ದಾರಲ್ಲ ಅವರ ಸ್ಟೋರಿಗಳನ್ನ ಕೇಳಿ, ನಮ್ಮ ಸ್ಟೋರಿಗಳೇನು ಕೇಳೋಕ್ಕೆ ಹೋಗ್ಬೇಡಿ ನೀವು. ಯಾಕೆಂದರೆ ನಿಮಗೆ ಡೈಲಿ ಎವ್ರಿ ಡೇ ಕಷ್ಟ ಸುಖ ಗಮನಿಸ್ತಕ್ಕಂಥವ್ರು ಎಲ್ಲ ನೋಡ್ತಕ್ಕಂಥವ್ರು ಅವರಿದ್ದಾರೆ. ಆ ಎಲ್ಲ ಮಹನೀಯರ ಸ್ಟೋರಿಗಳನ್ನು, ಜೀವನ ಚರಿತ್ರೆಗಳನ್ನು ಸ್ವಲ್ಪ ಕೇಳಿಬಿಟ್ರೆ ಸಾಕು. ಕೆಲವರು ಮಧ್ಯಾಹ್ನದ ಊಟ ಇಲ್ಲದೇ ಎಮ್ಮೆ ಬಿಟ್ಕೊಂಡು ಮೇಯಿಸಿ ಇಲ್ಲಿ ಬಂದಿರೋರು ಬೇಕಾದಷ್ಟಿದ್ದಾರೆ. ಪಾರ್ಟ್ ಟೈಮ್ ಜಾಬ್ ಮಾಡಿ ಇಲ್ಲಿ ಈ ಉದ್ಯೋಗಕ್ಕೆ ಬಂದಿರೋರು ಇದ್ದಾರೆ. ಏಕೆಂದರೆ ಒಂದು ಭಾರತ ಸರ್ಕಾರದಲ್ಲಿ, ಒಂದು ಕರ್ನಾಟಕ ಸರ್ಕಾರದಲ್ಲಿ ಒಂದು ಸರ್ಕಾರಿ ಉದ್ಯೋಗ ಪಡಿಬೇಕಾದ್ರೆ, ಯಾಕೆಂದರೆ ನಮ್ಮದು ಒಂದು ರನ್ನಿಂಗ್ ರೇಸ್, ಮ್ಯಾರಥಾನ್, ಅದರಲ್ಲಿ ಅಷ್ಟು ಪವರ್ ಇಲ್ಲ ಅಂದರೆ ಈ ಮಟ್ಟಕ್ಕೆ ಏರೋಕ್ಕಾಗೋದಿಲ್ಲ. ಹಾಗಾಗಿ ಅವರೆಲ್ಲರದ್ದು ಅದ್ಭುತವಾದ ಚರಿತ್ರೆ ಇರುತ್ತೆ. ಆ ಚರಿತ್ರೆಯಲ್ಲಿ ಒಂದೊಂದೇ ಅದ್ಭುತವಾದಂಥ ಪುಟಗಳಿರ್ತದೆ. ಅದರಲ್ಲಿ ಯಾವ ಪುಟ ಬೇಕೋ ಆಯ್ಕೆ ಮಾಡ್ಕೊಳ್ಳಿ, ಅದನ್ನೆಲ್ಲ ಸೇರಿ ಒಂದು ಬೈಂಡ್ ಮಾಡ್ಕೊಳ್ಳಿ. ಜಸ್ಟ್ ಅದನ್ನು ಓದಿದ್ರೆ ಸಾಕು, ನಿಮ್ಮ ಅದ್ಭುತವಾದಂಥ ನಿಮಗೆ ಮೈನ್ ರೋಡ್ ರೆಡಿ. ನೀವು ಈ ಕೆಲಸವನ್ನು ಮಾಡದೆ ಕೇವಲ ಬರೀ ಸರ್ಕಾರದ ಸವಲತ್ತುಗಳನ್ನು ಬಳಕೆ ಮಾಡಿ ಬರೀ ನೋಟ್ ಪುಸ್ತಕದಲ್ಲಿ ಬರೆದ್ರೆ ಏನೇನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ 2 ಕೆಲಸಗಳಾಗಬೇಕು. ಒಂದು, ನಿಮ್ಗೆ ಆಸೆ ಇರಬೇಕು. ಬುದ್ಧ ಹೇಳಿದ್ದಾನಲ್ಲ ಸರ್, ಆಸೆಯ ದುಃಖಕ್ಕೆ ಮೂಲ ಕಾರಣ ಅಂತ. ಓಕೆ, ಅವನಿತನೇ ಹೇಳಿದ್ದು. ಓದಬೇಕೆಂಬ ಆಸೆಯಿಂದ ಬೇಗನೆ ಎದ್ದೆ, ಓದಬೇಕೆಂಬ ಆಸೆಯಿಂದ ಬೇಗನೆ ಎದ್ದೆ, ಆಸೆಯ ದುಃಖಕ್ಕೆ ಮೂಲ ಕಾರಣ ಎಂದು ಮತ್ತೆ ಹಾಸಿಗೆಗೆ ಬಿದ್ದೆ ಅಂದು. ಇದು ನಾವು ಆಯ್ತಲ್ವ? ಒಂದು ಗಡಿಯಾರ ಮಡಿಕೊಳ್ಳೋದು ಬಡಿದ್ರೆ 4 ಥೈಡ್ ಅಂತ ತಲೆ ಮೇಲೆ ಐ ಬಡ್ಡಿ ಮಗಂದೆ ನನ್ನೇ ಡಿಸ್ಟರ್ಬ್ ಮಾಡ್ತೀವಿ ಅಂತಾಗ ನೋಡಬಾರ್ದು ಪ್ಲೀಸ್. ಹೋಯ್ತು ನಿಮ್ಮ, ಯಾಕೆಂದರೆ ಅವರು ನಮ್ಮ ಲವರ್ ಅಲ್ಲ. ಹೌದಲ್ಲ, ನಂಟರಿಸ್ರಂತೂ ಅಲ್ಲ. ನಾವು ಈ ಗುಣವನ್ನೇನಾದರೂ ಈಗಿನಿಂದ ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ಗಮನ ಡೈವರ್ಟ್ ಆಗಿಬಿಡುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಒಳ್ಳೆ ರ್ಯಾಂಕ್ ತೊಗೊಳ್ಬೇಕು. ಎಲ್ಲರಿಗೂ ಒಬ್ಬರೇ ಮಾಸ್ಟ್ರು ಪಾಠ ಹೇಳಿದ್ದು, ಅವಳಿಗೆ 80-90 ಬರ್ತದೆ, ನನಗೆ ಯಾಕೆ ಬರೋಲ್ಲ ಅಂದರೆ ಜಸ್ಟ್ ನಾನು ಈಗ ಮಾಡಿದ್ನಲ್ಲ, ಇಲ್ಲಿ ಪಾಠ ಮಾಡ್ತಾ ಇರ್ತಾರೆ, ಜಸ್ಟ್ ಆ ಕಡೆ ನೋಡಿಕೊಂಡ್ರೆ ವಿಚಾರಗಳು ಡೈವರ್ಟ್ ಆಗಿಬಿಡ್ತವೆ. ನಮ್ಮ ಮನಸ್ಸು ಅದನ್ನು ಕೇಂದ್ರೀಕರಿಸೋದಾಗೋದಿಲ್ಲ. ಅದಕ್ಕೆ ನಿಮಗೆ ಬಹಳ ಮುಖ್ಯವಾಗಿ ಆಸೆ ಇರಬೇಕು. ಏನು ಆಸೆ ಇರಬೇಕು? ನಾನು ಉದ್ಧಾರ ಆಗಬೇಕು, ನಾನು ಬೆಳಿಬೇಕು, ನಾನು ಹೆಸರು ಮಾಡಬೇಕು, ಇಲ್ಲಿ ರೀಚ್ ಆಗಬೇಕು. 2ನೇದು ಕನಸುಗಳು ಯಾವಾಗ ಇದ್ದಾವೋ ಅವು ನಿಮ್ಮನ್ನು ಮಲಗಲಿಕ್ಕೆ ಬಿಡೋದಿಲ್ಲ. ಬೇಕಾದ್ರೆ ನೋಡಿ, ಅದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡಿ ಸರ್ ಅಂತ ಪ್ರಾಕ್ಟಿಕಲಾಗಿ ಕೊಡೋಣ. ಈಗ ಈ ಶಾಲೆಯಲ್ಲಿ ಇದ್ದಾಗ ಬೆಳಗ್ಗೆ ಎದ್ದು ಓದಬೇಕಂದ್ರೆ ನಮಗಾಗಲ್ಲ. ಏನು ಹಿಂಸೆ ಕೊಡ್ತಾರಪ್ಪ ಅಂದ್ಬಿಟ್ಟು ಶಾಪಾಗಿ ಹಾಕೊಂಡು ಹೆಂಗೋ ಬದುಕ್ತಾ ಇರ್ತೀವಿ. ಊರಿಗೆ ಹೊಟ್ಟೋಗ್ಬಿಟ್ಟಿರ್ತೀವಿ. ಊರಿಗೆ ಹೋದಾಗ ಚೆನ್ನಾಗಿ ಗಡದ್ದಾಗೆಲ್ಲ ತಿಂದು ಚೆನ್ನಾಗೆಲ್ಲ ಆಯಿತು ಹಬ್ಬ ಹರಿದಿನ. ಬಟ್ ನಾಳೆ ಜಾತ್ರೆಗೆ ಹೋಗ್ಬೇಕಂತ ಹೇಳ್ಬಿಟ್ಟಿರ್ತಾರೆ ಮನೆಯಲ್ಲಿ. ಯಾವತ್ತೂ ಐರನ್ ಬಾಕ್ಸ್ ಮುಟ್ಟದೆ ಇದ್ದವರು ಐರನ್ ಬಾಕ್ಸ್ ಮುಟ್ಬಿಟ್ಟು ತೊಗೊಂಡೋಗಿ ನಿಮ್ಮ ಬಟ್ಟೆ, ಅಮ್ಮ ನಾನೇ ಐರನ್ ಮಾಡ್ಕೊಳ್ತೀನಿ, ಅಮ್ಮ ನೀರು ಸೇತ್ಕೊಂಡು ಬಂದುಬಿಡ್ತೀನಿ, ಅಮ್ಮ ಆಡು ಕಟ್ಟಾಕ್ಬಿಡ್ತೀನಿ, ಆಡು ಮೇವು ತಂದು ಹಾಕ್ಬಿಡ್ತೀನಿ ಎಲ್ಲ ಹೇಳಿದ್ರಿ. ನೈಟ್ ಮಲಗಿದ್ದೀರಾ, ಯಾವ ಗಡಿಯಾರನೂ ಇಲ್ಲ. 4:15 ಅಂದರೆ 4:15ಗೆ ದೇಹ ಎಚ್ಚರ ಮಾಡಿರುತ್ತೆ, 5:15 ಅಂದರೆ 5:15ಗೆ ಎಚ್ಚರವಾಗಿರುತ್ತೆ. ಇಲ್ಲಿವರೆಗೆ ಗಡಿಯಾರ ಬಡ್ಕೊಂಡು ನಾವು ಹೇಳದೇ ಇರುವಂಥ ಕೆಲಸ, ಅಜ್ಜಿ ಮನೆಗೆ ಹೋಗಬೇಕು, ದೇವರಿಗೆ ಹೋಗಬೇಕು, ಮತ್ತು ಯಾವುದೋ ಮದುವೆ ಸಮಾರಂಭಕ್ಕೆ ಹೋಗಬೇಕು, ಶುಭ ಸಮಾರಂಭಕ್ಕೆ ಹೋಗ್ಬೇಕಂದ್ರೆ ಈ 4:15ಗೆ ನಿಮ್ಮ ದೇಹ ಹೇಗೆ ಎಚ್ಚರ ಆಯಿತು? ಏನು ನಿಂಬೆಹಣ್ಣು ಕಟ್ಕೊಂಡು ಬಂದಿದ್ರಾ ಎಲ್ಲರೂ ಕೊಳ್ಳೆಗಾಲದಿಂದ ತರಿಸ್ಬಿಟ್ಟು? ಅಥವಾ ಏನಾದರೂ ನಥಿಂಗ್, ನೀವು ರೆಸ್ಪಾನ್ಸ್ ಮಾಡಬೇಕು. ಇಲ್ಲ ಮತ್ತು ಹೇಗೆ? ಹಾಗೆಂದರೆ ನಿಮ್ಮ ಕನಸು ಅದೇ ಚಿಂತನೆಯಲ್ಲಿದ್ದರೆ, ಅದೇ ಒಂದು ಮೂಡ್ನಲ್ಲಿದ್ದಾಗ ಅದು ಕರೆಕ್ಟಾಗಿ ಹೇಳುತ್ತೆ. 2 ಕೆಲಸ ಮಾಡಿದಾಗ ನಿಮಗೇನಾಗುತ್ತೆ, ನಿಮಗೆ ಯಾವುದು ಅಡೆತಡೆಗಳಿರೋದಿಲ್ಲ. ಇವ್ಯಾವು ಇಲ್ಲ ಅಂದರೆ, ಅಯ್ಯೋ ನಾವು ಬಡವರು, ಅಯ್ಯೋ ನಮ್ಮ ಹತ್ರ ದುಡ್ಡಿಲ್ಲ, ಅಯ್ಯೋ ನಮ್ಮೂರಿಗೆ ಬಸ್ ಬರೋದಿಲ್ಲ, ನಮ್ಮ ಹತ್ರ 2G ಗಂಜಿಗೂ ಗತಿ ಇಲ್ಲ, 5G ಇಲ್ಲ, ಈ ನೆಪಗಳನ್ನು ಹೇಳ್ಕೊಂಡು ಬರ್ತೀರಿ. ಈ ನೆಪಗಳನ್ನು ಹೇಳ್ಕೊಂಡು ಬಂದಿದ್ರೆ ಯಾರು ಇಲ್ಲಿಗೆ ಬರ್ತಿರಲಿಲ್ಲ. ಯಾಕೆಂದರೆ ನನಗೊಂದು ಕನ್ಫ್ಯೂಸ್ ಇದೆ. ಅವರೆಲ್ಲ ಅಂಬಾನಿ ಫ್ಯಾಮಿಲಿ ಹುಟ್ಟಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಸ್ ಆರ್ ನೋ?
ಯೋಚನೆ ಮಾಡಿ ನೋಡಿ, ಸುಳ್ಳು ಹೇಳಿರ್ಬೇಕು ಅವರು, ಹೌದಾ? ನಾನು ಅಂದ್ಕೊಂಡಿದ್ದೀನಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಪೇ ಮಾಡ್ತಾರಲ್ಲ ಸರ್ಕಾರಕ್ಕೆ, ಆ ಫ್ಯಾಮಿಲಿಗಳಿಂದ ಮಾತ್ರ ಬಂದಿದ್ದಾರೆ, ಇಲ್ಲಾಂದರೆ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಎಸ್ ಸರ್ ನೋ? ಮತ್ತು ಅದೇ ಹೇಗೆ ಸಾಧ್ಯ? ಇದಕ್ಕೆ ಮಾತ್ರ ನೋ, ಅದಕ್ಕೆ ಅದೇ ಹೇಗೆ? ನಾನು ಹೇಳಿದ್ದೀನಲ್ಲ, ಒಬ್ಬೊಬ್ಬರ ಜೀವನ ಚರಿತ್ರೆಯು ಒಂದೊಂದು ರೀತಿ ಇರ್ತದೆ. ಅವ್ರು ಇಲ್ಲಿಗೆ ಬರಬೇಕಾದ್ರೆ ಏನೆಲ್ಲ ಸೈಕಲ್ ಹೊಡೆದಿದ್ದಾರೆ ಗೊತ್ತಾ? ಸೈಕಲ್ ಅಂದರೆ ಆ ಬೈಸ್ಕಲ್ ಅಲ್ಲ, ಜೀವನದ ಸೈಕಲ್. ಆದ್ದರಿಂದ ಮಕ್ಕಳೇ, ನಮ್ಮಂಥ 10 ಅಲ್ಲ 100 ಜನ ಕರೆಸಿದ್ರು ನಿಮ್ಮ ಮನಸ್ಸು ಹದಗೊಳ್ಳದೆ ಹೊರತು ಯಾರು ಏನೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ನನ್ನಂಥ ಮಾಂತ್ರಿಕನಾಗಲಿ, ಮೋಡಿಕಾರನನ್ನಾಗಲಿ, ಮಾತುಗಾರನನ್ನಾಗಲಿ ಅವರು ಕರ್ಕೊಂಡು ಬಂದು 1000 ಜನರು ಬಂದು ಹೇಳಿದ್ರೂ ನಿನ್ನ ಮನಸ್ಸು ಹದ ಆಗದ ಹೊರತು, ನಿನ್ನ ಕನಸು ಕೆಲಸ ಮಾಡದ ಹೊರತು ನಾವು ಜೀವನದಲ್ಲಿ ಒಂದು ಹೆಜ್ಜೆನೂ ಕೂಡ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವತ್ತಿಂದ ಮಕ್ಕಳೇ, ನಿಮ್ಮ ಬದುಕು ನಿಮ್ಮ ಕೈಲಿದೆ. ಇದಾಯ್ತಲ್ವ? ಯಾರಿಗೋಸ್ಕರ? ನಿಮಗೋಸ್ಕರ. ಇದಾಯ್ತಲ್ವ? ನೀವೆಲ್ಲ ಸಂಬಳ ತಗೊಂಡು ಬಂದು ರಾಜು ಸರ್ಗೆ ಏನು ಕೊಡೋದಿಲ್ಲ, ಮೇಡಮ್ ಕೊಡೋದಿಲ್ಲ, ಇಲ್ಲಿ ಕೂತಿರ್ತಕ್ಕಂಥ ಸ್ನೇಹಿತರೆ ಅಕೌಂಟ್ಗೇನು ಹಾಕಲ್ಲ. ಅದು ನಿಮಗೇನೆ, ನಿಮ್ಮ ತಂದೆ ತಾಯಿಗೂ ಅದನ್ನೇ ಹೇಳೋದು, ನೀವು ಚೆನ್ನಾಗಿ ಬದುಕಿದ್ರೆ ಅಷ್ಟೇ ಸಾಕಪ್ಪ ಅಂಥೇಳಿ. ಅವ್ರೇನಾದ್ರು ಹೇಳಿದಾರ ನಿಮಗೆ ತಂದು ಕೊಡಿ ಅಂತ? ನಥಿಂಗ್. ಆದ್ದರಿಂದ ಮಕ್ಕಳೇ, ನಿಮ್ಮ ಭವಿಷ್ಯ ಅದ್ಭುತವಾಗಬೇಕಾದ್ರೆ ನಿಮ್ಮ ಕನಸುಗಳು ಸಖತ್ತಾಗಿರಬೇಕು, ಅವು ಕೆಲಸಗಳು ಮಾಡಬೇಕು. ಆ ವಿಚಾರದ ಬಗ್ಗೆ ಒಂದಷ್ಟು ಮುಂದುವರ್ಕೊಂಡು ಹೋಗ್ಬೋದಾ ಮುಂದೆ? ಎಸ್. ಆಮೇಲೆ ನೋಡಿ, ಎಂಥ ಸರ್ಕಾರದಲ್ಲಿ ಎಷ್ಟೆಲ್ಲ ಅನುಕೂಲಗಳಿದೆ ನಿಮಗೆ ಅಂತ ಹೇಳಿ ಅಲ್ವಾ? ನಾವು ಓದಬೇಕಾದ್ರೆ ಇದು ಯಾವುದು ಇರಲಿಲ್ಲ, ಎಂಥ ಮಾಂತ್ರಿಕವಾದಂಥ ಬೋರ್ಡನ್ನು ಕೊಟ್ಟಿದ್ದಾರೆ. ಹಿಂಗಂದ್ರೆ ಸಾಕು ಮುಂದೆ ಹೊಟ್ಟೋಗ್ಬಿಡುತ್ತೆ. ಈಗ ನಾನು ಕೊಳ್ಳೇಗಾಲದಿಂದ ನಿಂಬೆಹಣ್ಣು ತಂದು ಕಟ್ಟಿದ್ದೀನಿ. ಆದ್ದರಿಂದ ಪರೀಕ್ಷೆಗೆ ಆರಾಮದಾಯಕವಾಗಿ ನೀವು ನಿಲ್ಲೋದು ಹೇಗೆ ಅನ್ನೋದಕ್ಕೆ ಕೆಲವೊಂದು ಕೆಲಸಗಳನ್ನ ಮಾಡೋಣ. ಪರೀಕ್ಷೆ ಅಂದರೆ ಭಯವೇ, ಪರೀಕ್ಷೆ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಭಯವೇಕೆ ಆಗ್ತದೆ ಅಲ್ವಾ? ಅದಕ್ಕೆ ಬೆವರು ಬಂದುಬಿಡೋದು, ಹೌದಾ? ಇಲ್ಲಿ ನಿಂತ್ಕೊಂಡು ಗಂಟೆಗಟ್ಟಲೆ ಮಾತಾಡ್ತೀವಿ, ಅಲ್ಲಿ ನಿಂತ್ಕೊಂಡು ಗಡ 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 ಅಂತ ಮಾತಾಡೋದು. ಅರ್ಥ ಆಗ್ತಾಯಿದ್ದಲ್ಲ? ಅದರಿಂದ ನಾವು ರೂಢಿಸ್ಕೊಂಡಿಲ್ಲ ಅಂತ ಹೇಳಿ. ಒಬ್ಬ ಹೀಗೆ ಕಂಡಕ್ಟ್ರ್ ಇದ್ದ, ಕಂಡಕ್ಟ್ರಿಗೆ ಜ್ವರ ಬಂದುಬಿಡ್ತು ಸರ್. ಇವಾಗೆಲ್ಲ ಬಂದುಬಿಟ್ಟು ಆನ್ಲೈನಲ್ಲಿ ಅರ್ಜಿ ಹಾಕ್ಬಿಟ್ಟು ರಜಾ ಕೇಳ್ಬಿಡ್ಬೋದು, ಇಲ್ಲ ಒಂದು ಸೆಲ್ಫಿ ಹೊಡೆದ್ಬಿಟ್ಟು ಸರ್ ಹುಷಾರಿಲ್ಲ ಸರ್ ರಜಾ ಕೊಡಿ ಸರ್ ಅಂದ್ಬಿಟ್ರೆ ಸಾಕು, ಅಯ್ಯೋ ಹೋಗಪ್ಪ ಅಂದ್ಬಿಡ್ತಾರೆ. ಅವತ್ತು ರಜಾ ಬರೀಬೇಕಾದ್ರೆ ರಜಾ ಚೀಟಿ ತಗೊಂಡು ರಜೆ ಎಲ್ಲ ಬರೆದು ಸಿಹಿ ಮಾಡಿ ದೊಡ್ಡ ಅಧಿಕಾರಿಗಳು ಕೊಡಬೇಕು. ಅವನು ರಜಾ ಚೀಟಿ ತೊಗೊಂಡು ಕಂಡಕ್ಟ್ರು ಬರೆಯೋಕ್ಕೆ ಶುರು ಮಾಡ್ತಾ ಇದ್ದಾನೆ, ಕೈಯೇ ಓಡ್ತಾ ಇಲ್ಲ. ಆಗ ಹೆಂಡ್ತಿ ಬಂದ್ಬಿಟ್ಟು ಏನು ಮಾಡಲ್ಲ ಅಂದರೆ, ಬರೆಯೋಕ್ಕೆ ಕೂತ್ಕೊಂಡಿಲ್ಲ ಟೇಬಲ್ಲು, ಅದನ್ನು ಹಿಡ್ಕೊಂಡು ಗುಡು ಅಂತ ಅಳ್ಳಾಡ್ಸಾಕ್ಬಿಟ್ಲು. ಹಿಂಗೆ ಅಳ್ಳಾಡ್ತಿದ್ದಾಗ ಆರಾಮಾಗಿ ಬರೆದು ಬಿಟ್ಟ. ಇದು ಹೆಂಗೆ? ಇದು ಹೇಗೆ? ಬಸ್ಸು ಏನು ಅದೇನು ಗೊತ್ತಾ, ಹೈವೇ ಅಂತ ಇರ್ತದೆ, ಅದರಲ್ಲಿ 108 ಗುಂಡಿಗಳಿರ್ತವೆ ಭಾರತದಲ್ಲಿ, ಗೊತ್ತಾಯ್ತಲ್ವಾ? ಹೈವೇ ಅಂದ್ಬಿಟ್ಟು ನೀವೇನಾದ್ರು 89ರಲ್ಲಿ ಹೋಗ್ಬಿಟ್ರೆ ಅತಿ ವೇಗ ತಿಥಿ ಬೇಗ ಅಂತ, ಈ ಕಡೆ ಬಸ್ಸಲ್ಲೋದ ಆ ಕಡೆ ಆ್ಯಂಬುಲೆನ್ಸಲ್ಲಿ ಬಂದ ಅಂತ ಆಗ್ಬಿಡ್ತದೆ. ಆದರೆ ಭಾರತದ ಯಾವ ರಸ್ತೆಯಲ್ಲಿ ಹೋದ್ರೂ ಈ ಕಡೆ ಹಾಕೊಂಡು ಹೋಗಿರ್ತಾರೆ, ಆ ಕಡೆ ಯಾರೋ ಗುಂಡಿ ಕಿತ್ಕೊ ಬಂದುಬಿಟ್ಟಿರ್ತಾರೆ. ಅರ್ಥ ಆಯ್ತಲ್ವ? ಅದರಿಂದ ಕಷ್ಟ, ನಿಧಾನಕ್ಕೆ ಹೋಗಬೇಕು. ಹಾಗೆ ಅವನು ಏನರಲ್ಲಿ ಹವ್ಯಾಸ ಮಾಡ್ಕೊಂಡಿದ್ದೆ ಹೇಳಿ? ಅಳ್ಳಾಡಿ ಬಂದಾಗ ಟಿಕೆಟ್ ಹೊರದು ಬರೆದು ರೂಢಿಯಾಗಿದ್ದ. ಮನೆಯಲ್ಲಿ ಆರಾಮಾಗಿದ್ದ, ಟೇಬಲ್ ಬರೆಯೋಕ್ಕಾಗ್ತಾ ಇಲ್ಲ. ಆದ್ದರಿಂದ ವಿದ್ಯಾರ್ಥಿಗಳೇ, ಪ್ರಾಕ್ಟೀಸ್ ಮ್ಯಾನ್ ಪರ್ಫೆಕ್ಟ್. ಆದ್ದರಿಂದ ಇವತ್ತು ನೀವೇನು ಪ್ರಾಕ್ಟೀಸ್ ಮಾಡ್ತೀರೋ, ಇವತ್ತು ಏನನ್ನು ಕಲಿತೀರೋ, ನಿಮ್ಮ ಭವಿಷ್ಯಕ್ಕೆ ಅದು ಅಡಿಪಾಯ ಆಗ್ತದೆ. ಹೌದಾ? ನಾನು ಅಷ್ಟೇ ಕಾಲೇಜ್ ಲೈಫ್ನಲ್ಲಿ ಹೆಚ್ಚು ಓದಲಿಕ್ಕೆ ಆಸಕ್ತಿ ಇಲ್ಲ ಅಂದರೂ ಸ್ಟೇಜ್ ಪ್ರೋಗ್ರಾಮ್ನಲ್ಲಿ ಹೆಚ್ಚು ಆಸಕ್ತಿ ಇತ್ತು. ನನ್ನ ಬದುಕನ್ನು ಅದೇನು ಮಾಡ್ತು, ನನಗೆ ಓದುವ ಹವ್ಯಾಸವನ್ನು ತಂದು ಕೊಡ್ತು, ಬದುಕನ್ನು ರೂಪಿಸ್ತು. ಅದರಿಂದ ಈಗಿಲ್ಲದೆ ಇರುವಂಥ ಭಯ ಅವತ್ತು ಯಾಕೆ ಅಂದರೆ ಇವತ್ತಿನ ಕೆಲಸಗಳನ್ನು ಇವತ್ತು ಮಾಡಿಲ್ಲ, ನಾವೆಲ್ಲ ಪೆಂಡಿಂಗ್ ಓಡಿಸ್ಕೊಂಡು ಬರ್ದಿರ್ತೀವಿ, ಅದಕ್ಕೆ ಅದು ಭಯ ಆಗ್ತದೆ. ಅದಕ್ಕೆ ಇವತ್ತಿಂದೇ ಶುರು ಮಾಡಬೇಕು, ಇವತ್ತಿನ ಕೆಲಸವನ್ನು ಇವತ್ತು ಮಾಡಬೇಕು, ಅದಾಗ್ತದೆ. ಪರೀಕ್ಷಾ ಭಯವನ್ನು ಹೋಗ್ಲಾಡಿಸ್ಲಿಕ್ಕೆ ಏನು ಮಾಡಬೇಕು? ಅದು ಪರೀಕ್ಷೆ ಭಯ ನಿಮಗೋ, ಶೈಕ್ಷಣಿಕ ಸಂಸ್ಥೆಗಳಿಗೋ ಅಥವಾ ತಂದೆ ತಾಯಿಗಳಿಗೋ ಅಂತ, ನಿಮಗಿಂತ ಇವ್ರು 3 ಜನಕ್ಕೆ ಜಾಸ್ತಿ ಇದೆ ಈಗ. ಖಂಡಿತ ನಿಮಗೇನೋ ಅಯ್ಯೋ ಒಡೆಯೋ ಗೋಲಿ ಆತಗೆ ಬಂದಷ್ಟು ಬರ್ತದೆ ಅಂತ, ನಿಮಗೆ ಭಯ ಇಲ್ಲ. ನಾನು ಸತ್ಯ ಮಾತಾಡ್ತಾ ಇದ್ದೀನಿ ರಾಜು ಸರ್, ಆಯ್ತಲ್ವಾ? ನಾನು ಊಹೆ ಮಾಡಿ ಹೇಳ್ತಾ ಇಲ್ಲ. ನಿಮಗೆ ಭಯ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಈ 3 ಜನಕ್ಕಿದೆ. ಅಸತ್ಯ ಹೇಳೋಂಗಿಲ್ಲ. ಯಾಕೆ ಹೇಳೋಂಗಿಲ್ಲ ಅಂದರೆ, ದೊಡ್ಡ ಮೇಡಮ್ ಬರ್ತಾರೆ, ಸರ್ಕಾರ ಇಷ್ಟೆಲ್ಲ ಸೌಲಭ್ಯಗಳು ಕೊಡ್ತಾ ಇದೆಯಲ್ಲ, ಏನು ಮಾಡ್ತಾ ಇದ್ದೀರಿ ಅಂತ. ಏನು ಮಾಡೋದು ನಾವು? ಕುಂಬಾರ ಕೆಟ್ಟೋದ್ವೆ, ಮೊಣ್ತಾಗ ಬಡ್ಕ ನಿಂತ್ಕೊಳ್ಳೋಕ್ಕೆ ಹೇಳಿ? ಆಚಾರ್ಯ ಕೆಟ್ಟೋದ್ವೆ ನಾವು? ಬಂದುಬಿಟ್ಟು ಬಡಗಿ ಕೆಲಸ ಮಾಡ್ಕೊಂಡು ಈಗ ಒಂದು 1000 ರೂಪಾಯಿ ಕೊಡಬೇಕಾದ್ರೆ ಜೀವಂತ ಅದಾಯ್ತಲ್ವ ಚಿಲುಮೆಗಳು ನೀವು. ನಿಮ್ಮನ್ನೆಲ್ಲ ರೆಡಿ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ. ಕೋಲ್ ಮುಟ್ಟಂಗಿಲ್ಲ, ನಿಮ್ಮನ್ನು ಬೈಯಂಗಿಲ್ಲ, ಹಾಡಂಗಿಲ್ಲ, ಗೊತ್ತಾಯ್ತಲ್ಲ? ಒಂದೇ ಒಂದು ಸಾಂಬಾರು ಮೈ ಮೇಲೆ ಉಯ್ಕೊಂಡು ಒಂದು ಬೊಬ್ಬೆ ಬಂದರೆ ನಿಮ್ಮ ಶಾಲೆ 1 ವಾರ ಟಿ ವಿನಲ್ಲಿ ಬರುತ್ತೆ, ಹೌದಲ್ಲ? ಮೇಷ್ಟ್ರು ಪಾಠನೂ ಮಾಡಬೇಕು, ಮೊಟ್ಟೆ ಲೆಕ್ಕನೂ ಕೊಡಬೇಕು. ಹೇಗೆ ಸಾಧ್ಯ? ಇವತ್ತು ಕೇವಲ ಟೀಚರಾಗಿ ಉಳಿಸಿಲ್ಲ ಸರ್ಕಾರ, ಆಯ್ತಲ್ಲ? ಎಲ್ಲದಕ್ಕೂ ಅವ್ರನ್ನ ಹಾಕೊಂಡು ಎಳೆದು ಅವ್ರಿಗೆ ಅದು ಕನ್ಫ್ಯೂಸ್ ಆಗಿಬಿಡೈತೆ, ನಾವು ಏನಕ್ಕೆ ಅಪಾಯಿಂಟ್ ಆಗಿದ್ದೀವಿ ಅಂತ ಹೇಳಿ. ಮಾಡಲಿಲ್ಲ ಅಂದರೆ ಸರ್ಕಾರಿ ಕೆಲಸ.
ಆಯಿತಾ, ಸರ್ಕಾರ ಸಂಬಳ ಕೊಡ್ತಾ ಇದೆ, ಎಸ್ ನೀವು ಮಾಡಲೇಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಇವತ್ತು ಶಿಕ್ಷಕರಿಗೆ ಅಷ್ಟೆಲ್ಲ ಸಮಸ್ಯೆ ಇದೆ. ಪರೀಕ್ಷಾ ಭಯ ನಿಮಗೋ, ಶೈಕ್ಷಣಿಕ ಸಂಸ್ಥೆಗಳಿಗೋ, ಅಥವಾ ನಿಮ್ಮ ತಂದೆ ತಾಯಿಗಳಿಗೋ. ನಿಮ್ಮ ತಂದೆ ತಾಯಿಗಳು ನೋಡಬೇಕು, ಅಯ್ಯೋ ನನ್ನ ಮಗಳು SLC, ಅಯ್ಯೋ ಅದಕ್ಕೆ ಟಿ ವಿಗೆ ರಗ್ಗೋಸ್ಬಿಟ್ಟಿದ್ದೀವಿ ನಾವು, ನೋಡೋದೇ ಇಲ್ಲ. ಆದರೂ ಧಾರಾವಾಹಿ ನೋಡಿದರೆ ಊಟನೇ ಇವತ್ತು ಸೇರಲ್ಲ ನಿಮ್ಮಮ್ಮ ಮಾತಾಡೋದು, ಆಯಿತಾ. ಯಾಕೆಂದರೆ ಅವ್ರಿಗೆ ಊಟ ಅರಗಬೇಕಾದ್ರೆ ಒಂದು 2 ಧಾರಾವಾಹಿ ನೋಡಬೇಕು. ಪಕ್ಕದೊಳಗಾರ ಕಾಲ್ ಮಾಡ್ತೀನಿ, ನಿನ್ನೆ ಏನಾಯಿತು ಅಂತ, ನಿನ್ನೆ ಕತ್ಲಾಯಿತು. ಓಕೆ, ಅದರಿಂದ ಆ ಭಯವನ್ನು ಇವತ್ತು ಸ್ವಲ್ಪ ಹೋಗ್ಲಾಡ್ಸೋಕ್ಕೆ ನಾವೇನು ಟ್ರೈ ಮಾಡೋದಂತ ನೋಡೋಣ. ಈಗ ನಾನು ಮಾಡುವಂಥ ಮ್ಯಾಟ್ರ್ ಏನಿದೆ ಅದರ ಒಳಗಡೆ ಏನು ತಂದಿದ್ದೀನಿ ನಿಮಗೋಸ್ಕರ ಅಂತ. ಎಸ್, ಪರೀಕ್ಷೆ ಭಯ ಅಂದ್ರೇನು, ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳು ಭಯ ಮತ್ತು ಆತಂಕ ಯಾಕೆ ಆಗುತ್ತೆ, ಆ ಪರೀಕ್ಷಾ ಭಯ ವಿದ್ಯಾರ್ಥಿಯ ಕಾರ್ಯಕ್ಷಮತೆಯ ಮೇಲೆ ಏನು ಕೆಲಸ ಮಾಡುತ್ತೆ, ಪರೀಕ್ಷಾ ಭಯಕ್ಕೆ ಪ್ರಮುಖವಾದಂಥ ಕಾರಣಗಳೇನು, ಅದನ್ನು ಹೋಗ್ಲಾಡ್ಸೋದು ಹೇಗೆ. ಇಷ್ಟೇ, ಭಯ ಹೇಗೆ ಬರುತ್ತೆ ಅದನ್ನು ಹೋಗ್ಲಾಡ್ಸೋದು ಹೇಗೆ. ಆನ್ಸರ್ ಸಿಕ್ಬಿಡ್ತಲ್ಲ, ಇಷ್ಟು ಮಾಡಿದ್ರೆ ಸಾಕಷ್ಟೇ. ಓಕೆ, ಮುಂದಕ್ಕೆ ಹೋಗ್ಬಿಡೋಣ, ಇದೇನು ಜಾಸ್ತಿ ಬೇಡ ನಮಗೆ. ಓಕೆ, ಹೋಗ್ಬೋದಾ? ಎಸ್, ಈಗ ನಮಗೆ ಆ ಟೈಮಲ್ಲೇ ಯಾಕೆ ಭಯ ಬರ್ತದೆ ಅಂತ ಹೇಳಿ, ಹೌದಾ? ಆ ಟೈಮಲ್ಲೇ ಯಾಕೆ ಭಯ ಬರ್ತದೆ? ಹೌದು, ಈಗ ನಾರ್ಮಲ್ ಆಗಿದ್ದೀರಿ, ಈಗ ಬೇವರಲ್ಲ, ಜ್ವರ ಬರಲ್ಲ, ಇದಾಯ್ತಲ್ವ, ಒಣಪುರ ಆಯ್ತಲ್ಲ. ಓಕೆ, ಆರ್ ಯು ಶ್ಯೂರ್? ಇನ್ನೂ ಸ್ವಲ್ಪ. ಹಾಗಾಗಿ ಒಂದು ಸ್ವಲ್ಪ ಝೂಮ್ ಮಾಡ್ಕೊಂಡು. ಓಕೆ, ಪರೀಕ್ಷಾ ಭಯದಲ್ಲಿ ಏಕಾಗ್ತದೆ, ವಿದ್ಯಾರ್ಥಿಗಳು ಪರೀಕ್ಷೆಗಳ ಮುನ್ನ ಅಥವಾ ಪರೀಕ್ಷಾ ಸಮಯದಲ್ಲಿ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಿ ಚಿಂತೆಗೀಡಾಗುವಂಥ ಸನ್ನಿವೇಶವನ್ನು ನಾವು ಪರೀಕ್ಷಾ ಭಯ ಅಂತ ಕರಿತೀವಿ. ಅಯ್ಯೋ SLC ಬಂದುಬಿಡ್ತು, ಏನು ಮಾಡೋದು. ಸರಿ, 9ನೇ ಕ್ಲಾಸಲ್ಲಿ ಯಾಕೆ ಹಿಂಗೆ ಬಡ್ಕೊಂಡಿಲ್ಲ ನೀವು? 8ಲ್ಲಿ ಏನು ಬಡ್ಕೊಂಡು ಯಾಕೆ ನೀವೆಲ್ಲ ಹಿಂಗೆ ಬೇವುತ್ತಿಲ್ಲ? ಅಯ್ಯೋ ಇದು ಕ್ಲಾಸ್ ಎಕ್ಸಾಮು ಸರ್, ಪರೀಕ್ಷೆ ಎಲ್ಲ ನಮ್ಮ ಮೇಷ್ಟ್ರು ವ್ಯಾಲ್ಯೂಯೇಷನ್ ಮಾಡೋದು, ಹೆಂಗೋ ನಡೆದೋಯ್ತದೆ. ನೋ, ಹೇಗೋ ನಡೆದ್ಬಿಟ್ರೆ ತಳ್ಳಿ ನೂಕಿ ಐಸ ಆಗೋದಿಲ್ಲ. ಅಲ್ಲೂ ಕೆಲವ್ರನ್ನ ಏನಾದ್ರು ಮಾಡಿ ಫೇಲ್ ಮಾಡಬೇಕಾಗತ್ತೆ. ಏನೂ ಬರೀಲಿಲ್ಲ ಅಂದರೆ ಅದೇಗೆ ಪಾಸ್ ಮಾಡ್ತಾರೆ? ಹೌದು, 8th ಮತ್ತು 9th ಇಲ್ಲದೆ ಇರುವಂಥ ಟೆನ್ಷನ್ 9th ಯಾಕೆ? 9th ಬೇರೆಯವರು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಈ ಭಯ ನಿಮಗೆ ಮೊದಲಿಂದ ಯಾಕೆ ಇರಲಿಲ್ಲ? ಹಾಗಾದ್ರೆ ನಮ್ಮವರಾದರೆ ಏನು ಬೇಕಾದ್ರೂ ತಪ್ಪು ಮಾಡ್ಬೋದು ನಾವು. ಎಸ್, ಓಕೆ, ಅದಲ್ವಾ? ನಮ್ಮವರಾದರೆ ಏನು ಬೇಕಾದ್ರೂ ತಪ್ಪು ಮಾಡ್ಬೋದು, ಬೇರೆಯವರು ಇದ್ದಾರೆ ಕೂತ್ಗೆಗೆ ಹಗ್ಗ ಹಾಕ್ತಾ ಇಲ್ಲ. ಈ ಮನೋಧೋರಣೆಯನ್ನು ಮೊದಲು ಬಿಡಬೇಕು ನಾವು. ಓಕೆ, ಆದ್ದರಿಂದ ನಮ್ಮ ಟೀಚರ್ಸ್ ಆಗಲಿ ಬೇರೆಯವರಾಗಲಿ ನಾವು ಯಾರಿಗೂ ಭಯಪಡುವಂಥ ಅಗತ್ಯತೆ ಇಲ್ಲ. ಯಾಕಂದ್ರೆ ನಾನು ಕರೆಕ್ಟ್ ಇದ್ದರೆ ನನಗೆ ಆನ್ಸರ್ ಕೆಲವು ಮಕ್ಕಳುಗಳು ಹೇಗೆ ಮಾಡ್ತಾರೆ ಗೊತ್ತಾ? ನಮ್ಮ ಸರ್ಗೆಲ್ಲ ಗೊತ್ತು, 95 ಮಾರ್ಕ್ಸ್ ಬಂದಿದೆ, ಇನ್ನು 5 ಮಾರ್ಕ್ಸ್ ಬಂದಿಲ್ಲ ಅಂದರೆ ರಿವ್ಯಾಲ್ಯೂಷನ್ಗೆ ಹಾಕ್ತಾರೆ. ಅವ್ರು ಹೇಳಿರ್ತಾರೆ, ಅವ್ರ ತಂದೆ ತಾಯಿ ಹತ್ರ ಹೋಗಿ ಅವ್ರ ಟೀಚರ್ ಹತ್ರ ಹೇಳ್ತಾರೆ, ಸರ್ ನನಗೆ ಇನ್ನೂ 5 ಮಾರ್ಕ್ಸ್ ಬರಲೇಬೇಕು ಸರ್ ಅಂತ ಹಠ ಹಿಡಿತವೆ. ಬಂದಿದೆ, ತಗೊಂಡಿದ್ದಾರೆ, 1 ಮಾರ್ಕ್ಸ್ ಬಿಟ್ಟಿಲ್ಲ. ಯಾಕೆಂದರೆ ಕಾನ್ಫಿಡೆನ್ಸ್ ಲೆವೆಲ್ನ ಆ ರೀತಿ ಬಿಲ್ಡ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಗೊತ್ತು ನಾನು ಕರೆಕ್ಟಾಗಿ ಬರೆದಿದ್ದೀನಿ, ನನಗಿಷ್ಟೇ ಅಂಕ ಬರ್ತದೆ ಅಂತ ಹೇಳಿ ಕರಾರುವಕ್ಕಾಗಿ ಹೇಳ್ತಾರೆ. ನಮ್ಮದು ಎಕ್ಸಾಮ್ ಬರೆದಿದ್ದೀನಿ, ಅಯ್ಯೋ ದೇವ್ರು ಏನು ಮಾಡೋಣ ನೋಡಬೇಕು ಅಂತ. ದೇವರು ನೀವೆಲ್ಲರೂ ತಗೊಂಡೋಗಿ ದೇವ್ರ ಮೇಲೆ ಬರ ಹಾಕಿದ್ರೆ ಅವನು ಎಲ್ಲೋಗಿ ಸಾಯ್ಬೇಕು? ಸತ್ಯ ತಾನೇ ಅಲ್ವೇನ್ರಿ? ಈಗ ದೇವರಿಗೆ ಕ್ಯಾಮ್ರಾ ಇಟ್ಟು ನೋಡ್ಕೊಳ್ಬೇಕು ಅಂಥ ಕಾಲ ಇದು. ಸ್ವಲ್ಪ ಚಿನ್ನ ದುಡ್ಡು ಗಿಡ್ಡು ಏನಾರು ಮಾಡಿಬಿಟ್ರೆ ದೇವ್ರನ್ನೇ ಎಗರಿಸ್ಬಿಡ್ತೀವಿ ಅಂಥ ಕಾಲ, ಹೌದಲ್ಲ? ಆದ್ದರಿಂದ ನಿಮ್ಮ ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಇಡಿ, ಆಮೇಲೆ ದೇವರು ನಿಮಗೆ ಖಂಡಿತ ಒಳ್ಳೇದು ಮಾಡ್ತಾನೆ. ಆದ್ದರಿಂದ ನಾವು ಮುಂದುವರ್ಕೊಂಡು ಹೋಗೋಣ. ಪರೀಕ್ಷಾ ಸಮಯದಲ್ಲಿ ಭಯ ಮತ್ತು ಆತಂಕ ಏಕೆ ಉಂಟಾಗ್ತದೆ ಅಂದರೆ ಆತ್ಮವಿಶ್ವಾಸದ ಕೊರತೆ. ಅಯ್ಯೋ ಯಾಕೋ ಮ್ಯಾಥ್ಸು ಡೌಟ್ ಹೊಡಿತೈತೆ, ಆಗಲೇ ಇವೆಲ್ಲ ಬರೋದು. ಯಾಕೋ ಹಿಂದಿ ಮರ್ತೋಯ್ತೈತೆ, ಮೊದಲು ಕಡೆಯಿಂದ ಓದ್ಕೊಂಡು ಬಂದರೆ ಈ ಕಡೆಯಿಂದ ಎಲ್ಲ ಮರ್ತೋಗ್ತಾಯಿದೆ ಅಂತೇಳಿ, ಅದಲ್ಲೂ ಅದಕ್ಕೆ ಏನು ಮಾಡುವ ಗೊತ್ತಾ? ಕ್ವಶನ್ನೇ ರಿವರ್ಸ್ ಬರೆದು ಬಿಡುವ, ಇಲ್ಲ ದುರಂದರ್ ಕತೆ ಬರೆದು ಬಿಡುವ. ಅವು ಏನಿಗೇನು ಗೊತ್ತಿದ್ದದ, ಹೆಂಗೋ ಹಾಕ್ಕೊಂಡು ಬರ್ತಾರೆ ಅಂತೇಳಿ. ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಎದುರಿಸುವ ತೊಂದರೆಗಳು. ನಾನು ಹೇಳಿದ್ನಲ್ಲ, ಈಗ ನಾನು ಮಾತನಾಡ್ತಕ್ಕಂಥದ್ದನ್ನು ನೀವು ಕೇರ್ಫುಲ್ಲಾಗಿ ಅದನ್ನು ಕೇಳಿ ಅರ್ಥ ಮಾಡಿಕೊಂಡು ಮನ್ಸಿಗೆ ಹಾಕ್ಕೊಂಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಉದ್ಧಾರ ಆಗೋದಿಲ್ಲ. ಅದೇ ನೋಡಿ, 4ನೇ ತರಗತಿಯಲ್ಲಿ 5ನೇ ತರಗತಿಯಲ್ಲಿ ಓದಿರುವಂಥ ಪದ್ಯ ಸತ್ರು ನಾವು ಮರೆಯಲ್ಲ. ಏಕೆಂದರೆ ಆ ಮನಸ್ಸಿದೆಯಲ್ಲ, ಮುಗ್ಧವಾದಂಥ ಮನಸ್ಸು ಎಲ್ಲವನ್ನು ಅರ್ಥ ಮಾಡ್ಕೊಳ್ತಾ ಇರ್ತದೆ. ನಮ್ಮದು ಹಸಿ ಗೋಡೆ ಇದ್ದಂಗೆ, ಒಂದು ಸಾರಿ ಕಲ್ಲನ್ನು ನಾಟ್ಬಿಟ್ರೆ ಇನ್ನು ಗೋಡೆ ಹೋಗಿ ಆರೆ ಹೊಡೆದ್ರೂ ಪುಟ ಬರ್ತದೆ. ಅಷ್ಟು ಮೈಂಡು ಸಫಲವಾಗಿ ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿರ್ತದೆ. ಅದಕ್ಕೆ ನೀವು ಆ ಒಂದು ಏಕಾಗ್ರತೆಯನ್ನು ಬಳಕೆ ಮಾಡ್ಕೊಳ್ಬೇಕಾಗ್ತದೆ. ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ. ಹೆಂಗೆ ಅರ್ಥ ಮಾಡ್ಕೊಳ್ಳೋದಂದರೆ, ಒಂದು ಸಣ್ಣ ಸನ್ನಿವೇಶ ರಾಜವರೇ, ಕಾಲೇಜ್ನಲ್ಲಿ ಏನು ಮಾಡಬೇಕು, ರಾಧಾಕೃಷ್ಣನ್ ಅವ್ರದ್ದು ಬರ್ಡೇ ಮಾಡಬೇಕಂತ ಎಲ್ಲ ಟೀಚರ್ಸ್ ಎಲ್ಲ ಹೋಗ್ಬಿಟ್ಟು ಮೇಡಮ್ ಕೇಳ್ಕೊಳ್ತಾರೆ, ನಮ್ಮ ಶಾಲೆಯಲ್ಲಿ
ಶಿಲ್ಪಿ ರಾಧಾಕೃಷ್ಣನ್ ಅವರ ಒಂದು ಬರ್ಡೇ ಮಾಡಬೇಕಂತ ಹೇಳಿ. ಮೇಡಮ್ ಖುಷಿ ಅದಾಯ್ತಲ್ವ, ಆಯಿತು ಸಂಸ್ಥೆಯಿಂದ ಒಂದಷ್ಟು ದುಡ್ಡು ಹಾಕೋಣ, ಮಕ್ಕಳಿಗೆಲ್ಲ ಸ್ವೀಟ್ ಹಂಚೋಣ, ಯಾರನ್ನಾರು ಕರ್ಕೊಬಂದು ಮಾತನಾಡ್ಸೋಣ ಅಂತ ಹೇಳಿ ಎಲ್ಲ ಸ್ಟೇಜು ಇಡೀ ಕ್ಲಾಸ್ ರೂಮೆಲ್ಲ ಜಗಮಗಿಸ್ಬಿಟ್ಟಿರ್ತಾರೆ. ಬಾಳೆ ತೋರಣಗಳೆಲ್ಲ ಕಟ್ಟಿ, ಮಾವಿನ ತೋರಣಗಳೆಲ್ಲ ಕಟ್ಟಿ, ಬಾಳೆ ದಿಂಡೆಲ್ಲ ಕಟ್ಟಿ ಜಗಮಗಿಸ್ಬಿಟ್ಟಿರ್ತದೆ. ಎಲ್ಲ ಬಂದರು, ಯಾರೋ ಒಬ್ಬರು ಗೆಸ್ಟನ್ನು ಕರೆದು ಬಿಟ್ಟಿದ್ದಾರೆ. ಮೈಸೂರವ್ರು ಬೇಡ, ಒಂದು ಬ್ಯಾಂಗ್ಳೂರಿಂದ ಕರೆಸ್ಬಿಡೋಣ, ಜೋಮ್ ಮಾಡೋಣ, ನಮ್ಮ ಶಾಲೆ ಹೆಸರನ್ನ ಇಡೀ ಸ್ಟೇಟಲ್ಲಿ ಹಬ್ಬಿಸ್ಬಿಡೋಣ ಅಂತ ಹೇಳಿ ಎಲ್ಲ ಬರ್ತದೆ. ಮೇಡಮ್ಮು ಸರ್ಗಳೆಲ್ಲ ಎಲ್ಲಿ ಕೂತಿದ್ದಾರೆ, ಗೆಸ್ಟ್ ಮಾತನಾಡ್ಬೇಕಾದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಮುಖ್ಯ ಶಿಕ್ಷಕರೇ. ಆದರೆ ನಿಮ್ಮನ್ನು ನೋಡಿದಾಗೆಲ್ಲ ನನಗೆ ಬಹಳ ಸಂತೋಷ ಆಗ್ತದೆ, ಆನಂದ ಆಗ್ತದೆ. ಆದರೆ ಒಂದೇ ಒಂದು ಸಣ್ಣ ಡೌಟು ಎಡವಟ್ಟು ಮಾಡ್ಕೊಂಡಿದ್ದೀರಿ. ಏನಂದ, ಒಂದು ರಾಧಾಕೃಷ್ಣನ ಫೋಟೋ ಇಟ್ಟಿದ್ರೆ ಖುಷಿ ಆಗ್ತಾಯಿತ್ತು. ಮೇಡಮ್ಮು ಸರ್ ಇಟ್ಟಿದ್ದೀವಿ ಸರ್, ಮೊನ್ನೆ ತಾನೇ ನಾನು ಮೈಸೂರಿಗೆ ಹೋಗಿ ಕಟ್ಟಾಕ್ಸ್ಕೊಂಡು ಬಂದು ನಾನೇ ದೊಡ್ಡದು ತಂದಿಟ್ಟಿದ್ದೀನಿ ಅಂತ. ಹೌದಾ ಅಂದ್ಬಿಟ್ಟು ಬಗ್ಗೆ ನೋಡ್ತಾರೆ, ಮಕ್ಕಳಿಗೆ ಜವಾಬ್ದಾರಿ ವಹಿಸಿದ್ರು ಒಂದು ರಾಧಾಕೃಷ್ಣನ ಫೋಟೋ ಇಡೋದು. ಅವ್ರೇನು ಮಾಡವ್ರೆ, ಈ ರಾಧಾಕೃಷ್ಣನ ಇಟ್ಬಿಟ್ಟವ್ರೆ. ಓಕೆ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರನ್ನ ಇಡಬೇಕಾದತ್ತೆ ಜಾಗದಲ್ಲಿ ಒಂದು ರಾಧಾಕೃಷ್ಣನ ಫೋಟೋ ಇಡವ್ವಾ ಅಂದೆ. ಇವ್ರ ಗುಡ್ ನೇಮ್ ಪ್ರಿಯಾಂಕನಿಗೆ ಹೇಳಿದ್ರು, ಅದಾಯ್ತಲ್ವ. ನಮ್ಮ ಪ್ರಿಯಾಂಕ ಸರಿಯಾಗಿ ನೋಡಿದ್ಲು ಮನೆಯಲ್ಲಿ. ಓ ರಾಧಾಕೃಷ್ಣ ಅಂದ್ಬಿಟ್ಟು ಏನು ಮಾಡಿದ್ದಾಳೆ ಅಂದರೆ ರಾಧಾಕೃಷ್ಣನ್ ತಂದು ಮಳಗ್ಬಿಟ್ಟವಳೆ, ಅದಾಯ್ತಲ್ವಾ. ಎಸ್, ಅದಕ್ಕೆ ನಾವೇನಾದರೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ವಿಷಯಗಳನ್ನು ಅಂದರೆ ನಮ್ಮ ರಾಧಾಕೃಷ್ಣನ ಕಥೆನೇ ಇದು ಆಗೋದು. ಅದರಿಂದ ನಾನು ಯಾಕೆ ಪ್ರಶ್ನೆ ಮಾಡಿ ಅಂತ ಅರ್ಥ ಆಗ್ತಾಯಿದೆ. ಈಗ ನೀವು ಕ್ಲಾರಿಫೈ ಮಾಡ್ಕೊಳ್ಬೇಕು, ಅಷ್ಟೊಂದು ಕಟ್ ಆ್ಯಂಡ್ ಕ್ಲಿಯರ್ ಆಗಿರಬೇಕು, ಇಲ್ಲಾಂದರೆ ಅರ್ಥ ಆಗೋದಿಲ್ಲ ಅಂಥೇಳಿ. ಪರೀಕ್ಷಾ ತಯಾರಿಯ ಕೊರತೆ ಆಯ್ತಲ್ಲ. ಯಾವ ಸಬ್ಜೆಕ್ಟನ್ನು ಎಷ್ಟು ಗಂಟೆ ಓದಬೇಕಂತ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಸ್ಟಡಿ ಪ್ಲ್ಯಾನಿಂಗ್ ಇಲ್ಲ, ಏನಿಲ್ಲ. ಮತ್ತು ಓದೋಕ್ಕೆ ಬಹಳ ಹವ್ಯಾಸಗಳಿದೆ. ಕೆಲವರು ಟಿ ವಿ ರಿಮೋಟ್ ಇಟ್ಕೊಂಡು ಓದ್ತಾ ಇರ್ತಾರೆ, ಕೆಲವರು ಬಾವಿ ಕಲ್ ಮೇಲೆ ಕೂತ್ಕೊಂಡು ಓದ್ತಾ ಇರ್ತಾರೆ, ಕೆಲವರು ಮರದ ಮೇಲೆ ಕೂತ್ಕೊಂಡು ಓದ್ತಾ ಇರ್ತಾರೆ. ನಾನು ನೋಡಿದ್ದೀನಿ ಅಲ್ಲೋ. ಇನ್ನು ಕೆಲವರು ಅಡ್ಡಾಡ್ಕೊಂಡು ಓದ್ತಾ ಇರ್ತಾರೆ, ಇನ್ನು ಕೆಲವರು ಯಾರೋ ಮಾತಾಡ್ಬಿಟ್ರೆ ಸಾಕು ಹೊಡೆದಾಕ್ಬಿಡ್ತಾರೆ ಅವರು, ಆಯ್ತಲ್ಲ, ಭಾಳ ಸೈಲೆಂಟಾಗಿರಬೇಕು. ಇನ್ನು ಕೆಲವರು ಗುಜು ಅಂತ ಇದ್ರು ಅವ್ರ ಪಾಡಿಗೆ ಓದ್ತಾರೆ. ಓದುವ ಹವ್ಯಾಸಗಳು ನಿಮಗೆ ಯಾವುದು ಗೊತ್ತೋ ಅದನ್ನು ರೂಢಿಸ್ಕೊಳ್ಬೇಕಾಗ್ತದೆ. ಆದರೆ ಈಗಿನಿಂದ ಶುರು ಮಾಡಬೇಕಾಗ್ತದೆ, ಅದರಿಂದ ಆಗುತ್ತದೆ. ಆದಮೇಲೆ ಕಳಪೆ ಅಂಕೆಗಳನ್ನು ಕಳಿಸುವ ಭಯ, ಅಯ್ಯೋ ಏನಾಗುತ್ತೋ ಏನೋ ಗೊತ್ತಿಲ್ಲ. ಆ ಭಯದಲ್ಲಿ ಇರುವಂಥ ಸಮಸ್ಯೆಗಳು ಜಾಸ್ತಿ ಆಗ್ತದೆ, ಬರೋದು ಆನ್ಸರ್ಗಳೆಲ್ಲ ಮರ್ತೋಗ್ತದೆ. ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಈಗ ಗಾಬರಿ ಆಗ್ಬಿಟ್ಟು ಬೇವ್ತೋಗ್ಬಿಡ್ತೀವಿ. ಒಂದು 5-10 ನಿಮಿಷ ಆದಮೇಲೆ ಒಂದೊಂದಾಗೆ ಆನ್ಸರ್ ಬರ್ತದೆ. ಹೇಗೆ ಬರುತ್ತೆ? ಹೌದಲ್ಲ, 8th 9th ಅನುಭವಿಸಿದ್ದೀರಾ. ಆದ್ದರಿಂದ ನೀವೇನು ಮಾಡಿ ಅಂದರೆ ಕ್ವಶನ್ನ ಭಾಳ ಖುಷಿಯಿಂದ ಈಸ್ಕೊಂಡು ಥಿಂಕ್ ಮಾಡಬೇಡಿ, ಏನು ಯೋಚನೆ ಮಾಡಿ. ಕ್ವಶನ್ನ 2 ಸಾರಿ ಓದಿ, ಹೇಳ್ಕೊಡ್ತೀನಿ. ನೆಕ್ಸ್ಟು ಆರಾಮಾಗಿ ಓದಿ, ಬರಲಿಲ್ವ ತಲೆ ಕೆಡ್ಸ್ಕೋಬೇಡಿ. ನಿಮ್ಮ ಮನಸ್ಸು ಎಲ್ಲವನ್ನು ಅದನ್ನು ಬರೆಸುತ್ತೆ, ಸ್ವಲ್ಪ ಟೈಮ್ ಬೇಕು ಅದನ್ನು. ಯಾಕೆಂದರೆ ಅದು ಮೆಮೊರಿ ಮಾಡಿ ನಿಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಹಾಕಿ ತೆಗಿಬೇಕು ಅದನ್ನು, ಆಯ್ತು. ಇದಾ ನಮ್ಮ ಮೇಷ್ಟ್ರು ಹೇಳ್ಕೊಟ್ಟಿದ್ರು, ಈಗ ಬತಾದೆ ನಂಜನಗೂಡು ಬಿಟ್ಟಾದೆ ಅನ್ಕೊಂಡು, ಗೊತ್ತಾಯ್ತಲ್ಲ. ಆದ್ದರಿಂದ ಅಂಕಗಳ ಬಗ್ಗೆ ನಿಮಗೆ ಸ್ವಲ್ಪ ಭಯ ಇರ್ತದೆ. ನಮ್ಮನ್ನು ಮತ್ತೊಬ್ಬರ ಜೊತೆ ಹೋಲಿಕೆ ಮಾಡ್ಕೊಳ್ಳುವಂಥ ದೊಡ್ಡ ರೋಗ ನಮಗಿದೆ, ಗೊತ್ತಾಯ್ತಲ್ವಾ. ನೋಡು ಆ ಹುಡುಗಿ ಎಷ್ಟು ಚೆನ್ನಾಗಿ ಓದ್ತಾ ಇದೆ, ನಮ್ಮ ಮನೇಲಿ ಅದನ್ನೇ ಬೈಯೋದು. ಆ ಹುಡುಗಿ ನೋಡಿ ಕಲಿಯೋ ಅಂದ, ಆ ಹುಡುಗಿ ಫಾಲೋ ಮಾಡೋದು. ನಾನು ನಮ್ಮ ಅಪ್ಪನಿಗೆ ಹೇಳಿದೆ, ಆ ಹುಡುಗಿ ಫಾಲೋ ಮಾಡೇ ಫೇಲ್ ಆಗಿರೋದು ಅಪ್ಪಾಜಿ ಅಂತ. ಯಾಕೆಂದ್ರೆ ಓದ್ತಕ್ಕ ಪತ್ರಿಕೆಯಲ್ಲೆಲ್ಲ ಬರೆದಿರ್ತಾರ, ಈ ಸಾರಿಯ ಶೈಕ್ಷಣಿಕ ವರ್ಷದಲ್ಲಿ ಹುಡುಗಿಯರೇ ಮುಂದು, ಈ ಬಾರಿಯ ಶೈಕ್ಷಣಿಕ ಪರೀಕ್ಷೆಗಳಲ್ಲಿ ಹುಡುಗಿಯರೇ ಮುಂದು. ಯಾಕೆಂದರೆ ಹುಡುಗರು ಅವ್ರ ಹಿಂದೆ ಅಂತ. ನಿಮ್ಮನ್ನು ಫಾಲೋ ಮಾಡಿ ನಾವೆಲ್ಲ ಹಳ್ಳ ಹಿಡಿದ್ಬಿಟ್ಟು. ಆದ್ದರಿಂದ ಎಸ್, ನಮ್ಮನ್ನು ಮತ್ತೊಬ್ಬರ ಜೊತೆ ಹೋಲಿಕೆ ಮಾಡ್ಕೊಳ್ಬಾರ್ದು. 35 ಬರ್ತದೆ, ತಲೆ ಕೆಡಿಸ್ಕೊಡ್ಬೇಡಿ, ಅದಾಯ್ತಲ್ಲ. ಏನು ವರಿ ಮಾಡಬೇಡಿ, ಬಟ್ ಕೆಲಸ ಮಾಡೋಕ್ಕೆ ಶುರು ಮಾಡಬೇಕು. ಹಾರ್ಡ್ ವರ್ಕ್. ಅವಳು 70 ತಗೊಂಡಿದ್ದಾಳೆ, ಅವಳು 90 ತಗೊಂಡಿದ್ದಾಳೆ, ಅವಳು ಔಟ್ ತಗೊಂಡಿದ್ದಾಳೆ, ಅದು ಅವ್ರ ಹಣೆ ಬರ. ಅರ್ಥ ಆಯ್ತಲ್ಲ. ಎಲ್ಲರಿಗೂ ಒಂದೇ ರೀತಿ ಮೆದುಳಿದೆ, ಆದರೆ ಒಂದೇ ರೀತಿ ಬಳಕೆ ಮಾಡ್ಕೋಬೇಕಲ್ಲಪ್ಪ. ನಮ್ಮ ಸರ್ಗಳ ಹತ್ರ ಎಲ್ಲ ಮೊಬೈಲ್ ಇದೆ, ಆದರೆ ಕೆಲವರು ಮೊಬೈಲಲ್ಲೇ ಇನ್ವಿಟೇಷನ್ ಮಾಡಿಬಿಡ್ತಾರೆ, ಕೆಲವರು ಮೊಬೈಲಲ್ಲೇ ಅದ್ಭುತವಾದಂಥ ಒಂದು ಶೂಟಿಂಗ್ ಮಾಡ್ತಾರೆ. ಕಾಲೇಜ್ ಹುಡುಗರು ಇದ್ದಾರಲ್ಲ, ನಾವು ಬೈತೀವಿ, ಲತ್ತೆ ನನ್ನ ಮಗ ಏನು ಪ್ರಯೋಜನ ಇಲ್ಲ ಅಂಥೇಳಿ. ಹುಡುಗ ಹೊರಗಡೆ ಹೋಗ್ಬಿಟ್ಟು ಒಂದು ಸ್ಮಾಲ್ ಮೂವಿ ತೆಗಿತಾನೆ, ಶಾರ್ಟ್ ಮೂವಿಗಳು. ಆದರೆ ಮೇಷ್ಟ್ರಿಗೇನೋ ಗೊತ್ತಾರೆ, ಕರ್ಕೊಂಡು ಸನ್ಮಾನ ಮಾಡಬೇಕು. ನಾವು ಅಂದ್ಕೊಂಡಿದ್ದೀವಿ ಬರೀ ಪರೀಕ್ಷೆಯಲ್ಲಿ ಓದ್ಬಿಟ್ಟು ಅಂಕಗಳನ್ನ ಗಳಿಸೋರೆ ಗ್ರೇಟ್ ಅಂತ. ನೋ, ನೀವೆಲ್ಲರೂ ಗ್ರೇಟ್, ನೀವೆಲ್ಲರೂ ಇದ್ದೊತ್ತಿಗೆ ಒಂದು ಶಾಲೆ ಆಗಿದೆ, ಆದರ್ಶ ಶಾಲೆ. ಬರೀ ರ್ಯಾಂಕಿಂಗ್ ಅವ್ರನ್ನೇ ಗುಡ್ಡೆ ಹಾಕೋಬೋದಾಗಿತ್ತಲ್ಲ. ಈ ಪ್ರೈವೇಟ್ ಶಾಲೆಗಳು ಮಾಡ್ತಾವಲ್ಲ, ಪ್ರೈವೇಟ್ ಶಾಲೆ, ಅಪ್ಪ ಅಮ್ಮನ ಇಂಟರ್ವ್ಯೂ ಮಾಡ್ತಾರೆ. ಮೇಡಮ್, ನನ್ನ ಅಪ್ಪ ಅಮ್ಮನ ಇಂಟರ್ವ್ಯೂ ಮಾಡಿಬಿಟ್ಟು ನನ್ನನ್ನು ಆಯ್ಕೆ ಮಾಡುವಂಥ ಶಾಲೆ ಅತ್ಯಂತ ಕಚಡ ಶಾಲೆ ಅದು. ಓಕೆ, ಹಾಗಾದರೆ ನಮ್ಮ ಮೂಟೆ ಊರುವಂಥ ಬೋರಣ್ಣನ ಮಗ ಎಲ್ಲಿ ಓದಬೇಕು? ತಳ್ಳುಗಾಡಿನಲ್ಲಿ ವ್ಯಾಪಾರ ಮಾಡುವವ್ರ ಮಕ್ಕಳು ಎಲ್ಲಿ ಓದಬೇಕು? ಮಕ್ಕಳೇ. ಆದ್ದರಿಂದ ಓದಿ ರ್ಯಾಂಕ್ ಪಡ್ಕೊಳ್ಳೋದು ಬರೋದಲ್ಲ, ಅದ್ರ ಜೊತೆಗೆ ಆದರ್ಶನ ರೂಢಿಸ್ಕೊಳ್ಬೇಕಾಗ್ತದೆ.
ಆಯ್ತಲ್ಲ. ಶಿಕ್ಷಣ ಅಂತಕ್ಕಂಥದ್ದು ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳಿಕ್ಕೆ, ನಮ್ಮ ಅಕ್ಕಪಕ್ಕದವ್ರನ್ನೂ ಸರಿ ಮಾಡಲಿಕ್ಕೆ ಬೇಕಾಗ್ತದೆ. ಆದ್ದರಿಂದ ಬರೀ ರ್ಯಾಂಕಿಂಗ್ ತಗೊಂಡವ್ರನ್ನ ಗುಡ್ಡೆ ಹಾಕೊಂಡು ಓದಿಸ್ಬೇಕಾದ್ರೆ ನೀವೇ ಬೇಕಾ? ಹಾಂ, ನೀವೇ ಬೇಕಾ? ನಥಿಂಗ್. ನಿಮ್ಮ ಶಾರುಗಳೆಲ್ಲ ಹಾಗೆ ಮಾಡಿದರೆ ನೀವೆಲ್ಲ ಎಲ್ಲಿ ಬರ್ತಾಯಿದ್ರಿ? ಬಡವ್ರ ಮಕ್ಕಳೆಲ್ಲ ಎಲ್ಲಿ ಬರ್ತಾಯಿದ್ರಿ ಇಲ್ಲಿಗೆ? ಬರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇದೊಂದು ದೊಡ್ಡ ಮಾನಸಿಕ ರೋಗ. ನಮ್ಮನ್ನು ಮತ್ತೊಬ್ಬರ ಜೊತೆ ಯಾವತ್ತೂ ಟ್ಯಾಲಿ ಮಾಡ್ಕೊಳ್ಬಾರ್ದು. ಯಾಕೆಂದರೆ ಅವರವರ ಇಚ್ಛಾಶಕ್ತಿ ಅವ್ರವ್ರದ್ದು. ಅರ್ಥ ಆಯ್ತಲ್ಲ. ಎಲ್ಲರ ಹತ್ರನೂ ಮೊಬೈಲ್ ಇದೆ. ಕೊಡಿ, ನಿಮ್ದೆಷ್ಟು GB ರ್ಯಾಮ್ ಇದೆ, ನಮ್ದೆಷ್ಟಿದೆ, ಕ್ಯಾಮ್ರಾ ಕ್ಲಾರಿಟಿ ಆಗಿದೆ. ನನ್ನ ಹಣೆ ಬರ ಅದು. ಅರ್ಥ ಆಗ್ತಾಯಿದೆಯಲ್ಲ. ಆದ್ದರಿಂದ ನನ್ನ ಹಣೆ ಬರ ಅದು. ನಮ್ಮ ಮೈಂಡನ್ನು ಶಾರ್ಪ್ ಮಾಡಿದರೆ ಪ್ರಪಂಚದ ಯಾವುದೇ AI ನಿಮ್ಮ ಮುಂದೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು ನಾವೆಲ್ಲ AIಗೆ ಎದುರ್ಕೊಂಡು ಕೂತಿದ್ದೀವಿ. ಬಂತು, ಏನು ಮಾಡಲಿಕ್ಕೆ ಆಗೋದಿಲ್ಲ. AI ಅಮ್ಮ ಆಗಲಿಕ್ಕೆ ಸಾಧ್ಯ ಆಗ್ತದಾ? AI ಅಪ್ಪ ಆಗಲಿಕ್ಕೆ ಸಾಧ್ಯ ಆಗ್ತದಾ? AI ಅಣ್ಣ ತಂಗಿ ಆಗಲಿಕ್ಕೆ ಸಾಧ್ಯ ಆಗ್ತದಾ? ಓಕೆ, ಅದು ನಾವು ಹೇಳಿದ ಕೆಲಸಗಳನ್ನು ಮಾಡಿಕೊಡುತ್ತೆ ಅಷ್ಟೇ, ಪ್ರೋಗ್ರಾಮ್ ಮಾಡಿಕೊಡುತ್ತೆ ಅಷ್ಟೇ. ಒಂದು ಇನ್ವಿಟೇಷನ್ ಮಾಡ್ಕೊಳ್ಬೋದು, ನಾವು ಹೇಳಿರುವಂಥ ವಿಚಾರಗಳನ್ನು ಕಂಪೆಲ್ ಮಾಡಿ ಒಂದು ರೆಡಿ ಮಾಡಿಕೊಡ್ಬೋದು. ಆದರೆ ನಿಮ್ಮದೇ ಸರ್ಗಳು ಮೇಡಮ್ದಿರು ಮಾಡಿದಂಥ ಭಾಷಣಕ್ಕೆ ಅದು ಓವರ್ಟೇಕ್ ಮಾಡಿಬಿಡಲಿ ನೋಡೋಣ. AI ಇಂಗ್ಲೀಷ್ನಲ್ಲಿ ತುಂಬ ಪ್ರಾವೀಣ್ಯತೆಯನ್ನು ಪಡೆದಿರ್ಬೋದು, ಸಂಸ್ಕೃತದಲ್ಲಿ ಇನ್ನೂ ಏನೂ ಅಳ್ಳಾಡಿಸ್ಲಿಕ್ಕೆ ಆಗ್ತಾಯಿಲ್ಲ. ಪಂಪನ ಬಗ್ಗೆ ಏನೂ ಅಳ್ಳಾಡಿಸ್ಲಿಕ್ಕೆ ಆಗ್ತಾಯಿಲ್ಲ. ಕುಮಾರವ್ಯಾಸನ ಬಗ್ಗೆ ಅಳ್ಳಾಡಿಸ್ಲಿಕ್ಕೆ ಆಗ್ತಾಯಿಲ್ಲ. ಹಳಗನ್ನಡದ ಬಗ್ಗೆ ಅಳ್ಳಾಡಿಸ್ಲಿಕ್ಕೆ ಆಗ್ತಾಯಿಲ್ಲ. ಅದರಿಂದ ಮಕ್ಕಳು ಎದುರುಬೇಡಿ. ನಿಮ್ಮಷ್ಟು ಶಕ್ತಿಶಾಲಿಗಳು ಜಗತ್ತಿನಲ್ಲಿ ಇನ್ಯಾರೂ ಇಲ್ಲ. ನಿಮಗೆ ನೀವೇ ಸಾಟಿ. ನಿಮ್ಮನ್ನು ಬಿಟ್ಟರೆ ನಿಮ್ಮನ್ನು ಮೀರಿಸಲಿಕ್ಕೆ. ಅದಕ್ಕೆ ಹೇಳಿದಂತೆ ಒಂದು ಶಾಲೆಯಲ್ಲಿ ಒಬ್ಬ ಹೆಡ್ ಮಾಸ್ಟ್ರು ಒಂದು ಕೆಲಸ ಮಾಡಿದರು. ಏನು ಮಾಡಿದ್ರು ರಿಸಲ್ಟ್ ಬರ್ತಿರ್ಲಿಲ್ಲ. ನಿಮಗೆಲ್ಲ ತಲೆ ಬಿಸಿ, ಮೇಡಮ್ದಿರಿಗೆಲ್ಲ ಏನು ಮಾಡಿದೆ ಅಂತ. ಕೊನೆಗೆ ಒಬ್ಬರು ಹೆಡ್ ಮಾಸ್ಟರ್ ಏನು ಮಾಡಿದ್ರು, ಅವ್ರ ಹತ್ರ ಹೋಗಿ ಶರಣಾದರು. ನಮ್ಮ ಶಾಲೆಯಲ್ಲಿ ನಾವು ಇದೆಲ್ಲ ಮಾಡಿಸಾಯಿತು, ಸ್ಪೆಷಲ್ ಕ್ಲಾಸ್ ಆಯಿತು, ಮತ್ತು ಹೊರಗಡೆ ಬಂದಂಥವ್ರ ಹತ್ರ ಮಾತಾಡ್ಸಿದ್ದಾಯಿತು ಸರ್, ಆಯಿತಾ, ಮತ್ತು ಮೊಟ್ಟೆ ಕೊಟ್ಟಿದ್ದಾಯಿತು, ಬಿಸ್ಕೆಟ್ ಆಯಿತು, ಎಲ್ಲ ಆಯಿತು. ಹಾರ್ಲಿಕ್ಸ್ ಒಂದು ಕುಡಿಸ್ಬೇಕಪ್ಪ ಅಷ್ಟೇ ನಿಮಗೆ. ಅಮ್ಮ ಕಾಂಪ್ಲೇಂಟ್ ಬಾಯ್ ಅಂತ. ಹಾಂ, ನೆಕ್ಸ್ಟ್ ನಿಮ್ಮ ಸಂಬಳದಲ್ಲಿ ಅದು ಒಂದು ಮಾಡಿಬಿಡಿ ಸರ್. ಯಾಕೆಂದರೆ ಟಿ ವಿನೆಲ್ಲ ನೋಡಿದಿರಲ್ಲ, ಅನ್ನಪೂರ್ಣ ಉಪ್ಪು ತಿಂದ್ಬಿಟ್ಟು IAS ಬರೆದು ಬಿಡ್ತಾರೆ ಅವರು. ನಾನು ಆಗಿದ್ರೆ ಒಂದೊಂದು ಮೂಟೆ ಗುಡ್ಡೆ ಹಾಕೊಂಡು ಕೂತಿರುವೆ. ಬಿಮ್ರಸ್ ಸರ್ ಏನು ಮಾಡ್ತಾರೆ, ಉಪ್ಪು ತಿಂತಾ ಇದ್ದೀನಮ್ಮ ಅಂತ. ಆದ್ದರಿಂದ ಅದೆಲ್ಲ ಓಕೆ. ನೋ, 6 ವಾರ್ಡರ್ಗಳಲ್ಲಿ ಗಮನೀಯ ಮೈಕಾಂತಿ, ಫೇರ್ ಆ್ಯಂಡ್ ಲವ್ಲಿ. ನಾನು ಯಾಕೋ ಹಿಂಗೆ ಕರಗಿರ್ಬೇಕಾಗಿತ್ತು. ಒಂದು ತೊಟ್ಟಿ ಕಟ್ಸ್ಬಿಟ್ಟು ಅಳಗಡೆ ಕೂತ್ಕೊಳ್ಳುವೆ ನಾನು. ಆ TVಯ ಮೋಹಕ್ಕೆ ಬಲಿಯಾಗಬೇಡಿ. ಅದರಿಂದ ಒಂದು ಸಾರಿ HM ಏನು ಮಾಡ್ತಾರೆ ಅಂದರೆ, ನಮ್ಮ ಶಾಲೆಗೆ ರಿಸಲ್ಟ್ ಬರೋದು ಏನು ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಅವ್ರಿಗೆ, ತಲೆ ಬಿಸಿ ಆಯಿತು. ಕೊನೆಗೆ ಏನು ಮಾಡಿದರು, ಮಕ್ಳಿಗೊಂದು ಅನೌನ್ಸ್ ಮಾಡಿಬಿಟ್ರು ನೋಟಿಸ್ ಬೋರ್ಡ್ನಲ್ಲಿ, ನೋಡ್ರಪ್ಪ, ಇದುವರೆಗೆ ನಿಮ್ಮ ಯಶಸ್ಸನ್ನು ಹಾಳು ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಹಿಡಿದು ತಂದಿದ್ದೇನೆ ಇವತ್ತು. ಅವನು ಕಟಾಕಿದ್ದೀನಿ ಇವತ್ತು ತಂದು. ನಿಮ್ಮ ಪರೀಕ್ಷೆಯಲ್ಲಿ ಅಂಕಗಳಿಗೆ 100ಕ್ಕೆ 100 ಬರದೇ ಇದ್ದಂಥ ಮಾಡದೇ ಇದ್ದಂಥ ಒಬ್ಬ ಪಾಪಿಯನ್ನು ತಂದು ನಾನು ಅಲ್ಲಿ ರೂಮ್ನಲ್ಲಿ ಕಟಾಕಿದ್ದೀವಿ. 2 ಬಾಗಿಲಿತ್ತು. ಹೀಗೆ ಇಲ್ಲಿ ಹೋಗಿ ಅವನನ್ನು ನೋಡಿಕೊಂಡು ಎಲ್ಲರೂ ಗುಸುಗುಸು. ನಮ್ಮ ಅಂಕಗಳನ್ನು ತಡೆಯುವಂಥ ಮುಟ್ಟಾಳೆ ಯಾರಪ್ಪ? ಅಯ್ಯೋ, ನಮ್ಮ ಯಶಸ್ಸನ್ನು ಸಹಿಸದೇ ಇರೋದವ್ರು ಯಾರೋ ಪಕ್ಕದ ಮನೆ ಆಂಟಿ ಅಂತೂ ಅಲ್ಲ, ಆಯಿತಾ. ಅಂಕಲ್ಗಳಂತೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಹೌದಾ. ಒಂದು ಸ್ವಲ್ಪ ಅಷ್ಟು ಮಾತಾಡೋದು ನಿಮ್ಮ ಆಂಟಿದ್ದೀರ ಪಾಪ ಅಲ್ವ. ಅಂಕಲ್, ಅಯ್ಯೋ ಹೋಗವ, ಚೆನ್ನಾಗಿ ಓದ್ತಿದ್ದೆ ಪುಟ್ಟಿ, ಹೋಗವ ಅಂತ ಅಷ್ಟು ಪೂರ್ಸತ್ತಿರೋದಿಲ್ಲ ಅವ್ರಿಗೆಲ್ಲ. ಓಕೆ ಅಣ್ಣ, ಒಂದು ಸ್ವಲ್ಪ ಮನಿಕ, ನಿಂದ ಅಮ್ಮ ಯಾಕಲ್ಲ ಅಣ್ಣ, ಗೊತ್ತಾಯ್ತು. ಅಣ್ಣ ಮನಿಕೊಬಿಟ್ಟವ್ರೆ ಸ್ವಲ್ಪ. ನಮಗೂ ಗೊತ್ತು ಏನು ಮಾಡೋಕ್ಕಾಗಲ್ಲ, ಆ ಬಳೆ ಬರ ನಂದಲ್ಲ ಇದು. ಪೂರ್ವಿಕರ ಕಾಲದಲ್ಲಿ ಒಬ್ಬ ಕವಿ ಬರೆದಿದ್ದಾನೆ, ಉಳಿದೆಲ್ಲ ಕರ್ಮಗಳನ್ನು ಮನ ಬಂದಂಥ ಬರೆ. ದೇವ್ರಿಗೆ ಕೇಳ್ಕೊಬಿಟ್ಟವ್ ನಾನು ಹೋಗ್ಬಿಟ್ಟು, ಅಪ್ಪ ದೊರೆ, ನನ್ನ ಹಣೆ ಬರದಲ್ಲಿ ನೀನು ಏನು ಬೇಕಾದ್ರೂ ಬರೀ, ನಾನು ಎಡ್ತಿ ಬಜಾರಿನಾರ ಕೊಡು, ಬಡತನ ಕೊಡು, ಸಂಕಟಗಳು ಕೊಡು, ಆದರೆ ಅರಸಿಕರ ಮುಂದೆ ಕಾವ್ಯವನ್ನೊರೆಯುವ ಕರ್ಮವನ್ನು ಬರೆಯದಿರು ಶಿರದಿ ಅಂತ. ಇಷ್ಟೇ ಇಲ್ಲ ಅವ್ರ ಮುಂದೆ ಹೋಗ್ಬಿಟ್ಟು ಪಾಠ ಹೇಳೋದು ಮಾತ್ರ ಕೊಡಬೇಡ ನಿಮ್ದು ಅಮ್ಮಯ್ಯ ಅಂತೇಳಿ. ಅಂದರೆ ಮೇಷ್ಟ್ರಿಗೆ ಅವತ್ತಿನ ಕಾಲದ ಸ್ಟೂಡೆಂಟು ಹೆಂಗೆ ಉರಿಸಿರ್ಬೇಕು ಅಂತ ಏನು ಅಂತ ಕೇಳಬೇಡಿ, ನಿಮಗೆ ಬಿಟ್ಟಿದ್ದೆ. ಹಾಂ, ಎಸ್. ಹಾಗೆ ಅಡ್ಮಿಸ್ ಏನು ಮಾಡಿದರು, ಅವ್ರನ್ನ ತಂದು ಕಟ್ಟಾಕಿದ್ದೀನಿ ನೋಡಿ ಅಂದ ತಕ್ಷಣ ಎಲ್ಲ ಗುಸುಗುಸು. ಯಾರ್ಲ ಅವರು, ಯಾರ್ಲ, ನಮ್ಮ ಸೀನಿಯರಾ ಜೂನಿಯರಾ, ಇನ್ನು ಮಂಡ್ಯದ ಭಾಷೆ ಬೇರೆ ಇದೆ, ಅದೆಲ್ಲ ಇಲ್ಲಿ ಮಾತಾಡೋಕ್ಕಲ್ಲ. ಯಾಕೆಂದರೆ ಎಲ್ಲ ಮಾತು ರೆಕಾರ್ಡ್ ಆಗ್ತಾಯಿದೆ, ಆಯ್ತಲ್ಲ. ನೀವು ಹೊರಗಡೆ ಹೋದಾಗ ನಮ್ಗೆ ಏನಂತೀರಿ, ಹೆಂಗೆಲ್ಲ ಹೊಗಳು ಮಾತಾಡ್ತೀರಿ ಹೊಡೆದವ್ರನ್ನ, ಅವೆಲ್ಲ ಹೇಳೋಕ್ಕಾಗಲ್ಲ, ಆಯ್ತಲ್ವಾ. ಅವ್ನು ಕೈ ಸೇದ ಅನ್ನ, ಆಯ್ತು ಒಂದು ಚಿಕ್ಕದು ಹೇಳಿದ್ದೀನಿ, ಸಾಕು. ಹಾಂ, ಅಯ್ಯೋ ಇಲ್ಲೆಲ್ಲ ಬೊಬ್ಬೆ ಬಂದ್ಬಿಟ್ಟೈತೆ ಕಣ, ಇಲ್ಲಿ ತೋರು ನನ್ನ ಮಗನೇ, ಅದು ನೋಡ್ಬೇಕಾ ನೀನು, ಹೋಗತ್ತೀನಿ. ಎಸ್. ಹಾಗಾಗಿ 2 ಬಾಗಿಲಿದ್ದು ಟೀಚರ್ಸ್ ಎಲ್ಲ ಬಿಟ್ಟರು. ಎಲ್ಲ ಬಂದ ತಕ್ಷಣ ಈ ಕಡೆ ನೋಡಿಬಿಟ್ಟು ಎಲ್ಲ ಸ್ವಲ್ಪ ಬೇವ್ತೋಗ್ಬಿಟ್ಟಿದ್ದಾರೆ. ಆಮೇಲೆ ಎಲ್ಲ ಒರೆಸ್ಕೊಳ್ತಾ ಇದ್ದಾರೆ. ಆಮೇಲೆ ಗೊತ್ತಾಯಿತು, ಮೇಷ್ಟ್ರು ಏನು ಮಾಡಿದ್ರು, ಅಲ್ಲಿ ಒಂದು ದೊಡ್ಡ ಕನ್ನಡಿ ನಿಲ್ಲಿಸ್ಬಿಟ್ಟಿದ್ರು, ಆಯ್ತಲ್ಲ. ಬಂದ ತಕ್ಷಣ ನೋಡಿದ ತಕ್ಷಣ ಯಾರು ಕಾಣ್ತಾಯಿದ್ರು ಹೇಳಿ, ನಾವೇ. ಆದರೆ ಅರ್ಥ ಓಕೆ, ಈಗ ಅರ್ಥ ಆಯ್ತು ಅಂತ ಕಾಣುತ್ತೆ.
ನಮ್ಮ ಯಶಸ್ಸಾಗಲಿ, ನಮ್ಮ ನಾಶವಾಗಲಿ, ನಮ್ಮ ಅವನತಿ ಆಗಲಿ ಯಾರಿಂದಲೂ ಸಾಧ್ಯವಾಗಲ್ಲ, ಇನ್ಕ್ಲೂಡಿಂಗ್ ಗಾಡ್. ಏನು ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲರಿಗೂ ದೇವರಿದ್ದಾನೆ, ಅದಂತೂ ಸತ್ಯ. ಆದರೆ ಅವರು ಮನೆಯಲ್ಲಿದ್ದಾರೆ. ನಿಮ್ಮ ತಂದೆ, ನಿಮ್ಮ ತಾಯಿ, ಅವರಿಗಿಂತ ದೊಡ್ಡವರು ಯಾರೂ ಇಲ್ಲ ಜಗತ್ತಲ್ಲಿ. ಏಕೆಂದರೆ ನಿಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡೋರೆ ಅವರು. ಆದ್ದರಿಂದ ಅದನ್ನು ಮಾಡ್ಕೊಳ್ಬೇಕಾಗ್ತದೆ. ಎಸ್, ತಂದೆ ತಾಯಿಗಳ ಮಗ ನೀನು ಅವಳಿಗಿಂತ ಕಡಿಮೆ ಆಗಬಾರ್ದು, ಕೆಲವ್ರಿಗೆ ಇರ್ತದೆ, ಅದೈತಲ್ವ. ಆಮೇಲೆ ಅವರು ನಿಮ್ಮನ್ನು ಕೆಲವು ಟೀಸ್ ಮಾಡಿ ಮಾತನಾಡ್ತಾರೆ, ಏನು ಕಿಸಿಬಾರ್ದು, ಕಿಸಿ ಹಾಕ್ಬಿಟ್ಟಿದ್ದಾಳೆ. ಅದನ್ನೆಲ್ಲ ನೀವು 2 ಕಿವಿ ಕೊಟ್ಟಿದ್ದಾನೆ ಭಗವಂತ, ಕೇಳಿ ಬಿಟ್ಬಿಡಬೇಕು. ಕೆಲವು ಮಾತ್ರ ತೊಗೊಳ್ಬೇಕು. ಓಕೆ, ಮುಂದಕ್ಕೆ ಹೋಗೋಣ ಈಗ ಸ್ವಲ್ಪ ಬೇಗ. ತುಂಬ ಅದ್ಭುತವಾದ ಮಾಹಿತಿ. ಪರೀಕ್ಷಾ ಭಯ ಯಾವ ರೀತಿ ನಮ್ಮ ಮೇಲೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ, ಅದು ಮಾನಸಿಕವಾಗಿ ತೊಂದರೆ ಮಾಡುತ್ತೆ, ದೈಹಿಕವಾಗಿ ತೊಂದರೆ ಮಾಡುತ್ತೆ. ಇವೆರಡೇ, ಉಳಿದದೆಲ್ಲ ಬಿಟ್ಟಾಕ್ತೀನಿ. ಬೇಗ ಹೋಗೋಣ. ಮೆಂಟಲಿ ಏನು ಕೆಲಸ ಮಾಡುತ್ತೆ ಅಂದರೆ ನರ್ವ್ಸ್ ಆಗಿಬಿಡ್ತೀವಿ. ನರ್ವ್ಸ್ ಆಯ್ತು ಅಂದಾಗೆ ನಮ್ಮ ಬ್ರೈನು ಅದ್ಭುತವಾಗಿ ಡಿಸೈನ್ ಮಾಡಿದ್ದಾನೆ ಬ್ರಹ್ಮ. ನೇಚರ್. ನೀವು ದೇವರನ್ನು ನಂಬಿದರೆ ನೀವು ಬ್ರಹ್ಮ ಅಂದ್ಕೊಳ್ಬೋದು. ನೇಚರ್ ಅಂದರೆ ನೀವು ದೇವರು ನಂಬಲಿಲ್ಲ ಅಂದರೆ, ಏಕೆಂದರೆ ನಿಮ್ಮಿಷ್ಟ ಅದು. ನಾವು ನಿಮ್ಮ ಮೇಲೆ ಯಾವುದೇ ಪ್ರಭಾವನ ಬೀರಲಿಕ್ಕೆ ನಮಗೆ ಯಾವುದೇ ಹಕ್ಕಿಲ್ಲ, ನಿಮ್ಮ ಸ್ವಂತಿಕೆ ಅದು. ದೇವರನ್ನ ನೆಂಬುದು ಬಿಡೋದು ಅವೆಲ್ಲ ನಿಮ್ಮ ವಿಚಾರ. ಆದರೆ ನಾವು ರೂಢಿನಲ್ಲಿ ಅದನ್ನು ಹೇಳಿ ರೂಢಿ ಆಗಿರೋದರಿಂದ ಅದು ಬಂದುಬಿಡ್ತದೆ ಅಷ್ಟೇ. ಅದರಿಂದ ನೇಚರ್, ಪ್ರಕೃತಿ, ಭೂಮಿ ನಮ್ಮ ಬ್ರೈನನ್ನು ಅದ್ಭುತವಾಗಿ ಡಿಸೈನ್ ಮಾಡಿದೆ. ಹೌದಾ? ಎಂಥ ಡಿಸೈನ್ ಮಾಡಿದೆ ಅಂದರೆ 15 ವರ್ಷದಲ್ಲಿ ಹಾಡಿದಂಥ ಹಾಡು ಸ್ವಲ್ಪ ಅಂತ ಇದ್ರೆ ಬಂದುಬಿಡುತ್ತೆ ಹಾಡು. ನಾಟಕ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಮರ್ತೋಗ್ಬಿಟ್ಟಿರ್ತದೆ. ಹಾರ್ಮೋನಿ ಮಾಸ್ಟರ್ ಬರೆದ್ಬಿಟ್ಟು ಹೇಳೋ ಅಂದ ತಕ್ಷಣ ಬಂದುಬಿಡುತ್ತೆ. ಹೌದಲ್ವಾ? ಹಾಗಾಗಿ ನಮ್ಮ ಶಾಲೆಯಲ್ಲಿ ನಮಗೆ ನಾವು ಸರಿಯಾಗಿ ಮಾಸ್ ಪೀಟಿ ಮಾಡಿಲ್ಲ, ನಮ್ಮ ಮೇಷ್ಟ್ರು ರುಬ್ಬಿಸ್ತಿದ್ರಲ್ಲ, ನಿಮ್ಮನ್ನೆಲ್ಲ ನೋಡ್ತಿದ್ದಾಗ ನೆನಪಾಗ್ತಾ ಇದೆ ನಮಗೆ. ನಿಮ್ಮ ಯೂನಿಫಾರ್ಮ್ ನೋಡ್ತಿದ್ದಾಗ ನಮ್ಮ ಯೂನಿಫಾರ್ಮ್ ನೆನಪಾಗ್ತಾ ಇದೆ. 1997 ಇಸ್ವಿ ನಿಟ್ಟೂರು ಪ್ರೌಢಶಾಲೆಯಲ್ಲಿ ಓದಿದೆ, ಎಲ್ಲ ನೆನಪುಗಳು ಬರ್ತಾ ಇದೆ. ಸರಿಯಾಗಿ ಉಗುರು ಕಟ್ ಮಾಡಿಲ್ಲ ಅಂದರೆ ಪೈಡಿ ಮಾಸ್ಟ್ರಲ್ಲಿ ರಬ್ಬರ್ ಒಬ್ಬನ ಏರ್ಕೊಂಬರ್ತಾರೆ, ಚಕ ಅಂತ ಇಲ್ಲೇ ಅದೈತಲ್ಲ, ಎಲ್ಲ ಉತ್ತರಿಸಿ ಇಲಿ ಕಡ್ದು ಮಡಗಲ್ವ ಚೀಲ ಎಲ್ಲ ಹಂಗೆ ಕಡ್ದುಬಿಟ್ಟು ಇದು ಮಾಡಿಬಿಡು. ಆದರೂ ಸಹ ರುಬುಕ್ಕನೆ ಬಾರಿಸೋರು, ಯಾಕೆಂದರೆ ಈ ಪನ್ನ ಯಾಕೆ ಅಂತ ಹೇಳಿ. ಇವತ್ತು ಸದ್ಯ ನೀವು ಇಲ್ಲಿ ಮಚ್ಚಲ್ಲಿ ಹೊಡೆಸ್ಕೊಂಡು ಬರೋದು, ಸುದೀಪ್ ನೋಡ್ಕೊಂಡು, ದರ್ಶನ್ ನೋಡ್ಕೊಂಡು ಇನ್ನೊಂದು ಥರ ಬರೋದು, ಸಾಧು ಕೋಕಿಲ್ನ ನೋಡ್ಕೊಂಡು ಪುಳ್ ಜುಟ್ ಬಿಟ್ಕೊಂಡು ಬರೋದು. ಇವತ್ತು ಸದ್ಯ ಯೂನಿಫಾರ್ಮ್ ಹಾಕಿದ್ದಕ್ಕೆ ನಮ್ಮ ಪುಣ್ಯ ಮೇಷ್ಟ್ರೆಲ್ಲ ಬದುಕಿದ್ದಾರೆ, ಇಲ್ಲಾಂದ್ರೆ ಅವರು ಮಠ ಸೇರ್ಬಿಡೋರು. ಯಾಕೆಂದ್ರೆ ಇಲ್ಲೆಲ್ಲ ಹರ್ಕೊಂಡು ಶ್ರೀಮಂತರು, ಪಾಪ ಬಡವರು, ಬಟ್ಟೆಗೆ ಗತಿ ಇಲ್ಲದೆ ಇದ್ದವರು ಅವರು ನಮ್ಮ ಕಾಲೇಜಲ್ಲಿ ಇದ್ದಾರೆ. ಕೆಲವರು ಬಡವರು ಅಂದರೆ ಬಟ್ಟೆ ತೋತೀತ ಆಮೇಲೆ. ಎಸ್, ಹಾಗಾಗಿ ಏನಾಗ್ತದೆ ಅಂದರೆ ನೀವು ತುಂಬ ಭಯ ಆದಾಗ ಮೈಂಡ್ ಏನು ಕೆಲಸ ಮಾಡೋದಿಲ್ಲ. ಗಾಬರಿನಲ್ಲಿ ಏನು ಮಾಡ್ತೀವಿ ಅಂದರೆ ಬ್ರೇಕ್ ಒತ್ತು ಎಕ್ಸ್ಲೀಟರ್ ಒತ್ಬಿಟ್ಟಿರ್ತೀವಿ, ಕಾರು ಎಲ್ಲೋ ಬಿದ್ದೋಗ್ಬಿಟ್ಟಿರ್ತದೆ. ಅದರಿಂದ ಮನಸ್ಸಿನ ಮೇಲೆ ತುಂಬ ಪ್ರಭಾವ ಇರ್ಬಿಡ್ತದೆ. ಅದರಿಂದ ಫಿಸಿಕಲಿ ಏನು ಮಾಡ್ಬೋದು, ವಾಮಿಟ್ ಆಗ್ಬೋದು, ಅದಾಯ್ತಲ್ವ, ಬೆವರು ಕಿತ್ಕೊಳ್ಬೋದು, ಜ್ವರಗಳು ಬಂದುಬಿಡ್ಬೋದು. ಆದ್ದರಿಂದ ನಡುಕಗಳು ಶುರುವಾಗ್ಬಿಡುತ್ತೆ. ಈ 2 ಕೆಲಸಗಳನ್ನು ನಿಮ್ಮ ಮೇಲೆ ಮಾಡಿದೆ. ಕೆಲವು ಹುಡುಗಿರು ಏನು ಮಾಡ್ತಾರೆ ಅಂದರೆ ಯಾವುದೋ ಮೇಷನ್ ಲಬಕ್ಕನ್ನು ಬಿದ್ದೋಗ್ಬಿಟ್ಟಿರ್ತಾರೆ. ಹೌದಾ? ಗಾಬರಿಗೆ ಬಿದ್ದೋಗ್ಬಿಟ್ಟಿರ್ತೀವಿ ನಾವು, ಅದಲ್ವಾ? ಕೆಲವ್ರು ಇರ್ತಾರೆ, ಅಯ್ಯೋ ಹೊಡ್ಕೊತಾರೆ ಬಿಡು ಅಂದು. ನಮ್ಮ ಕ್ಲಾಸ್ಮೇಟೆಲ್ಲ ನಾವು ಎಲ್ಲ ಚಿಕ್ಕವರಿದ್ದೋ ಮೇಡಮ್, ನಾವು 3ನೇ ಬೆಂಚಲ್ಲಿ ಕೂರ್ತಿದ್ದೋ. ನಮಗೆಲ್ಲ ರೂಪ್ಸರು ಹೊಡೆದು ಲಾಸ್ಟ್ ಬೆಂಚಿಗೆ ಹೋದಾಗ ನಮಗೆ ದೇಸಾಯಿ ಅಪ್ಪಸಾಹೇಬ್ ಅಂತ ಕನ್ನಡ ಟೀಚರ್, ಕೂರ್ಲಿ ಕತ್ತಿಗಳು ಕೂರ್ಲಿ, ನಿಮ್ಗೆ ಎಷ್ಟು ಹುಗಿದ್ರು ಮಾನ ಮರಿದಿಲ್ಲ. ನಮಗೆಲ್ಲ ಉರಿಯೋದು, ಯಾಕಂದ್ರೆ ಗಲಾಟೆ ಮಾಡಿದವರು ನಾವಲ್ಲ, ತೊಂದರೆ ಕೊಟ್ಟವ್ರು ನಾವಲ್ಲ, ಅವ್ರ ಜೊತೆ ಸೇರ್ಕೊಂಡು ನಾವು ಏಟ್ ತಿಂತಾಯಿದ್ದೀವಿ. ಕುಳ್ರು ಅಂದ್ಬಿಟ್ಟು ಚೆನ್ನಾಗಿ ರುಬ್ಬಿಸ್ಕೊಂಡು ಹೋಗೋರು, ಹೊಡೆದು ಅವ್ರಿಗೆ ಬೇಜಾರಾಗ್ಬಿಟ್ಟು ಏನು ಮಾಡೋದು, ಲಾಸ್ಟ್ ಬೇಜ ಹೊಡಿತಿರ್ಲಿಲ್ಲ ಅವರು, ಉಗಿದ್ಬಿಟ್ಟು ಕೂಸ್ಬಿಡೋರು. ಅವರು ಖುಷಿ ಆ ಮಕ್ಕಳ ತಿಂದ್ರಾ ಅಂತ. ಅದರಿಂದ ಕೆಲವು ಪರೀಕ್ಷೆಗಳ ಸಮಯ ಬಂದಾಗ ಏನಾಗುತ್ತೆ ಅಂದರೆ ಕೆಲವರಿಗೆ ವಾಂತಿ ಭೇದಿ ಆಗ್ತಕ್ಕಂಥದ್ದು, ಜ್ವರ ಬಂದುಬಿಡ್ತದೆ ಎದುರ್ಕೊಂಡು. ಯಾಕೆಂದರೆ ನಿಮ್ಮ ಮನಸ್ಸಿಗೂ ದೇಹಕ್ಕೂ ಬಹಳ ಕಾಂಟ್ಯಾಕ್ಟ್ ಇದೆ. ನನ್ನ ಮನಸ್ಸು ಏನನ್ನೇ ಹೇಳ್ಕೊಡ್ತಾ ಇದೆ ಅದನ್ನು ನೆಕ್ಸ್ಟ್ ಪ್ರಿಪೇರ್ ಮಾಡಿ ಕೊಡ್ತಾ ಇರ್ತದೆ. ಅದಕ್ಕೆ ದೇಹ ಏನು ಮಾಡ್ತದೆ, ಆ್ಯಕ್ಟಿಂಗ್ ಮಾಡ್ತಾ ಇದೆ ಅದಕ್ಕೆ ತಕ್ಕಂತಾಗಿ. ಇಲ್ಲ, ನನ್ನ ಮನಸ್ಸು ಪ್ರಿಪೇರ್ ಮಾಡಿಕೊಡ್ಲಿಲ್ಲ ಅಂದರೆ ರಾಜು ಸರ್ ಈ ಕೈ ಹಿಡ್ಕೋಬೇಕು, ನಿಮ್ಮ ಮೇಡಮ್ ಈ ಕೈ ಹಿಡ್ಕೊಂಡು ಕರ್ಕೊಂಡು ಗ್ಲೂಕೋಸ್ ಬಾಟ್ಲ್ ಹಾಕೊಂಡು ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾದ ನಾನು. ಆದ್ದರಿಂದ ಈ 2 ತೊಂದರೆಗಳನ್ನ ಕೊಡ್ತದೆ. ಭಾಳ ಕೇರ್ಫುಲ್ಲಾಗಿ ಇರಬೇಕಾಗ್ತದೆ. ನೋಡಿ, ಇಲ್ಲಿ ಮೆಂಟಲಿ ಪ್ರೆಷರ್ ಏನಾದ್ರು ಬೀಳ್ತು, ಒಂದು ಅಕ್ಷರನೂ ಬರೆಯೋಕ್ಕಾಗೋದಿಲ್ಲ, ಸಮ್ಗಳನ್ನ ಬರೆಯೋಕ್ಕಾಗೋದಿಲ್ಲ, ಲೆಕ್ಕಗಳನ್ನು ಸಮ್ಮಪ್ ಮಾಡೋಕ್ಕಾಗೋದಿಲ್ಲ, ಪ್ರಾಬ್ಲಮ್ಸ್ಗಳನ್ನು ಥಿಯರಿಗಳನ್ನು ಬರೀಲಿಕ್ಕಾಗೋದಿಲ್ಲ, ಡ್ರಾಯಿಂಗ್ ಬರೀಲಿಕ್ಕೆ ಕೈ ನಡುಗ್ತಾ ಇರ್ತದೆ. ಕೆಲವರೆಲ್ಲ ಖರ್ಚಿಪಿಟ್ಕೊಂಡು ಒರೆಸ್ಕೊಂಡು ಬರೀತಾ ಇರ್ತೀರ. ಆದರೆ ನೀವು ಕೆಲವರು ಪರ್ಚ್ಕೊಂಡು ಗಿಂಡಿ ಇದೆಲ್ಲ ಮಾಡಿಕೊಂಡು ಅವ್ರು ನೋಡಿ ಇವ್ರು ನೋಡಿ ಇದೆಲ್ಲ ಮಾಡ್ತಾ ಇರ್ತೀರ. ಬಟ್ ಬಿ ಕೇರ್ಫುಲ್. ಅದೆಲ್ಲ ಮಾನಸಿಕವನ್ನು ತೊಳ್ಳನ್ನು ಉಂಟು ಮಾಡ್ತದೆ. ಮಾಡಿದಾಗ ನಿಮಗೆ ಏಕಾಗ್ರತೆ ಬರೋದಿಲ್ಲ. ಏಕಾಗ್ರತೆ ಬರಲಿಲ್ಲ, ನೀವೇನು ಮಾಡಲಿಕ್ಕಾಗೋದಿಲ್ಲ. ಅದು ಅದ್ಭುತವಾದಂಥ ಶಕ್ತಿ ಏಕಾಗ್ರತೆ ಇದೆಯಲ್ಲ. ನಮ್ಮ ಋಷಿಮುನಿಗಳಿಗೆ ಅಷ್ಟು ಪವರ್ ಯಾಕೆ ಬರ್ತಾಯಿತ್ತು ಅಂದರೆ ಅವತ್ತು ವಾಟ್ಸಪ್ ಇರಲಿಲ್ಲ, ಪುಣ್ಯಕ್ಕೆ ಫೇಸ್ಬುಕ್ಕು, ಯೂಟ್ಯೂಬು ಮತ್ತು ಇನ್ನೊಂದು ಇನ್ಸ್ಟಾಗ್ರಾಮ್ ಇರಲಿಲ್ಲ. ಅದಕ್ಕೆ ಅವರು ಅದೆಲ್ಲ ಮಾಡಿದ. ಈಗ ಸುಮ್ಮನೆ ಹಿಂಗೆ ಬೆಂಟತಾ ಇರೋದು. ಓಕೆ, ನಮ್ಮ ಮನಸ್ಸು ಚಂಚಲ ಆಗಿಬಿಟ್ಟಿದೆ. ನೋಡಿ, ಅವ್ರು ಬಂದಾಗ ನೋಡ್ತಿದ್ದಾರಲ್ಲ, ಅದಕ್ಕೆ ನಿಮ್ಮನ್ನೆಲ್ಲ ಹೇಳ್ಕೊಂಬಿಟ್ಟೆ ನಾನು. ಈಗ ನೋಡಿ ಅದು ಹೆಂಗೆ ನೋಡ್ತೀರಾ?
ಯಾಕೆಂದರೆ ನಾನು ಯಾರೋ ಬಂದರು ಅಂತ ಬಗ್ಗಿ ಹಿಂಗೆ ನೋಡ್ತಾ ಇದ್ದರೆ ನೀವು ನನ್ನನ್ನೇ ಫಾಲೋ ಮಾಡ್ತೀರಾ. ಅದಕ್ಕೆ ನಾನೇನು ಮಾಡಿದೆ, ನಿಮ್ಮನ್ನೆಲ್ಲ ಪ್ರಿಪೇರ್ ಮಾಡಿದೆ ಮೊದಲು 5 ನಿಮಿಷ. ಓಕೆ, ಯಾಕೆಂದರೆ ಮೊದಲು ನಿಮ್ಮನ್ನು ಪ್ರಿಪೇರ್ ಮಾಡಿದಾನೆ ನಾನು ಎಷ್ಟು ಪ್ರಿಪೇರ್ ಆಗಿ ಬಂದರೂ ಏನೂ ಪ್ರಯೋಜನ ಇಲ್ಲ ಅಂತ ನನಗೆ ಗೊತ್ತು. ಅದರಿಂದ ಓದೋದನ್ನು ಮರೆತು ಬಿಡ್ತೀರಾ ನೀವು, ಅದನ್ನು ಮಾಡಬಾರ್ದು. ದೈಹಿಕ ತೊಂದರೆ ಅಂದರೆ ಆತಂಕಕ್ಕೆ ಒಳಗಾಗಿ ಬೆವರ್ತೀವಿ, ಕೈ ಕಾಲು ನಡುಕ ಉಂಟಾಗ್ತದೆ. ಅದೇ ನಾನು ಹೇಳಿದ್ವಲ್ಲ, ಗಡ 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 ಅಂತ. ನಿದ್ರೆ ಬರೋದಿಲ್ಲ, ಬಯಕೆ. ನಿದ್ರೆ ಹೋಯ್ತು, ಮೊಬೈಲ್ ಇದೆಯಲ್ಲ ತುಂಬ ಹೀಟ್ ಆದರೆ ಏನಾಗುತ್ತೆ, ಹ್ಯಾಂಗ್ ಆಗಿಬಿಡುತ್ತೆ ಹೆಚ್ಚು ಕೆಲಸ ಮಾಡಿದರೆ. ನಮ್ಮ ಮೈಂಡು ಹಾಗೆಯೇ, ಮೈಂಡ್ ನೋಡೇ ಮೊಬೈಲ್ ಮಾಡಿದ್ದು. ಆದ್ದರಿಂದ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ಆಗೇನು ಮಾಡ್ತೀವಿ, ಗಾಳಿ ಬೆಳಗ್ಗೆ ಬಿಡಿ ಸ್ವಲ್ಪ ಗಾಳಿ ಹಾಕಿ ರಿಲ್ಯಾಕ್ಸ್, ಆರಾಮ್. ಓದು ಅಂತ ಬಡ್ಕಂಡೆ ಗೊತ್ತಾಯ್ತಲ್ವ, ನನ್ನ ಮಾತು ಕೇಳಲಿಲ್ಲ ಮೂದೇವಿ ಅಂತ ಬೈತೀವ ನಾವು. ನೋ ಹಂಗೆ ಬೈದರೆ ಅವಳು ಅಲ್ಲೇ ಗೋವಿಂದ ಖಂಡಿತ. ಆಗೇನು ಮಾಡ್ತಾರೆ ಡಾಕ್ಟ್ರು, ರಿಲ್ಯಾಕ್ಸ್, ಏನೂ ಹೋಗಿಲ್ಲ, ನೀನು ಆರಾಮಾಗಿದೆಯಾ, ರಿಲ್ಯಾಕ್ಸ್ ಅಂತ ಹೇಳಿಬಿಟ್ಟು ಚಾಕ್ಲೇಟ್ ತಿಂತೀರಾ, ಕೊಡ್ತಾರೆ, ಆರಾಮ್ಸೆ ಮಾತಾಡ್ತಾರೆ, ಪ್ರೀತಿಯಿಂದ ಮಾತನಾಡ್ತಾರೆ. ಕೆಲವು ಡಾಕ್ಟ್ರು ಅವ್ರನ್ನೇ ಸಾಯಿಸ್ಬಿಡ್ತಾರೆ ಗೊತ್ತಾಯ್ತಲ್ವ. ಬಂದಿದ್ದೀರಾ, ಹೋಯ್ತಾ, ಗೋವಿಂದನಾ ಎಸ್, ಗೋವಿಂದ ಅಂದರೆ ಅವ್ರು ಗೋವಿಂದನೇ. ಆದ್ದರಿಂದ ಯಾಕೋ ಹೆಡ್ಏಕ್, ತಲೆನೋವು ಯಾಕೆ ಬರ್ತದೆ ಅಂದರೆ, ಯಾವುದೋ ಕ್ಲಿಯರ್ ಮಾಡದೇ ಇರುವಂಥ ಸಮಸ್ಯೆಗಳು ಬಂದು ಒದ್ದಾಡ್ತಿದ್ದಾಗ, ಸಮಸ್ಯೆನಲ್ಲಿ ಸಿಗಾಕೊಂಡಾಗ ಏನು ಮಾಡುತ್ತೆ, ಲೈಟಾಗಿ ತಲೆನೋವು ಬರ್ತದೆ. ಆ ಸಮಸ್ಯೆಗಳು ದಿನನಿತ್ಯ ಬಂದಾಗ ಏನಾಗುತ್ತೆ, ಒತ್ತಲೆನೋವು ಅಂತ ಬರ್ತದೆ, ಆಯ್ತಲ್ವಾ. ಅದಕ್ಕೆ ನಾನು ಹೇಳಿದೆ, ಡಾಕ್ಟ್ರೇ ತಲೆನೋವು ಬಂದಾಗ ಕನ್ನಡಕ ಹಾಕ್ಕೊಳ್ಳಿ ಅಂತ. ಮಿಸ್ಸಸ್ ಬಂದಿದ್ದರು, ನಾನೇನು ಮಾಡಿದೆ, ಮಿಸ್ಸಸ್ ಬಂದಿದ್ದಕ್ಕೆ ಕನ್ನಡಕ ಹಾಕೊಂಬಿಟ್ಟೆ ನಾನು. ಇದ್ಯಾಕ್ರಿ ನಾನು ನೋಡಿದ ತಕ್ಷಣ ಅದು ಕನ್ನಡಕ ಹಾಕ್ಕೊಳ್ತಾ ಇದ್ದಾರೆ. ಡಾಕ್ಟ್ರ್ ಹೇಳಿದ್ದಾರೆ, ತಲೆನೋವು ಕಂಡಾಗ ಕನ್ನಡಕ ಹಾಕೊಳ್ಳಿ ಅಂತ. ಓಕೆ, ಅರ್ಥ ಆಯ್ತಾ. ಅದರಿಂದ ಜ್ವರ ಬರ್ಬೋದು, ಭಾಳ ಕಷ್ಟ. ಈಗ ಅದೇನು ಆ ಭಯ ಬರಲಿಕ್ಕೆ ನಾವೇನು ಮಾಡ್ಕೊಂಡಿದ್ದೀವಿ ಅನ್ನೋದಕ್ಕೆ ನಿಜವಾಗಿ ಬರ್ತಾಯಿದೆ ನೋಡಿ. ಎಲ್ಲ ಬೇಕಾದ್ರೆ ಬರ್ಕೊಳ್ಳಿ ದಯಮಾಡಿ. ಭವಿಷ್ಯದ ಬಗ್ಗೆ ಕನಸುಗಳಿಲ್ಲದೆ ಇರೋದು, ನಾನು ಹೇಳಿದೆ, ನಾವು ಏನಾಗಬೇಕು ಅಂತ ಈಗ ಡಿಸೈನ್ ಮಾಡಿದ್ರೆ ಯಾರು ಬೇಡ, ನಮಗೆ ಕೋಲ್ ಬೇಡ, ಬಂದೂಕ ಬೇಡ, ಕಾನೂನು ಬೇಡ, ಬೆಲ್ ಬೇಡ, ಏನೂ ಬೇಡ. ಅವರಿಗೆ ಊಟ ಮಾಡಬಾ ಅಂತ ಕರೆದ್ರೂ ಸಹ ಎಷ್ಟೋ ಮಕ್ಕಳು ಜಗ್ಗೋದಿಲ್ಲ. ಅವು ಏನು ಮಾಡ್ತಾ ಇರುತ್ತೆ, ತಮ್ಮ ಕೆಲಸ ಮಾಡ್ಕೊಂಡು ಅವತ್ತಿನ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಅವರಿಗೆ ಯಾವುದ್ರ ಬಗ್ಗೆ ಚಿಂತೆ ಇಲ್ಲ. ನೋಡಿ, ಭವಿಷ್ಯದ ಬಗ್ಗೆ ಕನಸುಗಳು ಇಲ್ಲದೆ ಇರ್ತಕ್ಕಂಥದ್ದು. ನೀನೇನಾಗಬೇಕು ಅಂದರೆ ನಾವು IAS ಆಗಬೇಕು ಅಂತ. ಸ್ಟೇಟಲ್ಲಿ ಯಾರು ಆಳ್ತಾ ಇದ್ದಾರೋ ಮುಖ್ಯಮಂತ್ರಿ ಅಂದರೆ, ಸರ್ 3 ತಿಂಗಳಿಗೆ ಒಬ್ಬಳು ಚೇಂಜ್ ಆಗ್ತಾರೆ ಸರ್, ನಾನೇನು ಹೇಳಲಿ ಸರ್ ಅಂತ. ನೋ, ಅದರಿಂದ ಅದು ಡಿಸರ್ವ್, ನಿಮಗೆ ಅದು ಬಂದುಬಿಡಬೇಕು. ಎದುರುಬೇಡ, ಏನು ಮಾಡಲ್ಲ ಈ ಮೇಸ್ಟ್ರು, ನೀವು ಗಲಾಟೆ ಮಾಡಿದ್ರು ಏನು ಮಾಡಲ್ಲ, ಆಯಿತಾ. ಅಂತ ಮೇಷ್ಟ್ರಲ್ಲ ಅಣ್ಣ. ನಮ್ಮ ಅಣ್ಣ ತಮ್ಮದಿರು ಬಂದರು, ಹಲೋ ಹಾಯ್. ನನ್ನ ಪಾಠ ಕೇಳಿ ನೋಡಿ, ರಾಮನ ಬಂಟನೂ ಬಂದಿದ್ದಾನೆ ಅಂದರೆ ಗೊತ್ತಾಯ್ತಲ್ವ, ನನಗೆ ಎಂಥ ಪುಣ್ಯ ಇರಬೇಕು ಅಂಥೇಳಿ. ಅದು ನೋಡಿ, ಅದಕ್ಕೆ ಹೇಳಿದ್ದು, ಒಂದೊಂದು ವಿಚಾರಕ್ಕೂ ಏನಾದ್ರು ಹೇಳ್ಕೊಡ್ತಾ ಇರ್ತೀನಿ. ಒಂದು ಸಾರಿ ಮೇಡಮ್ಮರೇ ಯಾರದೋ ಮಿಸ್ಸಸ್ ಕಾಣೆ ಆಗಿಬಿಟ್ಟಿದ್ರು. ಅವನು ನಮ್ಮ ಮಿಸ್ಸಸ್ ಅಲ್ಲ ನಮ್ಮ ಮಿಸ್ಸಸ್ ನಮ್ಮ ಬುಟ್ಟೆ ಹೋಗೋದಿಲ್ಲ. ಯಾಕೆಂದರೆ ಬಡಿಮಂಗ ಸರಿಯಿಲ್ಲ, ಎಲ್ಲರೂ ಹೊಂಟಾಯ್ತಾನೆ ಅಂತ. ಯಾರ್ದೋ ಮಿಸ್ಸಸ್ ಕಾಣೆ ಆಗಿಬಿಟ್ಟಿದಾಗ ಅವನು ಕಂಪ್ಲೇಂಟ್ ಕೊಡ್ಕೋಬಿಡ, ಸರ್ ನಮ್ಮ ಮಿಸ್ಸಸ್ ಕಾಣೆ ಆಗಿಬಿಟ್ಟಿದ್ದಾರೆ, ಹುಡಿ ಅಂತ. ಅವನು ಪೊಲೀಸಪ್ಪ ಒಂದು ಸ್ವಲ್ಪ ಚುರುಕು, ಒಂದು ಸ್ವಲ್ಪ ಕೆಲಸ ಮಾಡು, ಪಕ್ಕದಲ್ಲಿ ಶ್ರೀರಾಮನ ದೇವಸ್ಥಾನ ಇದೆ, ಯಾವುದಕ್ಕೆ ಹೋಗಿ ಒಂದು ಅರಕೆ ಕಟ್ಕೊಂಡ್ಬಿಡು ಅಂತ, ಆಮೇಲೆ ಬಂದು ಕಂಪ್ಲೇಂಟ್ ಕೊಡು ಅಂತ. ಅವ್ನು ಹೋಗ್ಬಿಟ್ಟು, ರಾಮ ನಮ್ಮ ಮಿಸ್ಸಸ್ಸು ಕಾಣೆ ಆಗಿಬಿಟ್ಟಿದ್ದಾರೆ, ದಯಮಾಡಿ ಹುಡುಗ, ಐ ಆಮ್ ಸೋ ಸಾರಿ ಮ್ಯಾನ್. ನೀನೇನು ಪಕ್ಕದಲ್ಲಿ ಹನುಮಂತನ ಗುಡಿ ಇದೆ, ನೀನು ಅಲ್ಲೋಗಿ ಕೇಳ್ಕೊ. ಯಾಕೆಂದರೆ ನಮ್ಮ ಹೆಂಡ್ತಿ ಕಾಣೆ ಆಗಿದ್ದಾಗಲೂ ಅವನೇ ಹುಡುಕ ಬಂದಿದ್ದ ಅಂತ. ಸೀತಾಮಾತ ಹುಡುಕ ಬಂದವ್ರು ಯಾರಯ್ಯ? ನಾನು ಹೇಳಿದ್ದು ಕರೆಕ್ಟ್ ತಾನೇ? ರಾಮಾಯಣ ಹಿಂಗೆ ಬರೆದ್ಬಿಟ್ಟಿರಿ ಆಮೇಲೆ ಅಲ್ಲ. ಭವಿಷ್ಯದ ಬಗ್ಗೆ ನಿಮಗೆ ಒಂದು ಕನಸಿಲ್ಲ ಅಂದರೆ ನೀವು ಡಿಸೈನ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಈಗಲೇ ನಿಮ್ಮ ಭವಿಷ್ಯವನ್ನು ನೀವು ಡಿಸೈನ್ ಮಾಡ್ಕೊಳ್ಬೇಕು. ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ, ಮುಂದಕ್ಕೆ ಎಲ್ಲಿಗೆ ಹೋಗ್ಬೇಕಂತ. ಈಗ ನಾನೇನು ಮಾಡಿದೆ, ನಮ್ಮ ರಾಜು ಸರ್ಗೆ ಫೋನ್ ಮಾಡಿಬಿಟ್ಟು, ಸರ್ ನಿಮ್ಮ ಪ್ರೋಗ್ರಾಮ್ ಎಷ್ಟೊತ್ತಿಗೆ, ನಿಮ್ಮ ಶಾಲೆದೊಂದು ಹೆಸರು ಲೊಕೇಶನ್ ಕಳಿಸಿ ಅಂದೆ. ಇಲ್ಲ ಬರ್ಬೋದಾಯ್ತಲ್ಲ, ನಂಜನಗೂಡು ಎಷ್ಟು ಸಾರಿ ಓಡಾಡಿಲ್ಲ ನಾನು, ಹೌದಾ. ಮತ್ತು ಈ ಊರಿಗೆ ಎಷ್ಟು ಸಾರಿ ಓಡಾಡಿಲ್ಲ, ಕೇರಳ ಮಾರ್ಗವಾಗಿ ತುಂಬ ಹೋಗ್ತಾ ಇರ್ತೀನಿ, ಬಂದ್ಬಿಡೋಣ ಅಂತ ಹೇಳಿ. ಯಾಕೆ ಲೊಕೇಶನ್ ಇಸ್ಕೊಂಡೆ ಅಂದರೆ, ಜಸ್ಟ್ ಅದನ್ನು ಒಂದು ಕಿರು ಬೆರಳನ್ನು ಒತ್ತಿದರೆ ಸಾಕು, ನನಗೆ ಎಲ್ಲೆಲ್ಲಿ ಟ್ರಾಫಿಕ್ ಇದೆ ಅಂತ ಹೇಳ್ತಾ ಇರ್ತದೆ, ಇಷ್ಟೊತ್ತಿಗೆ ಹೋಗುತ್ತೆ ಅಂತ ಒಂದು ಅಪ್ರಾಕ್ಸಿಮೇಟ್ಲಿ ಕರೆಕ್ಟಾಗಿ ಅದು ಹೇಳುತ್ತೆ. ನೋಡಿ, ಅವ್ರು ಕೊಟ್ಟಿರೋ ಟೈಮ್ಗೆ ಬಂದು ಇಳಿದೆ. ನಾನು ನಮ್ಮೂರು MLA ಬಂದಂಗೆ ಅಳ್ಳಾಡ್ಸ್ಕೊಂಡು 12:30 ಬಂದರೆ, ಇದು ಇಂಡೈರೆಕ್ಟಾಗಿ ನಿಮಗೆ ಬೈತಾ ಇರೋದು. ನಾಳೆ ದಿನ ನೀವು MLA ಆದರೆ 11 ಗಂಟೆ ಅಂದರೆ 11 ಗಂಟೆ ಪ್ರೋಗ್ರಾಮಲ್ಲಿ ಇರಬೇಕು.
ನಾವು ಇಲ್ಲ ಅಂದರೆ ಶಿಕ್ಷಣ ಎಷ್ಟೇ ಶಿಕ್ಷಕರು ಒಳೆನಲ್ಲಿ ಹುಣ್ಸೆಣ್ಣು ತಿಂದಂಗೆ ಆಗುತ್ತೆ. ನಾನು ಮೊದಲೇ ಕೇಳ್ತೀನಿ, ಯಾರಾದರೂ ಹಿಂಗೆ MLAಗಳು ಬರ್ತಾರೆ, ಆ ಪ್ರೋಗ್ರಾಮ್ಗೆ ಹೋಗೋದೇ ಇಲ್ಲ ಬಹುತೇಕ. ಯಾಕೆಂದರೆ 12 ಗಂಟೆ ಇದ್ದರೆ 2 ಗಂಟೆಗೆ ಬರ್ತಾರೆ. ನಮ್ಮ ಟೈಮಿಗೆ ಬೆಲೆನೇ ಇಲ್ಲ. ಅದೇ ಶಿಕ್ಷಕರು 10 ಗಂಟೆಗೆ 5 ನಿಮಿಷ ಲೇಟಾಗಿ ಬಂದಿದ್ದಾರೆ, ನಮ್ಮನ್ನು ಮಂಡಿನಲ್ಲಿ ನಡೆಸಿದ್ದಾರೆ, ಓಡ್ದಿದ್ದಾರೆ ನಮ್ಮನ್ನೆಲ್ಲ. ಹೌದಲ್ಲ? ಮತ್ತು ಈ ಕೆಚ್ಚು ಅಲ್ಲಿ ಹೋಯಿತು. ನಾವು ಮಾಡಿದಂಥ ಇಷ್ಟು ಕರ್ನಾಟಕದ ಎಲ್ಲ ಶಿಕ್ಷಕರು, ಭಾರತದ ಶಿಕ್ಷಕರು ಇಷ್ಟೆಲ್ಲ ಕಷ್ಟಪಟ್ಟು ಒಬ್ಬ MP, ಒಬ್ಬ MLA, ಒಬ್ಬ ರಾಜಕಾರಣಿ ಹಾಳು ಮಾಡಿದ್ರೆ ನಿಮ್ಮನ್ನು ಎಲ್ಲಿ ಹೆಂಗೆ ತಯಾರು ಮಾಡೋಣ ನಾವು? ಆದ್ದರಿಂದ ಆಗೋಯ್ತು. ನೆಕ್ಸ್ಟ್ ನೀವು ZP ಮೆಂಬರ್ ಆಗ್ಬೋದು, ಆಯ್ತಾನಪ್ಪ, ಲೆಜಿಸ್ಲೇಟಿವ್ ಮೆಂಬರ್ಗಳಾಗ್ಬೋದು, MPಗಳಾಗ್ಬೋದು, MLAಗಳಾಗ್ಬೋದು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ದೇಶದ ಭವಿಷ್ಯ ಇರುವುದು ಸಾಲ ಕೊಠಡಿಗಳಲ್ಲಿ. ನೀವು ಸರೋಗಬೇಕು. ನೀವು ಈ ರೀತಿಯಾದಂಥ ಜವಾಬ್ದಾರಿ ಇಲ್ಲದಿರ್ತಕ್ಕಂಥ MLAಗಳಾಗಬೇಡಿ. 11 ಗಂಟೆಗೆ ಅಂದರೆ 11 ಗಂಟೆಗೆ ಹೋಗಿ, ಆಗ ದೇಶ ತಾನೇ ಮುಂದುವರಿತದೆ. ಇದರಿಂದ ಭವಿಷ್ಯದ ಬಗ್ಗೆ ಕನಸಿಲ್ದಿರೋದು ಪರೀಕ್ಷಾ ತಯಾರಿಯ ಕೊರತೆ. ಆಯಾ ನೋಟ್ಸನ್ನೆಲ್ಲ ಮಾಡ್ಕೊಳ್ಬೇಕು. ಪರೀಕ್ಷಾ ತಯಾರಿ ಹೇಗೆ ಮಾಡ್ಕೊಳ್ಳೋದು ಅಂದರೆ ನಮ್ಮ ರಾಜು ಸರ್ ಅದನ್ನೇ ಹೇಳಿದರು, ಒಂದು ಸ್ವಲ್ಪ ಇದನ್ನು ಗಮನ ಬಿಟ್ಟು ಹೇಳಿ ಅಂತೇಳಿ. ಜಸ್ಟ್ ಈಗ ನಮಗೆ ಫಸ್ಟು ನಾವು ಏನು ಮಾಡಬೇಕಂದ್ರೆ, ನಮ್ಗೆ ಇಷ್ಟವಾದ ಸಬ್ಜೆಕ್ಟ್ ತೊಗೊಳ್ಬೇಕು. ಕೆಲವ್ರಿಗೆ ಮ್ಯಾಥ್ಸ್ ಅಂದರೆ ಪ್ರಾಣ, ಕೆಲವ್ರಿಗೆ ತಲೆನೋವು ಬಂದ್ಬಿಡ್ತದೆ. ನಾನಂತೂ ಅದನ್ನೇ ತಪ್ಕೊಂಬಲ್ಗಿರ್ದೆ ಯಾವಾಗಲೂ. ನನಗೆ ಹೆಚ್ಚು ಪ್ರೀತಿ ಅಂದರೆ ಇಂಗ್ಲೀಷ್ ಮತ್ತು ಮ್ಯಾಥ್ಸ್. ಯಾವಾಗಲೂ ಫೇಲ್ ಆಗ್ತಾಯಿದೆ ಅದರಲ್ಲಿ. ನಮ್ಮ ಶಾಲೆಯಲ್ಲಿ ಕೇಳಿದರು, ಕನ್ನಡ ಅಭಿಮಾನಿಗಳು ಯಾರು ಅಂದರೆ ನಾವು ಭೀಮರಾಜು ಅಂತ ಹೇಳೋರು. ಯಾಕೆಂದರೆ ಅವನು ಯಾವಾಗಲೂ ಇಂಗ್ಲೀಷ್ನಲ್ಲಿ ಫೇಲ್ ಆಗ್ತಾ ಇರ್ತಾನೆ ಸರ್, ಅದಕ್ಕೆ. ನಾವೇ ಬರೀವ ಬೇರೆಯವ್ರ ಭಾಷೆನ, ಅದಕ್ಕೆ ನಾವು ಫೇಲ್ ಆಗ್ತಿದ್ದೆ. ಆಯ್ತಲ್ಲ, ಫಾಲೋ ಮಾಡಿಬಿಟ್ಟಿರಿ. ಎಸ್. ಆಮೇಲೆ ರಾಜಣ್ಣ ವರ್ಷ ಪೂರ್ತಿ ಬೈತಾರೆ, ನಮ್ಮ ಮಕ್ಕಳನ್ನೆಲ್ಲ ಹಾಳು ಮಾಡಿಬಿಟ್ಟಲ್ಲಪ್ಪ ತಂದು, ಹೆಂಗೋ ಸುಮಾರಾಗಿ ಬೆಂಟ್ಕೊಂಡು ಹೋಗ್ತಾ ಇದ್ದವ್ರನ್ನೆಲ್ಲ ಎಟ್ಕೊಂಡು ಅಂತ ಹೇಳಿ. ಎಸ್. ಕೆಲವ್ರಿಗೆ ಮ್ಯಾಥ್ಸ್ ಅಂದರೆ ಆರಾಮಾಗಿ ಲೀಲಾಜಾಲ ಬೆಟ್ಟಂದು ಬೆರಳಿನ ತುದಿನಲ್ಲಿ ಲೆಕ್ಕ ಹಾಕ್ಬಿಡ್ತಾರೆ. ಕೆಲವ್ರಿಗೆ ಸೈನ್ಸ್ ಅಂದರೆ ಇಷ್ಟ. ಇನ್ನು ಕೆಲವರಿಗೆ ಬಹುತೇಕರಿಗೆ ಕನ್ನಡ, ಸೋಷಿಯಲ್ ಸೈನ್ಸ್, ಹಿಸ್ಟ್ರಿ ಅಂದರೆ ಇಷ್ಟ. ಅದಕ್ಕೆ ಮೊದಲು ನೀವೇನು ಮಾಡಬೇಕು, ಈಗಿನಿಂದಲೇ ನಿಮ್ಗೆ ಇಷ್ಟವಾದ ಸಬ್ಜೆಕ್ಟನ್ನು ಓದೋಕ್ಕೆ ಶುರು ಮಾಡಿ. ಒಂದು ಹಾಫ್ ಆನ್ ಅವರ್ ಎಲ್ಲ ಹೋದ್ಮೇಲೆ 5 ನಿಮಿಷ ರಿಲ್ಯಾಕ್ಸ್ ಕೊಡಿ, ಒಂದು 10-15 ಹೆಜ್ಜೆ ಓಡಾಡಿ. ಅದಾದಮೇಲೆ ನಿಮಗೆ ಅತ್ಯಂತ ಕಷ್ಟವಾದ ಸಬ್ಜೆಕ್ಟ್ ಯಾವುದಿದೆ ತೊಗೊಳ್ಳಿ, ಅದನ್ನು ಓದಿ. ಸ್ವಲ್ಪ 5 ನಿಮಿಷ ರಿಲ್ಯಾಕ್ಸ್ ಕೊಡಿ, ಮತ್ತೆ ಒಂದು ಸ್ವಲ್ಪ ಓಡಾಡಿಬಿಟ್ಟು ನಿದ್ದೆ ಬರ್ತಾ ಇದೆ ಅಂದಾಗ ಮ್ಯಾಥ್ಸನ್ನು ತಗೊಂಡು ವರ್ಕ್ ಮಾಡಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಹಾಗೇನಾಯಿತು, 3 ಎಲ್ಲ ಆಯಿತು. ಒಂದು ಸಣ್ಣ ಹಾಡಿದರೆ ಹಾಡಿ, ಇಲ್ಲಾಂದರೆ ಕೇಳಿ, ಇಲ್ಲ ಅಂದರೆ ಯಾವುದಾದ್ರು ಸುಮಧುರವಾದಂಥ ಯಾವುದಾದ್ರು ಒಂದು ವಾಕ್ಯ ಇದ್ದರೆ ಓದ್ಕೊಳ್ಳಿ. ಒಂದು 10-15 ನಿಮಿಷ ರಿಲ್ಯಾಕ್ಸ್ ಕೊಡಿ. ಅದಾದಮೇಲೆ ಮತ್ತೆ ಓದೋಕ್ಕೆ ಶುರು ಮಾಡಿ. ಇನ್ನೇನು ಉಂಡುಬಿಟ್ಟು ಹೊಟ್ಟೆ ಸಾರ್ಕೊಂಡು ಮಲಿಕತ್ತಾ ಇದ್ದೀವಿ ಅಂದಾಗ ಒಂದು ಕೆಲಸ ಮಾಡಬೇಕು ನೀವು. ಇವತ್ತು ಬೆಳಗ್ಗೆಯಿಂದ ನೀನು ಏನೇನು ಓದಿದೆ ಅಂತ ರೀಕಾಲ್ ಮಾಡ್ಕೊಳ್ಬೇಕಾಗ್ತದೆ. ಹಸು ನೋಡಿದಿರಿ? ಹಸು ಅಂದರೆ ಇಲಾಖೆ ಹಸು ಅಲ್ಲ ತಾಯಿ, ಪ್ಲೀಸ್. ಈಗ ಹಸುನು ಕರ್ಕೊಬಂದು ತೋರ್ಬೇಕು ಶಾಲೆಗೆ, ಇದು ಹಸು ಅಂತ. ಇದು ಹಸು ಅಲ್ಲ, ಗೌರಿ. ಅದೇ ನಮ್ಮ ಚಾಮರಾಜನಗರದವನಾಗರೆ ಯಾವಂಡ ಹೇಳ್ದವನು ಮುದೈತಲ್ಲ, ಇದು ಹಸು ಇಲ್ಲ, ಇದು ಗೌರಿ. ಸಿಟಿ ಮಕ್ಕಳಿಗೆ ಗೌರಿ, ಅದು ನಮ್ಮೂರಲ್ಲಿ ಹಸು. ಓಕೆ, ಅದನ್ನು ಹಂಗೆ ಮಾಡಿಬಿಟ್ಟಿದ್ದೀವಿ. ಈಗೇನು ಮಾಡಿದ್ದೀವಿ, ಎಲ್ಲ ಹಸುಗಳನ್ನೆಲ್ಲ ಕಟುಕರು ಕೊಟ್ಬಿಟ್ಟು ಅಲ್ಲಿ ಯಾವುದೋ ಹಸು ಕಂಡು ಕಾರಲ್ಲಿ ಹೋಯ್ತಾ ಇರ್ತಲ್ಲ, ಅದ್ರ ಬಾಲ ಮುಟ್ಕೊ ಸಣ್ಣ ಮಾಡ್ಕೊ ಹೋಗ್ಬಿಡೋದು. ಅದು ಪ್ಲಾಸ್ಟಿಕ್ ಮೇಯ್ತಾ ಇರೋದು. ಇದು ಇನ್ನೊಂದು ಟಾಪಿಕ್ ಯಾವಾಗಲಾರು ಮಾತಾಡೋಣ. ನಾವು ನಗ್ಬೋದು ತಾಯಿ, ಏನಿಲ್ಲ, ಖುಷಿ. ಯಾಕೆಂದರೆ ಒರಿಜಿನಾಲಿಟಿನೇ ಇರೋದೇ ಇಲ್ಲ. ಎಸ್, ಓಕೆ. ಆಗ ಕತ್ತೆ ನೋಡಿದಿರಿ? ಅದನ್ನು ಶಾಲೆಗೆ ನಾವು ಕರೆಸ್ಬೇಕಾ? ಸರ್ ನೆಕ್ಸ್ಟ್ ಒಂದು ಕರೆಸ್ಬಿಡಿ ನಮಗೋಸ್ಕರ, ಒಂದು ಕತ್ತೆ, ಒಂದು ಹಸು ಎಲ್ಲ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಸೆಲ್ಫಿ ತಗೊಂಬಿಡ್ಲಿ. ಅದಾಯ್ತಲ್ವ? ಓ, ಭೀಮರಾಜ್ ಸರ್ ಬಂದಿದ್ರಲ್ಲ, ಹಂಗೆ ಐತೆ ಇದುವೇ ಅಂತ. ನಮ್ಮ ಮಾಸ್ಟರ್ಗಳೆಲ್ಲ ಹಾಗೆ ಕತ್ತೆ ಅಂತ ಬಿಡೋರು. ಅದಾಯ್ತಲ್ಲ? ಕತ್ತೆಗೆ ಈಗ ಎಷ್ಟು ಬೆಲೆ ಇದೆ ಗೊತ್ತೋ? 50 ml, ಅದರ ಹಾಲಿಗೆ 150 ರೂಪಾಯಿ. ಅಂದರೆ ಪರವಾಗಿಲ್ಲ, ನಮ್ಮ ಮಾಸ್ಟ್ರು ಸರಿಯಾಗೇ ಬೊಯ್ದಿದ್ದಾರೆ ಅಂತ ಖುಷಿ ಈಗ ಆಗ್ತಿದೆ. ಆಗ ಸ್ವಲ್ಪ ಬೇಜಾರಂತೆ, ಕತ್ತೆ ತಗೊಂಡು ಬಂದು ಅಂತ ಹೇಳೋರು. ಈಗ ಕತ್ತೆಗೂ ಬೆಲೆ ಇದೆ. ಒಬ್ಬ ಡಾಕ್ಟ್ರೇಟ್ ಮಾಡಿ PhD ಮಾಡೋದಂಥ ವಿದ್ಯಾರ್ಥಿ ಕತ್ತೆಗಳನ್ನ ಸಾಕಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾನೆ. ಅದೆಲ್ಲ ಓದ್ಕೊಬೇಕು. ನೆಕ್ಸ್ಟ್ ಅದು ಬರೋಣ. ಕತ್ತೆ ನೋಡಿದಿರಿ? ಕೇಳಿದಿರಿ? ಎಸ್. ಹಸು ನೋಡಿದಿರಿ? ಎಸ್. ಕತ್ತೆ ಏನು ಮಾಡುತ್ತೆ, ನನ್ನಂಗೆ ಚೆನ್ನಾಗಿ ಹೊಂಡ್ಬಿಟ್ಟು ಮೋಟರ್ ಕಡೆ ಹತ್ರ ಕಳ್ದು ವರ್ಕೆ ಹೊಡಿತದೆ. ಆದರೆ ಹಸು ಏನು ಮಾಡುತ್ತೆ? ಸರ್ ನಮ್ಮ ಮನೇಲಿ ಹಸು ಇಲ್ಲ ಸರ್, ಮಾರ್ಬಿಟ್ಟಿದ್ದೀವಿ ಸರ್ ಅಂತ. ನೋಡಿ, ಹಸು ಏನು ಮಾಡುತ್ತೆ ಅಂದರೆ ಅದು ಮಿಲ್ಕ್ ಹಾಕುತ್ತೆ. ಎಲ್ಲ ಚೆನ್ನಾಗಿ ತಿನ್ಕೊಂಬಂದಿರುತ್ತಲ್ಲಪ್ಪ, ಅದನ್ನೆಲ್ಲ ತೊಗೊಂಡು ಮಿಲ್ಕ್ ಹಾಕಿ ಚೆನ್ನಾಗಾಗುತ್ತೆ. ಮಲಗಬೇಕಾದ್ರೆ ಸಾಕು. ಬೆಳಗ್ಗೆಯಿಂದ ಇವತ್ತು ಈವ್ನಿಂಗ್ವರೆಗೆ ಏನು ಮಾಡಿದೆ, ಮತ್ತು ನೈಟ್ ಈವ್ನಿಂಗ್ ನಾನು ಏನೇನು ಸಬ್ಜೆಕ್ಟ್ ಓದೆ ರೀಕಾಲ್ ಮಾಡಿದರೆ ಒಂದು ಸಾರಿ ಪ್ರಿಂಟ್ ಆಯಿತು ನಿಮ್ಮ ತಲೆಯಲ್ಲಿ, ನಥಿಂಗ್. ಇನ್ಯಾರು ಬೇಡ. ಓಕೆ, ಆ ಓದುವ ಹವ್ಯಾಸಗಳನ್ನ ಮಾಡಬೇಕು. ಎಸ್, ಪ್ರೆಸರ್. ದಯಮಾಡಿ ಇದನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ಕೆಲವು ಹುಡುಗರು ಏನು ಮಾಡಬೇಕು, ಅಯ್ಯೋ ಎಕ್ಸಾಮ್ ಐತೆ ನಾವು ಓದ್ಕೊಬೇಕು. ಇನ್ನು ಕೆಲವು ಹುಡುಗರು ಇರ್ತವೆ, ಕಬಡ್ಡಿನೂ ಆಡ್ತಾ ಇರ್ತವೆ, ಖೋಖೋನೂ ಆಡ್ತಾ ಇರ್ತವೆ, ಆರಾಮ್ ಬಂದು ಎಕ್ಸಾಮು ಬರೀತವೆ. ಆದರೆ ಯಾವಾಗಲೂ ಓದ್ಕೊತಾ ಇರ್ತಾನಲ್ಲ, ಅವನಿಗಿಂತ ಅವ್ರು ಮಾರ್ಕ್ಸ್ ತೊಗೊಂಡಿರ್ತಾರೆ. ಓಕೆ, ರಿಲ್ಯಾಕ್ಸ್. ಯಾಕೆಂದ್ರೆ ನಾನು ಹೇಳಿದ್ದೀನಿ, ಒತ್ತಡ ಬಂದರೆ ನಮ್ಮ ಮೈಂಡು ಏನನ್ನು ಇಟ್ಕೊಳ್ಳಲ್ಲ, ಆಚೆ ತಳ್ಳಿಬಿಡುತ್ತೆ ಅಂತೇಳಿ. ಸ್ವಯಂ ಅನುಮಾನ ಇರಬಾರ್ದು ನಮಗೆ. ಅಯ್ಯೋ ನನ್ನ ಕೈಲಾಗುತ್ತಾ,
ಅಯ್ಯೋ ನನ್ನ ಕೈಲಾಗತ್ತಾ, ಇದು ಏನಾರು ಇದ್ದರೆ ನೀವೇನು ದಬಾಕೋಕ್ಕಾಗಲ್ಲ. ನಾವು ರಾಜು ಸರ್ ನಾವೆಲ್ಲ ಓದಬೇಕಾದ್ರೆ ಎಷ್ಟು ಭಯ ಅಂದರೆ ನಮ್ಮ ಟೀಚರ್ಸ್ಗಳು ಕಂಡ್ರೆ ಅಷ್ಟು ಭಯ. ನಮಗೂ ಒಂದೊಂದು ಕಾಡ್ಬಿಡುತ್ತೆ, ಅಯ್ಯೋ ನಮ್ಮ ಕೈಲಿ ಆಗುತ್ತಾ ಅಂತೆಲ್ಲ. ಅದನ್ನು ಬಿಟ್ಬಿಡಬಾರ್ದು. ಟ್ರೈ ಆ್ಯಂಡ್ ಟ್ರೈ ಎಗೈನ್ ಮತ್ತೆ ನೀವು ಪ್ರಯತ್ನ ಮಾಡಿದರೆ ಖಂಡಿತ ಅದಾಗ್ತದೆ. ಪೋಷಕರ ಅತಿಯಾದ ನಿರೀಕ್ಷೆ ಬೇಡ. ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗುವಂಥ ಕೆಟ್ಟ ಅಂಕಗಳನ್ನು ಪಡೆಯುವಂಥ ಭಯವನ್ನು ಬಿಟ್ಟುಬಿಡಿ. ಈಗ ಪರೀಕ್ಷಾ ಭಯಕ್ಕೆ ಮುಖ್ಯವಾದ ಕಾರಣಗಳು ಯಾವುದು ಅಂದರೆ ಅತಿಯಾದ ಕಲಿಕಾ ಒತ್ತಡ. ಅವರು ರುಬ್ಬಿಸೋದು ಇವರು ರುಬ್ಬಿಸೋದು ಅಂದಾಗ ಕೆಲವರು ಹೇಳ್ತಾರೆ, ಇಂಡಿಯಾ ಟೀಮ್ ನಿಮ್ಗೆ ಗೆದ್ಕೊಂಡು ಬರಲೇಬೇಕು ಅಂತ ಆಟ ಆಡಿದ್ದೀವಿ, ಸೋತು ಬಂದುಬಿಡ್ತಾರೆ. ಆಯಿತಾ? ಅದರಿಂದ ನೀವೇನು ಮಾಡಿ ಅಂದರೆ ಮಾಸ್ಟ್ರಿಗೋಸ್ಕರ ಓದಬೇಡಿ ದಯಮಾಡಿ ಪ್ಲೀಸ್. ತಂದೆ ತಾಯಿ ಯಾರಿಗೋಸ್ಕರ? ನಿಮಗೋಸ್ಕರ ಓದಬೇಕು. ಅರ್ಥ ಐತೇನ್ರಿ? ಓಕೆ, ನಿಮಗೋಸ್ಕರ ನೀವು ರೆಡಿ ಆಗಬೇಕು. ನಮಗೋಸ್ಕರ ರೆಡಿ ಆದರೆ 10ನೇ ಕ್ಲಾಸ್ವರೆಗೆ ಇರ್ತೀರ. ಆಮೇಲೆ ಏನು ಮಾಡೋದು? ನೋ, ನಿಮಗೋಸ್ಕರ. ಆಮೇಲೆ ಅತಿಯಾದಂಥ ಸಾಮಾಜಿಕ ಮಾಧ್ಯಮಗಳು ಮುಗಿದೋಯ್ತಿದ್ದು. ಇದ್ರ ಬಗ್ಗೆ ಹೇಳಲೇಬೇಕು ಅಂತ ಅವ್ರು ಹೇಳಿದರು. ನಾನೇ ಸರಿ ಇಲ್ವಲ್ಲ, ಏನು ಮಾಡೋದು? ಯಾಕೆಂದರೆ 2 ಮೊಬೈಲ್ ತಗೊಂಡು ಬಂದಿದ್ದೀರಿ ಸರ್ ನೀವು, ಅದೈತಲ್ಲ ನಮ್ಗೆ ಹೇಳ್ತೀರಾ ಅಂತ. ಎಸ್, ಆದರೆ ನಾವು ಅದನ್ನು ಯಾವಾಗಲೂ ಬೆಂಟ್ಕೊಂಡು ಕೂತ್ಕೊಳ್ಳೋದಿಲ್ಲ, ಕಲೀಲಿಕ್ಕೆ ಟ್ರೈ ಮಾಡ್ತೀವಿ. ಸಾಮಾಜಿಕ ಇದೆಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕೋಣ, ರೀಲ್ಸ್ ಮಾಡೋಣ ಅಂಥೇಳಿ ಇವತ್ತಿನ ಎಲ್ಲ ಸ್ಟೂಡೆಂಟ್ಸ್, ಕಾಲೇಜ್ ಸ್ಟೂಡೆಂಟ್ಸು ಎಲ್ಲರೂ ರೀಲ್ಸ್ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀವಿ. ಅದು ಆ ಒಂದು ಎಂಡ ಸರಾಯಿ ಕುಡಿದಾಗ ಕಿಕ್ ಕೊಡುತ್ತಂತಲ್ಲ ಅಷ್ಟು ಮಾತ್ರ. ಆ ಕ್ಷಣಕ್ಕೆ ಕ್ಷಣಿಕ ಸುಖವನ್ನು ಕೊಡುತ್ತೆ, ನಿಮ್ಮ ಲೈಫ್ನೇ ಹಾಳು ಮಾಡಿಬಿಡುತ್ತೆ. ಹಾಗಾದ್ರೆ ಮೊಬೈಲ್ ಕೆಟ್ಟದ್ದ ಸರ್? ನೀವು ಹೇಗೆ ಬಳಕೆ ಮಾಡ್ಕೊಳ್ತೀರ ಅದ್ರ ಮೇಲೆ. ಅರ್ಥ ಆಗ್ತಾ ಇದೆಯಾ? ಎಸ್, ಅದ್ರ ಮೇಲೆ. ಬಟ್ ಇದಂತೂ ಸಾಮಾಜಿಕ ಮಾಧ್ಯಮಗಳ ಗೀಳು ನಿಮಗೆ ಅಂಟುಬಿಟ್ರೆ, ಅಯ್ಯೋ ಸೀರಿಯಲ್ ನೋಡಲಿಲ್ಲ ಕಣ್ಣೆ ಮನ್ಸಿಗೆ ಹೆಂಗೆಂಗೋ ಆಯ್ತೈತೆ ಅಂತ ಹೇಳಿ, IPL ನೋಡಿದರೆ ಆಗೋದೇ ಇಲ್ಲ, ಗೊತ್ತಾಯ್ತಲ್ವಾ? ಅಯ್ಯೋ ಕೊಹ್ಲಿ ಹೆಂಗೆ ಆಡ್ದ ಗೊತ್ತಾ ಅಂದ. ಕೊಹ್ಲಿ ಆಡ್ದ ದುಡ್ಡು ಸಂಪಾದನೆ ಮಾಡಿದೆ, ನಿನಗೇನು ಬಂತು? ಎಸ್, ದೇಶಾಭಿಮಾನ ಇರಬೇಕು, ಬಟ್ ಯಾವಾಗಲೂ ಅದನ್ನೇ ಮಾಡ್ಕೊಂಡು ಕೂತಿರೋ ಲೈಫ್ ಯಾರು ನೋಡೋರು? ಓಕೆ, ಮತ್ತು ಈ ಕಾಂಪಿಟೇಷನ್ ಯುಗದಲ್ಲಿ ನಾವು ಹೋಗ್ಲಿಕ್ಕಾಗತ್ತಾ? ಕಲಿಕೆಗೆ ಪೂರಕವಾದ ವಾತಾವರಣ ಇಲ್ಲದಿರುವುದು. ನಾವು ಇನ್ನೇನು ಓದೋ ಕೂತ್ಕೋಬೇಕು, ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ಅಂತ ಗೌರಿ ಹಬ್ಬ ಜೋರಾಗಿ. ಅದಾದಮೇಲೆ ಗೊತ್ತಾಯ್ತಲ್ಲ ಅಪಲೂಸ ಅಮಲೂಸ ಅಂತ. ಹೌದಾ? ಎಲ್ಲ ಜೋರಾಗಿ ಅದೆಲ್ಲ ಆಗಿದಾಗ ನೀವೇನು ಮಾಡಬೇಕಾಗತ್ತೆ? ಆ ವಾತಾವರಣ ಬಿಟ್ಟು ಬೇರೆ ಕಡೆ ಹೋಗ್ಬೇಕಾಗತ್ತೆ. ಅದೆಲ್ಲ ಕೆಲವು ವಿಷಯಗಳಲ್ಲಿ ಪೂರ್ವ ಸಿದ್ಧತೆಯ ಕೊರತೆ ಮಾಡ್ತಕ್ಕಂಥದ್ದು. ನಾನು ಇಲ್ಲಿಗೆ ಬರ್ಬೇಕಾದ್ರೆ ಇದನ್ನು ಮರೆತು ಬಂದುಬಿಡೋದು. ರಾಜು ಸರ್ ಯಾವ್ದಾರು ಹಳೆ ವಿಡಿಯೋ ಇದ್ದರೆ ಕೊಡಿ ಸರ್, ಆಯ್ತಲ್ವ? ನಿಮ್ಮ ಮಕ್ಕಳಿಗೆ ನಾನು ಏನು ಹೇಳಬೇಕು ಅಂತ ನೀವು ಆಸೆ ಪಡ್ತೀರಿ? ಪೂರ್ವ ಸಿದ್ಧತೆ ಇಲ್ಲ ಅಂದಿದ್ರೆ ತಾವು ಗಮನಿಸಬೇಕು. ಕಾರಿಂದ ಇಳಿದ ಮೇಲೆ ಇಲ್ಲಿವರೆಗೆ ನಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ಹೇಗಿದೆ, ಮತ್ತು ಅದು ಎಲ್ಲಿತ್ತು, ಅದನ್ನು ಹೇಗೆ ಇಡಿಸ್ತೋ, ನಾನು ಹೇಗಿದೆ, ನಮ್ಮ ಹುಡುಗನಿಗೆ ನಾನು ಏನು ಸಿಗ್ನಲ್ ಮಾಡ್ತಾ ಇದ್ದೀನಿ, ರಾಜು ಸರ್ ಮಾತಾಡ್ಬೇಕಾದ್ರೆ ನಾನು ಏನು ಮಾತಾಡಿದೆ, ನನ್ನನ್ನೇ ನಾನು ಹೇಗೆ ರೆಡಿ ಮಾಡಿಕೊಂಡೆ, ಏನೇನೋ ಸಲಕರಣೆಗಳನ್ನ ತಂದಿದ್ದೀವಿ ಅಂಥೇಳಿ. ನನ್ನ ಒಂದು ಇಲ್ಲಿಗೆ ಬರಬೇಕಾದ್ರೆ ನಾನೊಂದು ಕ್ಲಿಯರ್ ಪಿಕ್ಚರ್, ಒಂದು ಕಟ್ಔಟ್ ನಾನು ಮಾಡ್ಕೊಂಡಿಲ್ಲ ಅನ್ನೋದಾದರೆ ಈ ಪ್ರೋಗ್ರಾಮ್ನಲ್ಲಿ ಏನೂ ಕೊಡಲಿಕ್ಕೆ ಆಗೋದಿಲ್ಲ. ನಾನು ಒಂದು ಪೂರ್ವ ತಯಾರಿ ನನಗಿಲ್ಲ ಅಂದರೆ ಕೆಲವು ವಿಷಯಗಳಲ್ಲಿ ಸಕಾರಾತ್ಮಕವಾಗಿ ಮನಸ್ಸನ್ನು ಹೊಂದಿಸದೇ ಇರತಕ್ಕಂಥದ್ದು, ಪಾಸಿಟಿವ್ ಆದಂಥ ಥಿಂಕಿಂಗ್ ಇಲ್ಲದೆ ಇರತಕ್ಕಂಥದ್ದು, ಮತ್ತೊಬ್ಬರಿಗೆ ತಮ್ಮನ್ನು ಹೋಲಿಸಿಕೊಳ್ಳೋದು ಮೊದಲೇ ಹೇಳಿದೆ, ಅದು ಬೇಡ ಅಂತ ಮುಂದಕ್ಕೆ ಹೋಗ್ತೀನಿ. ಪರೀಕ್ಷಾ ಭಯವನ್ನು ಹೋಗ್ಲಾ ಇದು ನಿಮಗೆ ಈಗ ಅಲ್ಲೆಲ್ಲ ನೆಗೆಟಿವ್ ಹೇಳಿದೆ ಏನೇನಂತ, ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ರೆಡಿ ಮಾಡ್ಕೊಳ್ಳೋಣ. ಏನಂದರೆ ನಾನು ಏನಾಗಬೇಕು? ಬಿಕಮ್ IAS ಅಂದ್ಬಿಟ್ಟು 8 ಗಂಟೆಗೆ ಎದ್ದರೆ, ಅಯ್ಯೋ ನಮ್ಮ ದೊಡ್ಡಮ್ಮನ ಮನೇಲಿ ಮದುವೆ, ನಾನು ಏನು ಮಾಡಬೇಕು ಅಂದರೆ ಈಗ ಹೋಗ್ಬಿಟ್ಟು ಫೇಶಿಯಲ್ ಮಾಡಿಸ್ಕೊಳ್ಬೇಕು, ನಾನು ಹೋಗ್ಬಿಟ್ಟು ಜಡೆ ಎಲ್ಲ ರೆಡಿ ಮಾಡ್ಕೊಂಬಿಡ್ಬೇಕು. IAS ಓದೋರಿಗೆ ಇದೆಲ್ಲ ಇರೋಂಗಿಲ್ಲ. ಆಯಿತಾ? ನಿಮ್ಮ ಮನಸ್ಥಿತಿಗಳೇ ಬೇರೆ. ಯಾರು ಏನೇ ಆಗಲಿ ಏನೇ ಮಾಡಿದ್ರು ಇಷ್ಟು ಗಂಟೆ ಓದಲೇಬೇಕು ಅಂತ. IAS ಓದಬೇಕಾದ್ರೆ ಮಕ್ಕಳೇ ಒಂದು ದಿನದಲ್ಲಿ ಕನಿಷ್ಠ, ಈಗ 4 ರಿಂದ 5 ಗಂಟೆ ಓದ್ತಾ ಇರ್ತೀರ, 10ನೇ ಕ್ಲಾಸ್ 12ನೇ ಕ್ಲಾಸ್ ಆದಮೇಲೆ ಒಂದು ದಿನಕ್ಕೆ ಕನಿಷ್ಠ 12 ಗಂಟೆ ಓದಬೇಕಾಗುತ್ತೆ. ಅಲ್ಲಿ ಕೇಳಿ ಹಿಂದ್ಗಡೆ ಮಹಾತ್ಮರೆಲ್ಲ ಕೂತಿದ್ದಾರೆ, ಅವರು ಅಟೆಂಡ್ ಮಾಡಿರ್ತಾರೆ. ಯಾಕೆ ಸರ್ ಅಷ್ಟೊಂದು ಓದಿದ್ರಿ ಸಹ ಉದ್ಧಾರ ಆಗೋದು ಅಂದರೆ ಖಂಡಿತ. ಆದರೆ ಈ ಒಂದು ಕಾಂಪಿಟೇಷನ್ ಇದೆಯಲ್ಲ, ಇದರಲ್ಲಿ ಗೆಲ್ಲಬೇಕಾದ್ರೆ ನಾವು ಅಷ್ಟು ದೇಹವನ್ನು ಅಷ್ಟು ರೆಡಿ ಮಾಡಿ ಇಟ್ಕೊಳ್ಬೇಕು. ಇದು ನಿಮ್ಮ ಗುಂಡ್ಲುಪೇಟೆ ಇಷ್ಟು ದೂರ ಇದೆ, ನಾನು ಬರೀ 30ರಲ್ಲೇ ಬಂದರೆ ಅಳಾಡ್ಸ್ಕೊಂಡು ನಿಧಾನಕ್ಕೆ, ನಾನು 30 ಸ್ಪೀಡಲ್ಲಿ ಬಂದರೆ ಇಲ್ಲಿ ಬರಲಿಕ್ಕಾಗುತ್ತಾ? ಖಂಡಿತ ಇಲ್ಲ. ಆ ಸ್ಪೀಡ್ ನೋಡಿಕೊಂಡು ಆ ಟೈಮ್ ಬರಬೇಕಂದ್ರೆ ಅಷ್ಟು ಸ್ಪೀಡ್ ಮಾಡಲೇಬೇಕು. ರಸ್ತೆ ಕಿತ್ತೋಗಿದೆ, ಅದೆಲ್ಲ ನನ್ನ ಒಬ್ಬನಿಗೇನು ಕಿತ್ತೋಗಿಲ್ಲ, ಕೇರಳದವ್ರಿಗೂ ಕಿತ್ತೋಗಿದೆ, ನನಗೂ ಕಿತ್ತೋಗ್ಬಿಟ್ಟಿದೆ. ಹೌದಾ? KSRTC ಬಸ್ಗೂ ಕಿತ್ತೋಗಿದೆ, ನನಗೂ ಕಿತ್ತೋಗಿದೆ. ಅವರು ಬರ್ತಾ ಇದ್ದಾರೆ ತಾನೆ, ಅವರು ಮನುಷ್ಯರು ತಾನೆ, ಮತ್ತು ಅವಳಿಗೆ ಸಾಧ್ಯ ಆಗೋದು ನನಗೆ ಯಾಕಾಗಿಲ್ಲ ಅಂದಾಗ ನಾವು ಭವಿಷ್ಯದ ಬಗ್ಗೆ ನಾವು ಕನಸು ಕಾಣೋಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ ತಿಳಿದವರು, ನೀವು ಕೈ ಹಾಕೋದಾದರೆ ನಕ್ಷತ್ರಕ್ಕೆ ಕೈ ಹಾಕಿ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ನಕ್ಷತ್ರ ಸಿಗಲಿಲ್ಲ ಅಂದರೆ ಚಂದ್ರನಾರು ನೀವು ನೋಡ್ಬೋದು ಅಂಥೇಳಿ. ನಮ್ಮ ಮಾವನಣ್ಣ ಕೈ ಹಾಕ್ಬಿಟ್ರೆ ಎದುರುಗಡೆ ಮನೆ ಆಂಟಿ ಕ್ಯಾಕ್ರಸ್ ಹೋಗಿತಾಳೆ, ಅಯ್ಯೋ ನಿನ್ನ ಕೈ ಸೇದ, ಅಯ್ಯೋ ನೀನು ಅಲ್ಲಿ ಉದ್ರೋಗ, ನೀನು ಓದಾದಿಲ್ಲ ಹಿಂದೆ ಬರ್ದೇವಾಗ, ನೀನು ವಾಟ್ಕಾಳದ ಬರ, ನಿನಗೆ ಬೇದ ಅಂಟ್ಕಳ ಅಂತ.
ಬೋಗಳಗಳು ಇನ್ನೊಂದು 10 ವರ್ಷ ಹೋದರೆ ಬೊಯ್ಗಳಗಳನ್ನೂ ಕರೆಸಿ ಭಾಷಣ ಮಾಡಿಸ್ತಾರೆ, ನೆನ್ಪಿಟ್ಕೊಳ್ಳಿ. ಖಂಡಿತ ಇನ್ 10 years. ಹೌದಾ? ಯಾಕೆಂದರೆ ಯಾರಾದರೂ ನಗಸರನ್ನ ಕರ್ಕೊಂಡು ಬಂದು ಭಾಷಣ ಮಾಡಿಸ್ತಿದ್ರಾ? ಖಂಡಿತ ಇಲ್ಲ. ಏಕೆಂದರೆ ನಮ್ಮ ಅಲ್ಲಿ ಯಾವಾಗ ಪ್ರೆಸರ್ ಜಾಸ್ತಿ ಆಯಿತು, ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂತ ಗುಡುಗುಡು ಅಂತ ಓದು ನಾವು ನಮ್ಮ ನಗುವನ್ನು ಕಳ್ಕೊಂಬಿಟ್ಟು ನಮ್ಮನ್ನು ರಿಫ್ರೆಶ್ ಮಾಡಲಿಕ್ಕೆ ಇನ್ನೊಬ್ಬರನ್ನ ಕರ್ಕೊಂಡು ಬಂದು ನಾವು ಇದು ಮಾಡ್ತಾಯಿದ್ದೀವಿ. ಅರ್ಥ ಆಗ್ತಾಯಿದೆಯಾ? ನಮ್ಮ ಮನೆ ಬಟ್ಟೆಗಳನ್ನ ನಾವು ಒಕ್ಕೊಳ್ತಾ ಇದ್ದೋ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ, ಮಿಷಿನ್ ಬಂದು ಕುತ್ಕೊಂಡ್ಬಿಟ್ಟೈತೆ. ನೆಲ ವರ್ಷಕ್ಕೆ ಮಿಷಿನ್ ಬಂದು ಕುತ್ಕೊಂಡೈತೆ. ಆದರೆ ಅದಕ್ಕೆ ದುಡ್ಡು ಪೇ ಮಾಡ್ಬೇಕಾದ್ರೆ ನಾವು ದುಡಿಲೇಬೇಕು, ಇರು ನೆಮ್ಮದಿ ಕಳ್ಕೊಳ್ಳೇಬೇಕು. ಆದ್ದರಿಂದ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಖಂಡಿತ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಬೇಕು. ಇಲ್ಲ, ನಾನು ಈ ಕೆಲಸ ಮಾಡ್ತೀನಿ, ನನಗೆ ಈ ಸಾಮರ್ಥ್ಯ ಇದೆ ಅಂತ ನೀವು ಈಗಲೇ ಡಿಸೈನ್ ಮಾಡ್ಕೊಳ್ಳಿ ಮಕ್ಕಳೇ. ಖಂಡಿತ ಸಕ್ಸಸ್ ಆಗ್ತೀರಾ. ನಿಮ್ಮ ಮೇಲೆ ನಿಮ್ಗೆ ವಿಶ್ವಾಸ ಇಲ್ಲ ಅಂದರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವು ಸರಿ ಡಕ್ಔಟ್ ಆಗೋಯ್ತೀವಿ ಸರ್, ಏನು ಮಾಡೋದು ಸರ್? ಸಚಿನು ಚೆನ್ನಾಗಿ ಆಡ್ತೇನೆ ಸರ್, ಆದರೆ 90 ಬಂದಾಗ ಕುಟಿಕ ನಿಂತ್ಕೊಬಿಡ್ತೇನೆ ಸರ್. ಹೌದಾ? ಅದೇ ಸೂರ್ಯವಂಶಿ. ಎಸ್, ಖಂಡಿತ ಹೌದಾ? ಅವರವರ ಆತ್ಮವಿಶ್ವಾಸ. ಸಚಿನ್ ಈ ಮ್ಯಾಚಲ್ಲಿ ಡಕ್ಔಟ್ ಆಗಿರ್ಬೋದು, 90 ನರ್ವಸ್ ಆಗಿರ್ಬೋದು, ಅದ್ರ ನೆಕ್ಸ್ಟ್ ಡೇ ಆಯ್ತಲ್ವ? ಅಂದರೆ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇದ್ದರೆ ಒಂದು ಸಾರಿ ನಿಮಗೆ IAS ಮಿಸ್ ಆಗ್ಬೋದು, ಅಥವಾ ಒಂದು ಸಾರಿ ಪರೀಕ್ಷೆಯಲ್ಲಿ ಸಣ್ಣ ಪುಟ್ಟದಾಗ್ಬೋದು. ಏಕೆಂದರೆ ನೆಕ್ಸ್ಟು ಆ ತಪ್ಪುಗಳಾಗದೇ ಇದ್ದಂಗೆ ನಿಮ್ಮ ಮನಸ್ಸು ಎಚ್ಚರಿಸ್ತಾ ಇರ್ತದೆ. ಅದಕ್ಕೆ ಯಾರನ್ನು ನಂಬ್ಕೊಳ್ಳಿ ಅಂದರೆ ನಿಮ್ಮನ್ನು ನೀವೇ ನಂಬಿಕೊಳ್ಬೇಕು. ಅದಕ್ಕೆ ಗೆಳೆಯರೆಲ್ಲ ಹೇಳ್ತಾರೆ, ನನಗೆ ಯಾನೇ ಗೆಳೆಯ, ಹಾಗಾಗಿ ನನಗೆ ನಾನೇ ಗೆಳೆಯ, ನನಗೆ ನಾನೇ ಶತ್ರು ಅಂತ ಹೇಳಿ. ನಿಮ್ಮನ್ನು ತುಳಿಲಿಕ್ಕಂಥ ಜಗತ್ತಿನಲ್ಲಿ ಇನ್ಯಾರೂ ಹುಟ್ಟಿಲ್ಲ, ನಿಮಗೆ ನೀವೇ ತುಳ್ಕೊಳ್ಬೇಕು. ಅದಕ್ಕೆ ಗ್ರಂಥಾಲಯಗಳ ಸದ್ದು ಬಳಕೆ. ನಾನೊಂದು ಸಾರಿ ನನ್ನ ಸತ್ಯಾನ್ವೇಷಣೆ ಅಂತ ಒಂದು ಗ್ರಂಥ ಇದೆ, ಗಾಂಧೀಜಿಯವರು, ಆಯಿತಾ? ಅವ್ರು ಬರೆದಿರೋದು. ಗಾಂಧೀಜಿ ಬರ್ಕೊಂಡಿರೋದು ಆತ್ಮಚರಿತ್ರೆ ಯಾವುದು? ನನ್ನ ಸತ್ಯ. ನಾನೊಂದು ಸಾರಿ ಅದನ್ನು ಓದ್ತಾ ಇದ್ದೆ, ನಮ್ಮ ಮಾಸ್ಟ್ರು ಬಂದರು, ವೆರಿ ಗುಡ್ ಅಂತ ಬೆಂತಟ್ಟರು, ಖುಷಿ ಆಗ್ಬಿಟ್ರು. ನೋಡು ಭೀಮರಾಜ್ ಅವರು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ ಗ್ರಂಥಾಲಯದಲ್ಲಿ ಅಂದ. ಬಾರಪ್ಪ ಇಲ್ಲಿ ಇವ್ರಿಗೆಲ್ಲ ಹೇಳು, ನೀನು ಆ ಗ್ರಂಥಾಲಯದಲ್ಲಿ ಯಾಕೆ ಓದ್ತಾ ಇದೆ ಅಂತ. ಸರ್ ಮೊನ್ನೆ ಓದ್ಬೇಕಾರೆ ಪುಸ್ತಕದಲ್ಲಿ 20 ರೂಪಾಯಿ ಸಿಕ್ಕಿತ್ತು ಸರ್, ಇವತ್ತು ಅದನ್ನೇ ಹುಡುಕ್ತಾ ಇದ್ದೀನಿ ಸರ್ ಅಂತ. ನೋ 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 ಗ್ರಂಥಾಲಯ ಅದು ನಿಮಗೆ ನಿಧಿ. ಎಷ್ಟು ಬಳಸಲಿದ್ರೂ ತೀರದೇ ಇರುವಂಥ ನಿಧಿ ಅದು. ಅದರಿಂದ ಅಲ್ಲಿ ಒಬ್ಬರು ಕುವೆಂಪು ಇರ್ತಾರೆ, ಅಲ್ಲಿ ಬದುಕನ್ನೇ ಬಂಗಾರವಾಗಿಸಿದಂಥ ಒಬ್ಬ ಬೇಂದ್ರೆ ಇರ್ತಾರೆ, ಇಡೀ ಬದುಕನ್ನೇ ಬದಲಾಯಿಸಿದಂತಹ ಜಗತ್ತಿಗೆ ಬೆಳಕು ಕೊಡಿದಂಥ ಥಾಮಸ್ ಅಲ್ವಾ ಎಡಿಸನ್ ಬೇಕಾದರೂ ಅಲ್ಲಿರ್ಬೋದು. ಗಾಲಿ ಕುರ್ಚಿಯ ಮೇಲೆ ಕೂತ್ಕೊಂಡು ಕಪ್ಪು ರಂಧ್ರದ ಬಗ್ಗೆ ಹೇಳಿದಂಥ ಸ್ಟೀಫನ್ ಹ್ಯಾಕಿಂಗ್ಸ್ ಅಲ್ಲಿರ್ಬೋದು. ಇನ್ನೇನು ನಾಳೆಗೆ ಸತ್ತೋಯ್ತಾ ಇದ್ದೀನಿ, ನಾನು ಹೋಗ್ಬಿಟ್ಟೆ, ನನ್ನ ಬದುಕೇ ಬೇಡ ಅಂಥೇಳಿ ಸಾಯ್ಲಿಕ್ಕೆ ಹೋಗ್ಬಿಟ್ಟು ಸಾಧನೆ ಮಾಡಿದವರೆಲ್ಲ ಏನು ಮಾಡಿದ್ದಾರೆ ಅಂತೇಳಿ ರಿಟರ್ನ್ ಬಂದು ಇಡೀ ಜಗತ್ತಿಗೆ ಆದರ್ಶ ಆಗಿರ್ತಕ್ಕಂಥ ಅನೇಕ ಜನರು ಅಲ್ಲಿದ್ದಾರೆ. ಎಸ್, ಒಂದು ಗ್ರಂಥಾಲಯ ನಿಮಗೆ ಉಚಿತವಾದಂಥ ಕೊಡುಗೆಗಳ ಕೊಡುತ್ತೆ. ಹಾಗಾಗಿ ಗ್ರಂಥಾಲಯಕ್ಕೆ ಯಾರು ಓದ್ತಾರೋ ಅವ್ರಿಗೆ ಹೆಚ್ಚು ಮಾರ್ಕ್ಸ್ ಬರ್ತದೆ. ಯಾಕೆ ಹೇಳಿ, ಅವ್ರು 2-3 ಪುಸ್ತಕ ಸ್ಟಡಿ ಮಾಡಿರ್ತಾರೆ. ಇವರು ಒಂದೇ ಮ್ಯಾಟ್ರನ್ನು ಬರೆದಾಗ ಅವ್ರೇನು ಮಾಡಿರ್ತಾರೆ, 2 ಕವಿಗಳು ಬರೆದಂಥ ಪದ್ಯಗಳನ್ನು ಕೋಟ್ ಮಾಡಿರ್ತಾರೆ. ಅದಕ್ಕೆ UPSC ಕ್ಲಿಯರ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಾದ್ರೆ ಸಮ್ಗಳನ್ನ ಜಾಸ್ತಿ ಮಾಡಿಸ್ತಾ ಇರ್ತೀವಿ ನಾವು. ಈ ಮ್ಯಾಥ್ಸ್ ಲೆಕ್ಚರರು 2 ಲೆಕ್ಕ ಮಾಡಿಸಲ್ಲ, ಆಯಿತಾ? ಅವ್ರೇನು ಮಾಡಿರ್ತಾರೆ ಅಂದರೆ ಬೇರೆ ಬೇರೆ ಪುಸ್ತಕಗಳು ತಂದುಬಿಟ್ಟು ಅದೆಲ್ಲ ಮಾಡ್ಸಿರ್ತಾರೆ. ಯಾಕೆಂದರೆ SSLC ಅವ್ನು ಹ್ಯಾಂಗಾರ ಕೊಡಲಿ ನಿಮಗೆ. ಯಾಕೆಂದರೆ 2-3 ಪುಸ್ತಕಗಳನ್ನ ನೀವು ಓದಿದರೆ ಅವ್ನು ಯಾವುದಾರ ಪುಸ್ತಕದಲ್ಲಿ ಕೊಟ್ಟಿದ್ರೆ ನೀವು ಟಗಂದು ಬಂದುಬಿಡ್ತೀರಾ. ನಾನು ಒಂದೇ ಪುಸ್ತಕ ನೆಮ್ಮಿಕೊಂಡಿದ್ರೆ, ಇದು ನಮ್ಮ ಮೇಡಮ್ ಮಾಡಿಸೇ ಇಲ್ಲ, ಇದ್ರ ಬಗ್ಗೆ ಹೇಳಲೇ ಇಲ್ಲ, ಅಯ್ಯೋ ನಮ್ಗೆ ಅನ್ಯಾಯ ಆಯಿತು ಅಂತ. ನೋ, ಅನ್ಯಾಯ ಆಗಿರೋದು ನಮ್ಮಿಂದ. ಅದರಿಂದ ನಾವು ಹೆಚ್ಚು ಓದಬೇಕಾಗ್ತದೆ. ಸಂಕ್ಷಿಪ್ತ ಟಿಪ್ಪಣಿಗಳನ್ನು ಮಾಡ್ಕೊಳ್ಬೇಕಾಗ್ತದೆ, ಚಿಕ್ಕದಾಗಿ ಬರ್ಕೋಬೇಕು. ಹಿಸ್ಟ್ರಿನಲ್ಲಿ ಸಿಕ್ಕಾಬಿಟ್ಟೆ ಅಂಕಿ ಅಂಶಗಳು ಬರ್ತವೆ, ಅದನ್ನೆಲ್ಲ ಒಂದು ಸಣ್ಣ ಪಾಕೆಟ್ನಲ್ಲಿ ಬರೆದಿಟ್ಕೊಂಡು ಫ್ರೀ ಆಗಿರ್ತೀವಿ, ನೋಡ್ಕೊಳ್ಳಿ. ಆದರೆ ನಾವು ಮಡಿಕತ್ತೀವಿ ಕನ್ನಡಿ ನೋಡ್ಕೊಂಡು ಅಲ್ಲಿ ಕಿಸ್ಕೊಂಡು ನಾನು ಹಿಂಗೆ. ಎಸ್, 7ನೇ ಕ್ಲಾಸ್ ಮಕ್ಕಳಿಗೆ ಲಿಫ್ಟಿಕ್ ಯಾಕೆ? ಇವತ್ತಿನ ಪ್ರಪಂಚ ಹಂಗೆ ಮಾಡಿಬಿಟ್ಟಿದೆ ನಮ್ಮನ್ನು. ಅವ್ರು ಹೆಂಗಾರ ಮಾಡಲಿ, ನೀವು ಬೇಡ, ಸಾಕು, ನಮಗಿರೋ ಸೌಂದರ್ಯವೇ ಸಾಕು. ಓಕೆ, ನಮಗೆ ಸೌಂದರ್ಯ ಇರೋದು ನನ್ನ ಮನಸ್ಸಿನಲ್ಲಿ, ನನ್ನ ಮಾತಿನಲ್ಲಿ, ನನ್ನ ಗುಣದಲ್ಲಿ. ಅದನ್ನು ಮಾಡಬೇಕಾಗ್ತದೆ. ಎಸ್, ಇದು ಸಂಕ್ಷಿಪ್ತ ಟಿಪ್ಪಣಿಗಳು ಮಾಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸಣ್ಣ ಪುಟ್ ನೋಟ್ ಮಾಡ್ಕೊಂಡಿದ್ರೆ ಒಂದು ಪಾಕೆಟ್ ಇಟ್ಕೊಳ್ಳೋದು, ಒಂದು ಸ್ವಲ್ಪ ನೋಡಿದ್ರೆ ಸಾಕು. ಒಂದು ಸಣ್ಣ ಕ್ಲೂ ಸಿಕ್ಬಿಟ್ರೆ ಸಾಕು. ಎಕ್ಸಾಮಲ್ಲಿ ಒಂದು ಸಣ್ಣ ಕ್ಲೂ ಕೊಟ್ಬಿಟ್ರೆ 4 ಮಾರ್ಕ್ಸ್ ಬರೆದ್ಬಿಡ್ತೀರಿ, ಹೌದಾ? ಆಮೇಲೆ ಭೀಮನಿಗೆ ದುರ್ಯೋಧನಿಗೆ ಎಲ್ಲಿ ಹೊಡಿಬೇಕಂತ ಗೊತ್ತಿಲ್ಲ, ಹೊಡಿತಾ ಸುಮ್ಮನೆ ಕೃಷ್ಣ ಹಿಂಗಂತ ಅಷ್ಟೇ, ಸಣ್ಣ ಟಿಪ್ಸು ಅದಾಯ್ತಲ್ವ, ಯುದ್ಧನೇ ಮುಗಿಸ್ಬಿಟ್ರಪ್ಪ, ಹೌದಾ? ನೋಡಿ, ನನ್ನ ಉದಾಹರಣೆಗೆ ಭಾರತ ತೊಗೊಂಡೋಗಿದ್ದೀನಿ. ಎಸ್, ಹಾಗಾಗಿ ವೇಳಾಪಟ್ಟಿಗೆ ಅನುಗುಣವಾಗಿ ಓದ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ದಯಮಾಡಿ ಅದನ್ನು ಕಾಪಿ ಮಾಡ್ಕೊಳ್ಳಿ. ವೇಳಾಪಟ್ಟಿ ಅಂದರೆ ನಾನು ಕನ್ನಡ ದಿನಪೂರ್ತಿ ಕನ್ನಡನೇ ಓದೋದಲ್ಲ, ದಯಮಾಡಿ ಅದನ್ನು ಪಟ್ಟಿ ಮಾಡಿ. ಯಾಕೆಂದರೆ ಇದು ನಿಮಗೆ
ತುಂಬ ಇಂಪಾರ್ಟೆಂಟ್ ಮ್ಯಾಟ್ರು. ಓಕೆ, ಈಗ ನನಗೆ ಸೋಷಿಯಲ್ ಸೈನ್ಸ್ ಅಂದರೆ ಇಡೀ ದಿನ ಅದನ್ನೇ ಓದೋದಲ್ಲ. ನನಗೆ ಅನ್ನ ಇಷ್ಟಪ್ಪ, ಚಿತ್ರಾನ್ನ ಇಷ್ಟ, ತಟ್ಟೆ ತುಂಬ ಬರೀ ಅದನ್ನೇ ತಿನ್ನೋದಾ? ನೋ. ಡಾಕ್ಟ್ರ್ ಏನು ಮಾಡ್ತಾರೆ ಅಂದರೆ ಇಷ್ಟು ಅನ್ನ ತಿನ್ನಿ, ಇಷ್ಟು ಮುದ್ದೆ ತಿನ್ನಿ, ಇಷ್ಟು ಚಪಾತಿ ತಿನ್ನಿ, ಕಾಳು ಕಡ್ಡಿ ಜಾಸ್ತಿ ತಿನ್ನಿ ಅಂತ ಹೇಳ್ತಾರೆ. ಹೌದಲ್ಲ? ಅದು ಒಂದು ಪರಿಪೂರ್ಣವಾದಂಥ ಊಟ. ನಿಮಗೆ ಇಷ್ಟ ಇದ್ದರೆ ಒಂದು ಸಣ್ಣ ಮೊಟ್ಟೆ ಸೇರಿಸ್ಕೊಳ್ಳಿ ಅಂತ ಹೇಳ್ತಾರೆ, ಯಾಕೆಂದರೆ ನಿಮಗೆ ಪ್ರೋಟೀನ್ ಸಿಗಲಿ ಅಂತ ಹೇಳಿ. ಕಾಳು ಕಡ್ಡಿ ಯಾವುದಾದ್ರು ಆಗಿರ್ಬೋದು, ದ್ವಿದಳ ಧಾನ್ಯಗಳಾಗಿರ್ಬೋದು, ಏಕದಳ ಧಾನ್ಯಗಳಾಗಿರ್ಬೋದು, ಸೊಪ್ಪು ತರಕಾರಿ ಮನಸ್ಸು ಹೆಚ್ಚು ತಿನ್ನಿ ಅಂತ ಹೇಳ್ತಾರೆ. ಹಾಗೆ ನನಗೆ ಕನ್ನಡ ಇಷ್ಟ ಅಂಥೇಳಿ ದಿನಪೂರ್ತಿ ಕನ್ನಡನೇ ಓದೋದಲ್ಲ, ನನಗೆ ಮ್ಯಾಥ್ಸ್ ಇಷ್ಟ ಅಂತ ದಿನಪೂರ್ತಿ ಅದನ್ನೇ ವರ್ಕ್ ಮಾಡೋದಲ್ಲ. ಅದೇನು ಮಾಡಬೇಕಾಗತ್ತೆ ಅಂದರೆ ಎಲ್ಲ ಸಬ್ಜೆಕ್ಟು ಇಷ್ಟಿಷ್ಟು ಅಂತ ಸಮಯ ಎತ್ತಿಡಬೇಕಾಗ್ತದೆ. ನೀವು ಕೆಲವು ಟಫ್ ಇರ್ತದೆ, 5 ನಿಮಿಷ ಜಾಸ್ತಿ ಕೊಡಿ. ಕೆಲವು ಓದ ತಕ್ಷಣ ಅರ್ಥ ಆಗಿಬಿಡುತ್ತೆ, 5 ನಿಮಿಷ ಕಡಿಮೆ ಕೊಡಿ. ಅರ್ಥ ಆಯ್ತಲ್ಲ? ಈಗ ನಿಮಗೇನು ಮಾಡ್ತೀರಿ, ತುಂಬ ರ್ಯಾಂಕ್ ಬರೋ ಸ್ಟೂಡೆಂಟ್ಗಳೆಲ್ಲ ಇದು ಮಾಡ್ಬಿಟ್ಟು ಕಡಿಮೆ ಓದೋರಿಗೆಲ್ಲ ಸ್ಪೆಷಲ್ ಕ್ಲಾಸ್ ತಗೋತೀವಿ. ನಿಮಗೆ ಅವ್ರನ್ನ ಕ್ಲಾಸ್ಗೆ ಯಾಕೆ ನಿಮ್ಮನ್ನು ರುಬ್ತೀವ ನಾವು? ಇಲ್ಲ ಅಲ್ಲ, ಒಂದು 5 ನಿಮಿಷ ಜಾಸ್ತಿ ಟೈಮ್ ಕೊಡ್ತೀವಿ ನಿಮಗೆ, 1-2 ಎಕ್ಸ್ಟ್ರಾ ಕ್ಲಾಸ್ಗಳು ಮಾಡ್ಕೊಡ್ತೀವಿ, ಸ್ಪೆಷಲ್ ಕ್ಲಾಸ್ ಮಾಡ್ಕೊಡ್ತೀವಿ. ಹೌದಲ್ಲ? ನಾನು ಇಲ್ಲದೇ ಇರೋದೇನಾರು ಹೇಳ್ತಾ ಇದ್ದೀನಾ? ಎಸ್, ಓಕೆ. ಆದ್ದರಿಂದ ಒಂದು ವೇಳಾಪಟ್ಟಿಗೆ ಅನುಗುಣವಾಗಿ ನೀವು ಅಧ್ಯಯನ ಮಾಡಬೇಕಾಗ್ತದೆ. ಎಸ್, ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದಂಗೆ ಸರ್ ನಮ್ಮ ಶಾಲೆಯಲ್ಲಿ ದಿನ ಯೋಗಾಸನ ಮಾಡಿಸೋದಿಲ್ಲ ಸರ್, ಯೋಗಾಸನ ಮಾಡಿದ್ರೆ ಮಾತ್ರ ಏಕಾಗ್ರತೆ ಬರ್ತದೆ. ನಥಿಂಗ್, ಸುಳ್ಳು. ಗೊತ್ತಾಯ್ತಲ್ಲ? ಜಸ್ಟ್ ಹೀಗೆ ಕುತ್ಕೊಂಡ್ಬಿಟ್ಟು ಗೊತ್ತಾಯ್ತಲ್ಲ, ಜಸ್ಟ್ ನನ್ನ ಮೂಗಿನ ಮೇಲೆ ನಾನೇ ಗಮನ ಇಡೋದು ಒಂದು 5 ನಿಮಿಷ. ಎಸ್, ಒಂದು ನಿಮ್ಮ ಮನೇಲಿ ಅನುಕೂಲಗಳಿದ್ದರೆ ಒಂದು ಟೇಬಲ್, ಚಿಕ್ಕ ಟೇಬಲ್ ಮೇಲೆ ಒಂದು ಮೇಣದ ಬತ್ತಿ ಇಟ್ಬಿಡಿ. ಮೇಣದ ಬತ್ತಿ ಇದ್ದ ಅದನ್ನು ಹತ್ತಿಸ್ಕೊಂಡು ಒಂದು 5 ನಿಮಿಷ ತದೇಕ ಚಿತ್ತದಿಂದ ಇದು ಮಾಡಿ. ಮತ್ತು ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸ್ತಕ್ಕಂಥದ್ದು ಗೊತ್ತಾಯ್ತಲ್ಲ, ದೀರ್ಘವಾಗಿ ಉಸಿರನ್ನು ತಗೊಳ್ಳೋದು, ಉಸಿರನ್ನು ಬಿಡ್ತಕ್ಕಂಥದ್ದು. ಎಸ್, ಏಕಾಗ್ರತೆಯನ್ನು ನಾನಾ ರೀತಿಯಲ್ಲಿ ಬರೆಸ್ಕೊಳ್ಬೇಕಾಗ್ತದೆ. ಅದೊಂದಿದ್ದರೆ ಏನಾಗುತ್ತೆ ಅಂದರೆ ನೀವು ಹೆಚ್ಚು ಸಮಯವನ್ನು ಅದರಲ್ಲಿ ಹಾಕ್ತೀರಿ. ನೀರಿಂದ ಕಲ್ಲು ಕಟ್ ಮಾಡ್ಬೋದು ಮೇಡಮ್, ಗೊತ್ತಾ? ನೀರು ಅಷ್ಟು ಪವರ್ ಇದೆ. ಆ ನೀರನ್ನು ಪುಸ್ ಅಂತ ಆರಿಸ್ಬಿಟ್ರೆ ಸಣ್ಣ ಧೂಳು ಹೊಡಿಯೋಕ್ಕಾಗಲ್ಲ. ಕಾರ್ ತೊಳೆಯೋದು ಎಲ್ಲ ಮಿಷಿನಲ್ಲಿ ತಾವು ನೋಡಿದ್ದೀರಿ, ಇನ್ನು ಅದು ಗುದ್ದುತ್ತಾ ಇರ್ತದೆ. ಇನ್ನೆಂಥ ಟಿಪ್ಸ್ ಕೊಡಲಿ ನಾನು? ಅದರಿಂದ ನಿಮ್ಮ ಮನಸ್ಸನ್ನೆಲ್ಲ ಅಲ್ಲಿ ಇಲ್ಲಿ ಹರಿದೋಗಿರೋದನ್ನೆಲ್ಲ ತೊಗೊಂಡು ಬಂದುಬಿಟ್ರೆ ನಿಮ್ಮನ್ನು ಹಿಡಿಯೋರೇ ಇಲ್ಲ, ಅಷ್ಟು ಪವರ್ ನಿಮ್ಮ ಹತ್ರ ಇರ್ತದೆ. ಅದಕ್ಕೆ ಅದು ಏಕಾಗ್ರತೆ ಬರ್ತದೆ. ಗುಂಪು ಅಧ್ಯಯನದಲ್ಲಿ ತೊಡಗಿಸ್ಕೊಳ್ಳೋದು ಇದೊಂದು ಸ್ವಲ್ಪ ಡೇಂಜರ್ ನಮಗೆ. ಇಲ್ಲಿ ಓದಿದವ್ರು ಏನು ಮಾಡ್ತಾರೆ, ಸಿನಿಮಾ ಸ್ಟೋರಿ ಹೇಳ್ತಾ ಇರ್ತಾರೆ, ಧಾರಾವಾಹಿದು ಸಿನಿಮಾದು ಜೋಕ್ ಕಿಕ್ ಮಾಡ್ತಾ ಇರ್ತಾರೆ. ನಮ್ಮ ಶಾಲೆಯಲ್ಲಿ ನಾವು ರಾಜಣ್ಣ ಅಂತ ಇನ್ನೊಬ್ಬರಿದ್ದರು, ಅವರು ಮಂಡ್ಯಕ್ಕೆ ಹೋಗಿ ಸಿನಿಮಾ ನೋಡ್ಕೊಂಬಂದ್ಬಿಡೋರು. ನಾವೆಲ್ಲ ಒಂದು ಮರ ಗಿಡಗಳು ಚೆನ್ನಾಗಿ ಬೆಳೆಸಿದ್ದವು ಶಾಲೆಯಲ್ಲಿ, ಅಡಿಗೆ ಸೇರ್ಕೊಂಡ್ಬಿಡುವ. ಯಾಕೆ ಅಡಿಗೆ ಸೇರಿಕೊಂಡು ಅಂದರೆ ನಮಗೆ ಅಷ್ಟು ಕನಸುಗಳಿಲ್ಲ, ಏನು ಮಾಡ್ಬೇಕಂತ ಗೊತ್ತಿಲ್ವಲ್ಲ, ಸಿನಿಮಾ ಸ್ಟೋರಿ ಮಾತಾಡ್ತಾ ಕೂತ್ಕೊಂಡ್ಬಿಡುವ. ಒಂದು ಸಾರಿ ಏನು ಮಾಡ್ತೋ ಆಯಿತು, ಅದೆಲ್ಲ ಬಿಸಾಕ್ಬಿಟ್ಟು ಈ ಕಡೆ ಕೇಳಿ, ತುಂಬ ಇಂಪಾರ್ಟೆಂಟ್. ಆ ದಿನದ ಟಾಪಿಕ್ಕು ಸ್ವಿಮ್ಮಿಂಗ್, ಈಜೊಡಿಯೋದು. 4 ಜನ ಸೇರಿಕೊಂಡು ಒಬ್ಬನು ಕೇಳಿದರು, ನಿಮ್ಮ ಅಪ್ಪನಿಗೆ ಈಜು ಬಂದದು ಅಂತ. ನಮ್ಮಪ್ಪ ಈ ಬಾವಿಲಿ ಮುಳುಗಿ ಆ ಬಾವಿಲಿ ಬರ್ತಾರೆ ಅಂದ್ಬಿಟ್ಟ. ಇದೇನಪ್ಪ ಮುತ್ತತ್ತಿಲಿ ಬಿದ್ದವ್ರು ಈಚೆಗೆ ಬರಲಿಲ್ಲ, ಸತ್ತೋದ್ರು. ಇವರು ಈ ಬಾವಿನಲ್ಲಿ ಇರಲಿ ಬಿಡಪ್ಪ, ಏನೋ ತೋಡ್ಕೊಂಡಿರ್ಬೇಕು, ಜಾಗ ಮಾಡ್ಕೊಂಡಿದ್ರು. ಇನ್ನೊಬ್ಬರು ಕೇಳಿದ್ರು ಹುಡುಗಿ, ನಿಮ್ಮಪ್ಪ ಅಂದು. ನಮ್ಮಪ್ಪ ನಮ್ಮೂರು ದೊಡ್ಡ ಕೆರೆ ಇದೆಯಲ್ಲ, ಈ ಕೋಡಿಯಲ್ಲಿ ಮುಳುಗಿ ಆ ಕೋಡಿಯಲ್ಲಿ ಬರ್ತಾರೆ ಅಂದು. ಇದು ಹೆಂಗೆ ಸಾಧ್ಯ? ಏನೋ ಇರ್ಬೋದು, ಮಾಡ್ಬೋದು ಅಂತ. ಇನ್ನೊಬ್ಳು ಕೇಳಿದರು, ಇವ್ರು ಗುಡ್ಡೆ ಮರ್ತೆ. ನಮ್ಮ ಪ್ರಿಯಾಂಕ ಹೇಳಿದ್ರು, ಏನು ಮಾಡೋದು, ಬಾವಿನೂ ತಿನ್ಕೊಂಬಿಟ್ರು, ಕೆರೆನೂ ಹೊಡ್ಕೊಂಬಿಟ್ರು, ಏನು ಮಾಡೋದು, ದೊಡ್ಡದಾಗಿ ಹೇಳ್ಬೇಕಲ್ಲ, ನಮ್ಮ ಅಪ್ಪನ ಸೋಲಿಸ್ಬಾರ್ದು ಅಂತ ಹೇಳಿ ನಮ್ಮಪ್ಪ ಹಿಂದೂ ಮಹಾಸಾಗರದಲ್ಲಿ ಮುಳುಗಿ ಬಂಗಾಳ ಕೊಲ್ಲಿಲಿ ಬರ್ತಾರೆ ಅಂದ್ಬಿಟ್ಟು. ಇವ್ರ ಗುಡ್ ನೇಮ್ ಚಂದನ ಸೋಮ್ ಸಾಪ್ಪೆ ಮೊರೆ ಹಾಕೋತಿ ಪಾಪ. ಯಾಕೆ? ಹೇಳೋಕ್ಕೇನೂ ಇಲ್ಲ. ಕೆರೆ, ಬಾವಿ, ಸಮುದ್ರನೇ ಹೊಡ್ಕೊಂಡು ಹೋಗ್ಬಿಟ್ಟವಳೆ. ಇವ್ರು 3 ಜನ ಸೇರಿಕೊಂಡು ಚಂದನ ನಿಮ್ಮಪ್ಪ ಅಂದ. ನಮ್ಮಪ್ಪ ಟ್ಯಾಂಕಿಲ್ ಮುಳುಗಿ ನಲ್ಲಿಲಿ ಬರ್ತಾನೆ ಅಂದ. ಎಸ್ ಗುಂಪು ಅಧ್ಯಯನ. ಸುಮ್ಮನೆ ಇದೊಂದು ಟಿಪ್ಸ್ ಮಾಡಿದೆ, ನಿಮಗೆ ಬೇಸರ ಆಗಬಾರ್ದು ಅಂತ ಹೇಳಿ. ನನ್ನ ಕ್ಲೋಸ್ ಫ್ರೆಂಡ್, ನಮ್ಮ ರಾಜವರ ಕ್ಲೋಸ್ ಫ್ರೆಂಡ್ ನಂದೀಶ ಅಂತ ಹೇಳಿ, ಎಮ್ಗೆ ಅವರು, ಯಾರು ಹೆಚ್ಚು ಓದ್ತಿರ್ಲಿಲ್ಲ ಅವರು. ನಾವು ಓದುವಾಗ ನಮ್ಮನ್ನು ಡಿಸ್ಟರ್ಬ್ ಮಾಡೋ, ಅದು ಹೇಳು ಜೋರಾಗಿ ಹೇಳು ಅಂತ ಹೇಳಿ. ಅವ್ರು ಒಳ್ಳೆ ಮಾರ್ಕ್ಸ್ ತಗೊಳ್ಳೋರು. ಯಾಕೆ ಗುಂಪು ಅಧ್ಯಯನ ಅಂದರೆ ಇದೊಂದು ಟಿಪ್ಸ್ ಇದೆ. ನಾವು ಕಲಿತದ್ದನ್ನು ನಿಮಗೆ ಎಷ್ಟು ಹೇಳ್ತಾ ಹೋಗ್ತೀವೋ ಭಗವಂತ ನಮಗೆ ಅಷ್ಟು ಶಕ್ತಿ ಕೊಡ್ತಾನೆ, ಅಷ್ಟು ಮೆಮೊರಿ ಪವರ್ ಕೊಡ್ತಾನೆ. ಅದಕ್ಕೆ ನೋಡಿ, ದೊಡ್ಡ ಜ್ಞಾನಿಗಳು ಮಾತನಾಡ್ತಾ ಅವರಿಗೆ ಪುಸ್ತಕ ಬೇಡ, ಪೆನ್ ಬೇಡ, ಏನು ಬೇಡ, ಯಾವ ಟಾಪಿಕ್ ಹೇಳಿದ್ರೆ ನಿರರ್ಗಳವಾಗಿ ಹೇಳಿಬಿಡ್ತಾರೆ. ಹೌದಾ? ಆದ್ದರಿಂದ ನಾವು ಇನ್ನೊಬ್ಬರಿಗೆ ಕೊಡ್ತೀವಲ್ಲ, ಅದರಲ್ಲಿ ದ್ವಿಗುಣ ಆಗೋದು ಒಂದೇ, ನಾಲೆಡ್ಜ್. ಇನ್ನೇನೂ ಆಗಲ್ಲ. ದುಡ್ಡು ಬರಲ್ಲ, ಹೋಯ್ತು. ಪುಸ್ತಕ ಬರಲ್ಲ, ಅದಾಯ್ತಲ್ಲ, ಕೊಡು ಗೋವಿಂದ ಅದೆಲ್ಲ. ಆದರೆ
ನೀವು ಹೇಳ್ತಾ ಏನು ಮಾಡ್ತೀವಿ ಅಂದರೆ ಅದು ಬೆಳೀತಾ ಹೋಗ್ತಾ ಇರ್ತದೆ. ಅದಕ್ಕೆ ಹೇಳೋದು ಕೊಟ್ಟಷ್ಟು ದ್ವಿಗುಣ ಆಗ್ತಕ್ಕಂಥದ್ದು ಒಂದೇ ಒಂದು ಯಾವುದು ಅಂದರೆ ನಿಮ್ಮ ಜ್ಞಾನ. ಅದರಿಂದ ಗುಂಪು ಇದಾಗ ಏನಾಗುತ್ತೆ, ಅವಳೊಂದು ಮ್ಯಾಟ್ರ್ ಹೇಳ್ತಾರೆ, ನಾವೊಂದು ಮಾಡ್ತೇವೆ. ಕಡಿಮೆ ಸಮಯದಲ್ಲಿ ರಾಜಣ್ಣ ಟೈಮ್ ಆಯ್ತು, ಇನ್ನೊಂದು 5-10 ನಿಮಿಷ ಸಮ್ ಅಪ್ ಮಾಡೋಣ. ಹಾಗಾಗಿ ಕಡಿಮೆ ವಿಚಾರದಲ್ಲಿ ಏನು ಮಾಡ್ತೀವಿ ಅಂದರೆ ನಾವೇನು ಮಾಡ್ತೀವಿ, ನನ್ನಿಂದ ಒಂದು ತುತ್ತು ನಿಮಗೆ ಕೊಟ್ಟೆ, ನಿನ್ನಿಂದ ಒಂದು ತುತ್ತು ನಾನು ತಗೊಂಡೆ, 2 ಊಟದ ಸವಿ ನಮಗೆ ಬಂತು. ಆದ್ದರಿಂದ ಗ್ರೂಪ್ ಸ್ಟಡಿ ಮಾಡಿದಾಗ ತುಂಬ ಅನುಕೂಲ ಆಗ್ತದೆ. ಅದನ್ನು ಮಾಡಿ. ಉತ್ತಮ ಆಹಾರ ಪದ್ಧತಿ, ಅದೇ ಸರ್ ಬೀಗ್ ರೂಟಿಗೆ ಹೋಗ್ಬಿಡೋಣ ಸರ್, KG ಗಟ್ಟಲೆ ಬಡ್ದು ಬಿಡೋಣ ಸರ್. ನೋ ಪರೀಕ್ಷಾ ಸಮಯ ಬಂದಾಗ ಇದನ್ನು ಫಾಲೋ ಮಾಡಬೇಕಾಗ್ತದೆ. ಇದು ನಿಮ್ಮ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ನಾವು ಅತಿಯಾಗಿ ತರಕಾರಿಗಳನ್ನು ಚೆನ್ನಾಗಿ ತಿನ್ನಬೇಕಾಗ್ತದೆ, ದೈತಲ್ವಾ? ಎಷ್ಟು ಬೇಕೋ ಅಷ್ಟು, ಏನೇನೋ ಒಂದು ತುತ್ತು ಇರುವಾಗ ನಿಲ್ಲಿಸಬೇಕಾಗ್ತದೆ. ಅಮ್ಮ ಮಾಡಿದಳಂತ ಗಡದ್ದಾಗಿ ತಿನ್ನಬಾರ್ದು, ಅತಿ ಕಡಿಮೆನೂ ತಿನ್ನಬಾರ್ದು. ಅಯ್ಯೋ ಓದಬೇಕು ನೋ, ಈಗ ಹೇಗಿದ್ದರೂ ಹಾಗೇ ಇರಿ. ಆಟ ಆಡ್ತೀರಾ ಆಡಿ, ಸ್ವಲ್ಪ TV ನೋಡ್ತೀರಾ ನೋಡಿ, ಸಿನಿಮಾ ನೋಡ್ತೀರಾ ನೋಡಿ, 5 ನಿಮಿಷ ಸಾಕು, ಮನ್ಸು ರಿಲೀಫ್ ಆಯಿತಾ ಹೋಗಿ ನೀವು ನಿಮ್ಮ ಕೆಲಸಕ್ಕೆ. ಬಟ್ ಅದನ್ನೇ ನೋಡ್ಕೊಂಡು ಕೂತ್ಕೊಬಾರ್ದು. ಆಹಾರನೂ ಅಷ್ಟೇ, ನಿಮಗೆ ಲೈಟ್ ಫುಡ್ ಆಯಿತಾ. ಎಣ್ಣೆ ಪದಾರ್ಥಗಳು ಜಾಸ್ತಿ ತಿಂದಾಗ ಏನಾಗುತ್ತೆ, ಅದು ಸರಿಯಾಗಿ ಡೈಜೆಷನ್ ಆಗೋಲ್ಲ. ಆ ಬಾಯಿಗೂ ಇದಕ್ಕೆ ಅದು ಕೆಲವ್ರಿಗೆ ವಾಮಿಟ್ ಆಗ್ಬೋದು, ಬೇದಿಗಳು ಸ್ಟಾರ್ಟ್ ಆಗ್ಬೋದು, ಭಾಳ ಹಿಂಸೆ ಆಗ್ತದೆ. ಆಮೇಲೆ ಸಾಧ್ಯವಾದಷ್ಟು ಪರೀಕ್ಷಾ ಸಮಯದಲ್ಲಿ ಊರ ಹಬ್ಬಗಳನ್ನ ಅವಾಯ್ಡ್ ಮಾಡಬೇಕಾಗ್ತದೆ. ಓಕೆ, ಎಷ್ಟೋ ಜನ ಹಬ್ಬಕ್ಕೆ ಹೋಗ್ಬಿಟ್ಟು ತಮ್ಮ ಲೈಫ್ನ ಹಾಳು ಮಾಡ್ಕೊಂಡಿದ್ದಾರೆ. ಮದುವೆಗಳಿಗೆ ಹೋಗ್ಬಿಟ್ಟು 2-3 ದಿನ ಅಲ್ಲಿದ್ದು ತಮ್ಮ ಲೈಫ್ನ ಹಾಳು ಮಾಡ್ಕೊಂಡಿದ್ದಾರೆ. ಚಿಕ್ಕ ಕಾರಣಗಳು. ಯಾಕೆಂದರೆ ಒಂದು ಸಾರಿ ಬಿಟ್ಟು ಹೋಗ್ಬಿಟ್ರೆ ಮತ್ತೆ ಸಿಗೋಲ್ಲ. ಏಕೆಂದರೆ ಅಷ್ಟು ಕಾಂಪಿಟೇಷನ್ ಇದೆ ಕಂಡ್ರು. ಮೊದಲೇ ಗೌರ್ಮೆಂಟ್ ಕೆಲಸ ಬೇಕಾದ್ರೆ ಲಾರಿ ಹಾಕೊಂಡು ಬಂದು ಹುಡುಕಿ ಎತ್ಕೊಂಡು ಹೋಗ್ಬಿಡೋರು ಲಾಸ್ಟ್ ಒಂದು 25-50 ಇಯರ್ಸ್ ಬ್ಯಾಕ್. ಈಗ ಕ್ಯೂನಲ್ಲಿ ನಿಂತಿರ್ತಾರೆ. ಗದ್ದೆ ಕೊಯ್ಯಿಗೆ ಬನ್ನಿ ಅಂದರೆ ಯಾರೂ ಬರೋದಿಲ್ಲ, ಕೆಲಸಕ್ಕೆ ಬನ್ನಿ ಅಂದರೆ 1000 ಕರ್ಕೊಂಡು ಬರ್ಬೋದು ನೀವು. ಅರ್ಥ ಆಯ್ತಲ್ಲ? ಅಷ್ಟು ಕಾಂಪಿಟೇಷನ್ ಇದೆ, ರೆಡಿ ಆಗಬೇಕಾಗ್ತದೆ. ಇದನ್ನು ಪರೀಕ್ಷಾ ಭಯವನ್ನು ಹೋಗ್ಲಾಡಿಸುವಂಥಲ್ಲ, ಮೊಬೈಲ್ಗೆ ಹೇಳು ಅಂತ ಬಿಟ್ಬಿಡ್ಬೇಕು. ನೀವೇನಾದ್ರು ಮಾಡಿ ವ್ಯವಸ್ಥಿತವಾದಂಥ ಓದುವ ಕೊಠಡಿ ಮಾಡಬೇಕು. ಸರ್ ನಮ್ಮನೇಲಿ ಸಪ್ರೇಟ್ ರೂಮ್ ಇಲ್ಲ ಸರ್. ಒಂದು ಕಬೋರ್ಡ್ ಇದೆಯಾ ತಾನೇ? ಫಸ್ಟು ಕನ್ನಡ, ಆಮೇಲೆ ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್ ಅದಾಯ್ತಲ್ವ, ಹಿಂದಿ, ಇಂಗ್ಲೀಷ್, ಹಿಂಗೆ ಜಸ್ಟ್ ನಿದ್ದೆಗಣ್ಣಲ್ಲಿ ಹೋಗ್ಬಿಟ್ಟು ಟಕ್ ಅಂತ ಕೈ ಹಾಕಿದ್ರೆ ಬರ್ತದೆ. ನನ್ನ ಮೊಬೈಲ್ನಲ್ಲಿ ಹೆಚ್ಚು ಕಡಿಮೆ ಒಂದು 2000 ಪುಸ್ತಕ ಇದೆ ರಾಜಣ್ಣ. ಈಗ ಯಾವ ಕವಿತೆ ಬೇಕಾದರೂ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಪುಸ್ತಕ ತಗೊಡ್ತೀನಿ. ಯಾಕೆಂದರೆ ನಾನು ಹಾಗೆ ಜೋಡಿಸಿಟ್ಕೊಂಡಿದ್ದೀನಿ. ಈಗೆಲ್ಲ ಭಾಷಣ ಹೊಡಿಬೇಕಾದ್ರೆ ಸುಮ್ಮನೆ ಬೆಬ್ಬೆ ಅನ್ನೋಕ್ಕಾಗಲ್ಲ, ನಮ್ಗೆ ಬೇಕಾದರೆ ಓದ್ಕೊಬೇಕಾಗ್ತದೆ ಟಕ್ ಅಂತ. ಲೈಬ್ರರಿನಲ್ಲಿ ಹೋದಾಗ ಕುವೆಂಪುದೇ ಒಂದು ಕಡೆ ಇರ್ತದೆ, ಕನ್ನಡದ್ದೆಲ್ಲ, ಸೋಷಿಯಲ್ ಸೈನ್ಸೇ ಒಂದು, ಹಿಸ್ಟ್ರಿದೆಲ್ಲ ಒಂದು ಕಡೆ ಇಟ್ಟಿರ್ತೀರಿ, ಇರೋದಿಲ್ಲ, ಎಲ್ಲ ಮಿಕ್ಸ್ ಮಾಡಿಬಿಡ್ತಾರಾ? ನಿಮ್ಮಮ್ಮ ಅನ್ನ ತರಕಾರಿ ಎಲ್ಲ ಮಿಕ್ಸಿಗೆ ಹಾಕಿ ಆಡಿಸ್ಬಿಟ್ಟು ತಟ್ಟೆಗೆ ಹಾಕ್ಕೊಡ್ತಾರಾ? ಇಲ್ಲ, ಒಂದು ಸಾರಿ ಅನ್ನ, ಒಂದು ಕಡೆ ಸಾಂಬಾರು, ಸ್ವಲ್ಪ ಉಪ್ಪು, ಒಂದು ಕಡೆ ಉಪ್ಪಿನಕಾಯಿ, ಆ ಥರ ಇಲ್ಲ. ನಿಮ್ಮ ಅಮ್ಮನಿಗಿರುವಷ್ಟು ನಾಲೆಡ್ಜ್ ನಿನಗಿಲ್ಲ ಅಂದರೆ ಮತ್ತೆ ಹೇಗೆ? ಎಲ್ರಿಗೂ ಸಪ್ರೇಟ್ ರೂಮ್ ಇಲ್ಲ ಭಾರತದಲ್ಲಿ. ಕೊಟ್ಟಿಗೆನಲ್ಲಿ ಓದ್ಬಿಟ್ಟು IAS ಮಾಡಿದ್ದಾರೆ ನಾಗಮಂಗಲದಲ್ಲಿ ಹುಡುಗ, ಆಯಿತಾ? ಅದಕ್ಕೇನು ಮಾಡಬೇಕು, ಇರೋದನ್ನೇ ಜೋಡಿಸಿಟ್ಕೊಳ್ಬೇಕಾಗ್ತದೆ ಅಷ್ಟೇ. ನಾನು ಹೇಳಿದ್ನಲ್ಲ, ಪುನರ್ಮನನ ವೆರಿ ಇಂಪಾರ್ಟೆಂಟ್. ಬೆಳಗಿಂದ ಸಂಜೆವರೆಗೆ ಏನು ಓದಿದ್ದೆ ರೀಕಾಲ್ ಮಾಡಿದರೆ ತುಂಬ ಪವರ್ಫುಲ್ ಇದು. ಉತ್ತಮ ಪಠ್ಯೇತರ ಚಟುವಟಿಕೆಗಳ ತೊಡಗಿಸ್ಕೊಳ್ಳೋದು. ಅಯ್ಯೋ ನಾನು ಬರೋದಿಲ್ಲ ಕಣಪ್ಪ, ಬಿಸಿಲು ಆಗೋದಿಲ್ಲ, ಟ್ಯಾನ್ ಆಗೋಯ್ತೀನಿ. ನಾವು ಮಿಸ್ ಇಂಡಿಯಾ ಈ ಮನೋರೋಗದಿಂದ ಈಚೆ ಬನ್ನಿ. ನಿಮಗೆ ಖೋಖೋ ಇಷ್ಟನ ಆಡಿ. ಅಯ್ಯೋ ಓಡೋಗಿ ಬಿದ್ದೋಯ್ತೀವಿ ಅಂದರೆ ಶಟಲ್ ಕಾಕ್ ಆಡೋಕ್ಕಾಗಲ್ಲ ನಿಮ್ಮ ಕೈಲಿ. ಹೋಗ್ಲಿಕ್ಕೆ ಕೇರ ಮಾಡೋಕ್ಕಾಗಲ್ವಾ? ಎಂಥ ಅದ್ಭುತವಾದ ಮೈಂಡ್. ಹೋಗ್ಲಿ ಬಿಡ್ರಪ್ಪ ಚೆಸ್. ನಿಮ್ಮ ಮನಸ್ಸನ್ನು ಎಷ್ಟು ಚುರುಕು ಮಾಡುತ್ತೆ ಗೊತ್ತಾ? ಮ್ಯಾಥ್ಸ್ ಅವ್ರಿಗಂತೂ ಅದು ರಸದೌತಣ. ಅದರಿಂದ ಆಟಗಳನ್ನ ಆಡಬೇಕಾಗ್ತದೆ. ವಿಷಯ ಆಧಾರಿತ ಪಠ್ಯಪುಸ್ತಕಗಳನ್ನು ಕ್ರಮವಾಗಿ ಇಟ್ಕೊಳ್ಬೇಕಾದ್ರೆ ನೋಡಿ, ಇಲ್ಲಿ ಇಟ್ಟಿದ್ದೀನಿ. ಇದೆಲ್ಲ ಸುಮ್ಮನೆ ಇದು ನಿಮಗೆ ತೋರ್ಲಿಕ್ಕೆ ಅಷ್ಟೇ. ಆದರ್ಶ ವ್ಯಕ್ತಿಗಳ ಜೀವನ ಅನುಕರಣೆ ಮಾಡೋದು ನನ್ನ ಫಸ್ಟ್ ಪಾಯಿಂಟೇ ನಿಮ್ಮ ಮಾಸ್ಟರ್ ತೋರ್ಬಿಟ್ಟೆ ನಾನು. ಅರ್ಥ ಆಯ್ತಲ್ವ? ನಾನೇನು ಸರ್ ಎಂ ವಿಶ್ವೇಶ್ವರ ಅಂತಂದು ಕೂರಿಸಿಲ್ಲ, ಯಾಕೆಂದರೆ ಅವರು ಇಲ್ಲ ಇಲ್ಲಿ. ಓಕೆ, ನನಗೆ ಗೊತ್ತಿಲ್ಲ, ದೊಡ್ಡವರು ಬೇಡ, ಅಷ್ಟವ್ರನ್ನ ಮುಟ್ಟಕ್ಕಾಗಲ್ಲ. APJ ಅಬ್ದುಲ್ ಕಲಾಂ ಜಗತ್ತಿರುವವರೆಗೆ ಸತ್ಯ ಅದ್ಭುತವಾದಂಥ ವ್ಯಕ್ತಿ, ಆಯಿತಾ? ನಾನು ನಿಮ್ಮ ಕಣ್ಣೆದುರುಗಡೆ ಓಡಾಡ್ತಾ ಇರುವಂಥ ಜೀವಂತ ದಂತಕಥೆಗಳನ್ನ ಹೇಳಿದ್ದೀನಿ, ಅಲ್ಲಿದೆ ಕೇಳಿ. ಆದರ್ಶ ವ್ಯಕ್ತಿಗಳನ್ನ ಯಾಕೆ ಫಾಲೋ ಮಾಡಬೇಕಂದ್ರೆ ಆ ಗುಣ ನಿಮ್ಮಲ್ಲಿ ಬಂದುಬಿಟ್ರೆ ಅದು ಕರ್ಕೊಂಡು ಹೋಗ್ಬಿಡುತ್ತೆ. ನಮಗೂ ರಾಜು ಸರ್ಗೆ ಒಬ್ಬರು CP ನಾಗರಾಜ್ ಸರ್ ಅಂತ ಪಾಠ ಹೇಳಿದರು, ಇದ್ದಾರೆ ಈಗಲೂ, ಅದ್ಭುತ, ಒಳ್ಳೆ ಮೇಷ್ಟ್ರು. ನಾವು ಸಾಯುವವರೆಗೂ ನಮ್ಮ ಎಲ್ಲ ಶಿಕ್ಷಕರನ್ನ ನಾವು ಮರೆಯಂತಿಲ್ಲ, ಅಂಥ ಅದ್ಭುತವಾದಂಥ ಮುತ್ತುಗಳು ಎಲ್ಲವೂ. ನಾಟ್ ಇವನ್ ಸಿಂಗಲ್ ಪರ್ಸನ್, ಎಲ್ಲರೂ ಸೇರಿ. ಅದರಲ್ಲಿ ನಮ್ಮ ಸರ್ ಒಬ್ಬರು ಇದ್ದರು, ಅವರು ಈ ನಾವು ಹೋದ್ಮೇಲೆ ಕೇಳ್ಕೊಳ್ಳಿ ಸರ್ ಬಗ್ಗೆ. 10:30 ಕ್ಲಾಸ್ ಇದ್ದರೆ 10:30 ಇಲ್ಲಿರೋರು, ಈ ಬೆಜ್ಜೆ ಮಡಗಿರೋರು ಹಿಂಗೆ. 10:30 11:00 ಬೆಲ್ ಆದ ತಕ್ಷಣ ಅವನು ಅಂತ ಬರೆದಿದ್ರೆ ಅವನು ನಾಳೆ ಬಂದು ಬರೆಯೋರು. ಮತ್ತು ನಾವು ಅವ್ರ ಶಿಷ್ಯ, ನಾನು ಹೇಗಿರಬಾರ್ದು? ನಾವು ಇವತ್ತು ನಿಮ್ಮ ಮನೆಗೆ, ನಿಮ್ಮ ಶಾಲೆಗೆ 11 ಗಂಟೆಗೆ ಬಂದಿದ್ದೀವಿ ಅಂದರೆ ನಮ್ಮ ಗುರುಗಳು ಕೊಟ್ಟಂಥ ಭಿಕ್ಷೆ. ಎಲ್ಲ ಗುರುಗಳು ಒಬ್ಬರಿಂತಲ್ಲ, ಎಲ್ಲರಿಂದ ಒಂದೊಂದು ತೊಗೊಂಡಿದ್ವಿ. ರಾಗಿಣಿ ಮೇಡಮ್ ಅಂತಿರೋರು ಹಿಸ್ಟ್ರಿ, ಯಾವಾಗಲೂ ಸ್ಮೈಲಿಂಗ್ ಫೇಸ್, ಯಾವಾಗಲೂ ನಗ್ನಗ್ತಾ ಪಾಠ ಹೇಳೋರು. ನೀಲಕಂಠೇಗೌಡರು ಅಂತಿರೋರು, ಕನ್ನಡ ಅಷ್ಟು ಅದ್ಭುತ ಆಯ್ತಲ್ಲ.
ನಮ್ಮ ಧನರಾಜ್ ಸರ್ ನಮ್ಮನ್ನು ಭಾಳ ಫ್ರೆಂಡ್ಲಿಯಾಗಿ ಸಾಕಿದರು. ಇನ್ನು ಬೇಕಾದ ಎಲ್ಲ ಇದೆ, ಅಷ್ಟು ಮುತ್ತು ರತ್ನಗಳೇ. ಆದ್ದರಿಂದ ನಿಮ್ಮ ಮಾಸ್ಟರ್ಗಳಲ್ಲಿ ಏನಿದೆ ಆ ಗುಣಗಳನ್ನು, ಕೆಲವರು ಅದ್ಭುತವಾಗಿ ಡ್ರೆಸ್ ಮಾಡ್ತಾರೆ, ಕಾಪಿ ಮಾಡಬೇಕು. ಕೆಲವರು ವಾಕಿಂಗ್ ಸ್ಟೈಲ್. ನಾನು 10ನೇ ಕ್ಲಾಸಲ್ಲಿ 7th ಇದ್ಬೇಕಾದ್ರೆ ನಮ್ಮಲ್ಲಿ ಲೋಕೇಶ್ ಮಾಸ್ಟರ್ ಅಂತಿದ್ದರು. ಈ ಸಿನಿಮಾ ಹೀರೋ ಅವ್ರ ಮುಂದೆ ನಾಚಬೇಕು, ಹಾಗೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಬರೋರು, ಯಾವಾಗಲೂ ಇನ್ಶರ್ಟ್ ಮಾಡ್ಕೊಂಡು ಬರೋರು, ಶೂಸ್ ಪಾಲಿಸ್ ಆಗಿರೋದು. ಅವ್ರು ನಿಂತ್ಕೊಂಡು ಭಾಷಣ ಮಾಡಿದ್ರೆ ಅದನ್ನು ನೋಡಿ, ಅವತ್ತು ಹಾಕಿದ್ದು ಇನ್ಶರ್ಟ್ ಇದು ಬಿಚ್ಚಿಲ್ಲ, ಯಾಕಂದ್ರೆ ಅವರೇ ಕಾರಣ. ಇವತ್ತು ಉಗುರು ಕಟ್ ಮಾಡಿದ್ದೀವಿ ಅಂದರೆ ನಮ್ಮ PT ಮೇಸ್ಟ್ರು ಕಾರಣ, ಯಾಕಂದರೆ ಹಂಗೆ ಹೊಡೆಯೋರು. ಇವತ್ತು ಹೇರ್ ಕಟ್ಟಿಂಗ್ ಮಾಡಿಸ್ಕೊಂಬಂದಿದ್ದಂತ ಅವ್ರ ಕಾರಣ. ನಾವು ಇನ್ಶರ್ಟ್ ಮಾಡ್ಕೊಂಡು ಇವತ್ತು ನಾವು ಚೆನ್ನಾಗಿ ಕಾಣಬೇಕು. ನನ್ನ ಶಿಷ್ಯ ಇವತ್ತು ಕನ್ನಡಕ ಅಲ್ಲಿ ತಂದಿದ್ದಾನೆ, ಈಗಲೂ ಇದೆ ಅಲ್ಲಿ, ಹಾಕ್ಕೊಂಡು ಪಾಠ ಹೇಳಬೇಕು ಅನ್ನೋದಕ್ಕೆ ಅವ್ರು ಇನ್ಸ್ಪಿರೇಷನ್ ಆದರು. ಒಬ್ಬರು ಮೇಡಮು ಬಹಳ ಮೃದುವಾಗಿ ಮಕ್ಕಳನ್ನು ತಮ್ಮ ಮಕ್ಕಳಂತೆ ನೋಡ್ತಾರೆ, ಕಾಪಿ ಮಾಡಿ. ಕೆಲವು ಮಾಸ್ಟರ್ ಏನು ಮಾಡ್ತಾರೆ ಅಂದರೆ ಪಾಠದ ಮಧ್ಯೆ ಇಡೀ ಜಗತ್ತಲ್ಲಿ ಏನಾಗ್ತಾ ಇದೆ ತಂದು ಹೇಳ್ತಾರೆ, ಕಾಪಿ ಮಾಡಿ ಬೇಕು. ಏಕೆಂದರೆ ಹೊರಗಡೆ ಏನಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. AI ಅಂದರೆ ಏನು ಅಂದರೆ, ಅಯ್ಯೋ ಗೊತ್ತಿಲ್ಲ, ಅದೇನೋ ಹೇಳೋದನ್ನೆಲ್ಲ ಹೇಳ್ಕೊಟ್ಟದಂತೆ ಅಂದರೆ ನೋ. ನೀವು ಆ ಕ್ಷಣದಲ್ಲಿ ತಿಳ್ಕೊಬೇಕಾಗ್ತದೆ ಏನಿದೆ ಇವತ್ತು ಜಗತ್ತಿನಲ್ಲಿ, ಇದು ಏನು ಮಾಡ್ತಾ ಇದೆ ಅಂತ. ಲಂಡನ್ನಲ್ಲಿ ಮೊಟ್ಟ ಮೊದಲ ವಾದವನ್ನು ಮಾಡಿ ಸ್ವತಃ AI ಒಂದು ಕೇಸನ್ನು ಗೆದ್ಕೊಟ್ಟಿದೆ ಮೊನ್ನೆ, ಲಾಯರೇ ಇಲ್ಲ. ಹಾಗಾದರೆ ನಾವು ಬರೋಕ್ಕೆ ಮೊದಲಾಗೆ ಈ ನಮ್ಮ ಉದ್ಯೋಗಗಳನ್ನೆಲ್ಲ ಸ್ವಾಹ ಮಾಡಿಬಿಟ್ರೆ, ನೆಕ್ಸ್ಟು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಮೇಷ್ಟ್ರನ್ನು ಆಚೆಗೆ ಹಾಕ್ಬಿಟ್ಟು ರೋಬೋ ತಂದು ಹೇಳ್ಬಿಟ್ರೆ, ರೋಬೋ ಬಂದು ತಲೆ ಮೇಲೆ ಕೈ ಆಡಿಸಲ್ಲ, ನೀನು ಊಟ ಮಾಡಿದ ಪುಟಾಣಿ ಅಂತ ಕೇಳಲ್ಲ, ಚಂದನ ನಿಮ್ಮ ಮನೇಲೆಲ್ಲ ಆರೋಗ್ಯನ ಅಂತ ಕೇಳೋದಿಲ್ಲ, AI ಬಂದು ಮುದ್ದಾಡೋದಿಲ್ಲ, AI ನಾನು ಹೇಳಿದ್ದೀನಿ ಅಮ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಪ್ಪ ಆಗಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ಕಷ್ಟ ಸುಖ ಅಂತ ಹೇಳಿ ನಾನು ಏನು ಪ್ರೋಗ್ರಾಮ್ ಮಾಡಿದ್ದೀನೋ ಅಷ್ಟು ಕೆಲಸ ಮಾಡುತ್ತೆ. ಅರ್ಥ ಆಗ್ತಾ ಇದೆಯಾ? ರಿಮೋಟ್ ಯಾರ ಕೈಲಿ ಇರ್ತದೆ ಅಂದರೆ ಅಲ್ಲಿ ಕೈಲಿ ಇರ್ತದೆ, ಅಷ್ಟು ಕೆಲಸ ಮಾತ್ರ ಮಾಡುತ್ತೆ. ಎದುರುಬೇಡಿ ಮಕ್ಕಳೇ, ನಾನು ಹೇಳಿದ್ದೀನಿ ನೀವು ಮನ್ಸು ಮಾಡಿದ್ರೆ 1000 ಕೆಲಸ ನಾಳೆಗೆ ಸೃಷ್ಟಿ ಮಾಡ್ಬೋದು. ಅದಕ್ಕೆ ಆದರ್ಶ ವ್ಯಕ್ತಿಗಳ ಜೀವನ ಇದು ಮಾಡಿದ್ರೆ ಲಾಸ್ಟ್ನೇದು ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಜಸ್ಟ್ ಐ ವಿಲ್ ಡೂ, ಎಷ್ಟು ಮಾಡಿಟ್ಕೊಂಡ್ರೆ ಸಾಕು. ಓಕೆ, ಇಷ್ಟೇ ಅಂತ ಕಾಣ್ತದೆ, ಸಾಕು, ಇಷ್ಟಿದ್ರೂ ಮುಗಿಸೋ. ಲಾಸ್ಟ್ದೊಂದು 2 ಚಿತ್ರ ತಂದಿದ್ದೀನಪ್ಪ, ನಮ್ಮ ರಾಜು ಸರ್ಗೆ ನೆನ್ನೆ ತೋರಿದೆ ನಾನು ನನ್ನ ಕ್ಲಾಸ್ಮೇಟ್ಸ್ಗೆ. ಅದು ಅರ್ಥ ಆಗದೇನೆ ಇರ್ಬೋದು, ಒಂದು ಸಾರಿ ಹೇಳೋಣ. ನನ್ನ ಮನಸ್ಸಿನ ಮೇಲೆ ಮೇಡಮ್, ನಾನು ಹೀಗೆ ಯಾವುದೋ ಒಂದು ಮೀಡಿಯಾ ನೋಡ್ತಾ ಇರಬೇಕಾದ್ರೆ ಒಬ್ಬರು ಆರ್ಥಿಕ ತಜ್ಞರು ಇದನ್ನು ಹೇಳಿದರು. ನಾವು ಕನ್ನಡದ ವಿದ್ಯಾರ್ಥಿ, ಅದು ನನಗೆ ಗೊತ್ತಿರಲಿಲ್ಲ, ಟಕ್ ಅಂತ ಅದನ್ನು ಬಳಕೆ ಮಾಡಿದೆ. ನಾನು ಅದನ್ನು ಬರ್ಕೊಂಡು ಏನು ಮಾಡಿದೆ ಅಂದರೆ ಮತ್ತೆ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಅದನ್ನೆಲ್ಲ ಹುಡುಕಿ ಪುಸ್ತಕ ತೊಗೊಂಡು ಬಂದು ಮಂಕುತಿಮ್ಮ ಅದೆಲ್ಲ ಅದು ಬಂದುಬಿಟ್ಟು DVG ಅವ್ರದ್ದು ಅದನ್ನು ಬರೆದ್ಬಿಟ್ಟು ಪ್ರಾಕ್ಟೀಸ್ ಮಾಡಿಬಿಟ್ಟು ಏನು ಮಾಡಿದೆ, ಅದನ್ನು ಅಲ್ಲೇ ಮಾಡೋದಿಲ್ಲ, ಬಳಕೆ ಮಾಡಿದೆ. ಓಕೆ, ನಮ್ಮ ಮಕ್ಕಳಿಗೆ ಹೇಳ್ಬೇಕಾದ್ರೆ ಇದನ್ನು ಮಾಡಬೇಕಂದ್ರೆ, ಇದು ನಮ್ಮ BGS ಶಿಕ್ಷಣ ಸಂಸ್ಥೆಗಳಿಗೆ ಮಕ್ಕಳಿಗೆ ನಾವು ಏನು ಮಾಡಬೇಕು, ಪುಷಪ್ ಮಾಡಬೇಕಂತ ರೆಡಿ ಮಾಡ್ಕೊಂಡು ಹೋಗೋದಂತ ಒಂದು ವಿಚಾರ. ಅದಕ್ಕೆ ಇದನ್ನೇನಾದರೂ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಮಾಡಿದೆ. ನೋಡಿ, ನಮ್ಮ ಮನೋಬಲ ಹೇಗಿರಬೇಕು ಅಂದರೆ, ತಿರುಗಿಸಲು ವಿಧಿರಾಯನಿಚ್ಛೆಯ ಯಂತ್ರವನು. ಬ್ರಹ್ಮನ ಮನೆಯಲ್ಲಿ ಏನಾರ ಬರಲಿ, ಏನಾರ ಕಷ್ಟ ಕೊಟ್ಲೆಗಳು ಹೆಂಗಾರ ಕೊಡಲಿ ಅವನು, ಗೊತ್ತಾಯ್ತಲ್ವ? ಎಂಥ ಧೈರ್ಯ ತುಂಬ್ತಾ ಇದ್ದಾರೆ. ಚರಿಕೆ ತಾರಾಗ್ರಹಗಳಿಷ್ಟಬೋದಂತೆ ಗ್ರಹಗತಿಗಳು ಬರಲಿ, ಅಯ್ಯೋ ಗುರುಗ್ರಹ ಬಂದುಬಿಟ್ಟಿದ್ದಂತೆ, ಶನಿ ವಕ್ರಿಸ್ಕೊಬಿಟ್ಟಿದ್ದಾನಂತೆ, ಹಂಗಾಗಿದೆ ಅಂತ, ಏನಾರ ಬರಲಿ, ಅಥವಾ ಪ್ರಾಪಂಚಿಕವಾಗಿ ಭೌತಿಕವಾಗಿ ಏನಾದರೂ ಆಗಲಿ, ಪರಿಹಾಸದಿಂ ಕರ್ಮ ದೈವ ಕೇಕಗಳಿಡಲಿ, ಅಕ್ಕಪಕ್ಕದ ಮನೆಯವ್ರು ನಗಲಿ, ಅಯ್ಯೋ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇದ್ದಾಳೆ, ಇಂಗ್ಲೀಷ್ ಮೀಡಿಯಮ್ಗೆ ಅವರಪ್ಪ ಸೇರಿಸಿಲ್ಲ, ಆಡ್ಕೊಳ್ಳೋರು ಬೇಕಾದಷ್ಟು ಆಡ್ಕೊಳ್ಳಿ, ಅಯ್ಯೋ ಅವ್ರಿಗೆ ಕಾನ್ವೆಂಟಲ್ಲಿ ನಮ್ಮ ಮಕ್ಕಳೆಲ್ಲ ಓದ್ತಾ ಇದ್ದಾರೆ, 10 ಗಂಟೆಗೆ ನಮಗೆ ಬಸ್ ಬರುತ್ತೆ, ಅವ್ರಿಗೆ ಅದಿಲ್ಲ, ನಮ್ಮ ಮಕ್ಕಳಿಗೆ ಬುಧವಾರ ಮತ್ತು ಶುಕ್ರವಾರ ನಾವು ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ತೀವಿ, ಅಲ್ಲೇನು ಒಂದು ಮೊಟ್ಟೆ ಬೇಯಿಸಿ ಅಳ್ಳಾಡ್ಸಿ ಕಳಿಸ್ಬಿಡ್ತಾರಂತೆ, ಬರೀ ತರಕಾರಿ ಹಾಕ್ತಾರಂತೆ, ತಿಳಿ ಸಾರು ಬಿಡ್ತಾರಂತೆ, ಏನಾರು ಅಂದ್ಕೊಳ್ಳಿ, ನಾನು ಹೇಳಿದ್ದೀನಿ, ಕೇಳಿಬಿಟ್ಟು ಬಿಟ್ಬಿಡ್ಬೇಕು, ನಮ್ಗೆ ಬೇಕಾಗಿಲ್ಲ, ಅದು ಇಸ್ ಅ ವೇಸ್ಟ್. ಹಾಗಾಗಿ ಪರಿಹಾಸದಿಂ ಕರ್ಮ ದೈವ ಕೇಕೆಗಳಿಡಲಿ, ಅವ್ರು ಆಡ್ಕೊಂಡು ನಗಲಿ, ಸ್ಥಿರ ಚಿತ್ತ ನಿನಗಿರಲಿ ಮಂಕುತಿಮ್ಮ, ನಿನ್ನ ಗುರಿ. ಅದಕ್ಕೇನು ಮಾಡಿದೆ, 2 ಎಂಥ ಅದ್ಭುತವಾದಂಥ ಸ್ಟೋರಿ ಆಯ್ತಲ್ಲ. ಇವ್ರು ಹೇಳಿ, ನಾನು ಹೇಳ್ಕೊಟ್ಟಿದ್ನಾ, ಇಲ್ಲಿ ಬರೆದಿದ್ದೀನಾ? ಮತ್ತು ಇದು ಹೇಗೆ ಬಂತು ನಿಮ್ಮ ತಲೆಗೆ? ಸ್ಟೋರೀಸ್ನ ಕೇಳಿ ಆ ಚಿತ್ರ ಹೇಳ್ದಟ್ಟಿಗೆ ನೀವು ಇದು ಮಾಡಿಬಿಟ್ಟಿದ್ದೀರಿ. ಅರ್ಜುನ ಅನ್ಬೋದಾಗಿತ್ತು ನೀವು. ಹೌದಾ? ಎಲ್ಲರೂ ಗುಡ್ ಆನ್ಸರ್ ಕೊಟ್ಟಿದ್ದೀರಿ. ಮತ್ತು ದಡ್ರು ಯಾರಿದ್ದೀರಿ ಇಲ್ಲಿ? ಯಾಕೆ ಯೋಚನೆ ಮಾಡಬೇಕು? ಪ್ರೌಡಾಗಿ ಹೇಳಬೇಕು. ಯಾರವರು? ಎಸ್ ಅವರಪ್ಪ ಬ್ಯಾಂಕ್ ಎಂಪ್ಲಾಯಿನಾ? ಅವರಪ್ಪ ಬ್ಯಾಂಕ್ ಎಂಪ್ಲಾಯಿನಾ? ಶ್ರೀಮಂತರ? ಇನ್ಕಮ್ ಟ್ಯಾಕ್ಸ್ ಕಟ್ತಿರೋರು ಮನೇಲಿ ಬಂದ್ರ? ನಥಿಂಗ್, ಏನೂ ಇಲ್ಲ, ಏನೂ ಇಲ್ಲದೆ ಅದ್ಭುತವಾದಂಥದ್ದು. ನಿಮ್ಮ ಚಿತ್ತ ಏನು ಮಾಡಬೇಕು, ಅವರು
ಪಕ್ಷಿಗಳನ್ನ ನೋಡಿಬಿಟ್ಟು ನಾನು ಹೀಗೆ ಮಾಡಬೇಕಂತ ಹೇಳ್ದು ಅದಕ್ಕೆ ಅವ್ರದ್ದು ಆತ್ಮ ಚರಿತ್ರೆ ಇದೆ, ಅಗ್ನಿಯ ರೆಕ್ಕೆಗಳು, ಅದಕ್ಕೆ ಅದನ್ನೇ ತಂದಿದ್ದೀನಿ. ಪ್ರತಿಮೆ ಮಾಡಿಬಿಟ್ಟು ಯಾರು ಇಲ್ಲ, ಅವನೊಬ್ಬನೇ ಪ್ರಾಕ್ಟೀಸ್ ಮಾಡಿದ, ಇವತ್ತಿಗೂ ಸತ್ಯ, ಇಡೀ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ 2 ಮೂರ್ತಿಗಳನ್ನ ತಂದಿದ್ದೀನಿ. ಓಕೆ, ಗುಡ್ ಲಕ್. ಕನ್ಫ್ಯೂಸ್ ಆಗೋಯ್ತಾ? ಏನಿಲ್ಲ, ಸದ್ಯ ಮುಗೀತು ಕಣ್ಲೆ, ಒಡಿ ಒಂದು ಚಪ್ಪಾಳೆ ಅದಾಗಲ್ಲ ಇರಲಿ. ಈಗ ಫ್ರೀ. ಈಗ ನನ್ನ ಕ್ಲಾಸಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಕಲ್ತ್ರಿ. ಏನಾರ ಡೌಟ್ ಇದ್ದರೆ ಅಷ್ಟು ಕೇಳಲೇಬೇಕು, ಇಲ್ಲಾಂದರೆ ಬೈಸ್ಕೊಂತೀರ. ನಿಮ್ಮ ರಾಜು ಸರ್ ಬೈದಿದ್ದಾರೇನೋ ಗೊತ್ತಿಲ್ಲ, ನನಗೆ ಜಾಸ್ತಿ ಓದೋ ಹವ್ಯಾಸ ಇಲ್ಲ, ನಾನು ಅವರಷ್ಟು ಒಳ್ಳೆತನದಲ್ಲಿ ಓದ್ಕೊಂಡು ಬಂದಿಲ್ಲ. ಅವರು ಸಾಧು, ನಾನು ಮಂಡ್ಯದ ಅದೇ ಹೊರಟು ಮನುಷ್ಯ, ಆದ್ದರಿಂದ ನೀವು ಬೈಸ್ಕೊತೀರ. ಅದಕ್ಕೆ ಏನಾದರೂ ಡೌಟ್ಗಳಿದ್ರೆ ಬಾಲಕರು ಈಗಲಾರು ಮಾತಾಡಿ, ಮದುವೆ ಆದಮೇಲೆ ಆ ಚಾನ್ಸೇ ಇರಲ್ಲ ನಿಮಗೆ. ಓಕೆ, ಎನಿ ಡೌಟ್ಸ್? ಡೌಟ್ ಇಲ್ದಂಗೆ ಪಾಠ ಹೇಳಿದ್ದೀವ? ಪ್ರೌಡ್ ಫೀಲ್ ಆಗುತ್ತೆ. ಥ್ಯಾಂಕ್ ಯು. ನನ್ನ ಪ್ರಾಣ ಸ್ನೇಹಿತರಾದಂಥ ರಾಜು ಅವರಿಗೆ, ಕಾಲೇಜಿನ ಪ್ರಾಂಶುಪಾಲರಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ, ಮತ್ತು ಈ ದಿನದ ಕಣ್ಮಣಿಗಳು ಮತ್ತು ನನ್ನ ದೇಶದ ಅದ್ಭುತವಾದಂಥ ಆಧಾರ ಸ್ತಂಭಗಳು, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಮತ್ತು ಅಲ್ಲಿ ಕೂತಿರ್ತಕ್ಕಂಥ ಆಕಾಶ್ ಮಣ್ಣಪ್ಪ ಅಂತೇಳಿ ನನ್ನ ಪ್ರಿಯ ಶಿಷ್ಯ, ಆಯಿತಾ? ಮದುವೆ ಮುಂದೆ ಸಾಲ, ಬಸವನಿಂದ ಬಾಲ ಅಂದಾಗೆ ನಾನು ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ. ಓಕೆ, ನನ್ನ ಪ್ರಿಯ ಶಿಷ್ಯ. ಅದರಿಂದ ಇವತ್ತು ಈ ಕಾರ್ಯಕ್ರಮ ಸಾಫಲ್ಯ ಆಯಿತು ಅಂತ ನಾನಾದರೂ ಭಾವಿಸಿದ್ದೀನಿ. ನಾನು ಹೇಗೆ ಮಾತಾಡಿದೆ ಅಂತ ಹೇಳಿದೆ ನಮ್ಮ ರಾಜು ಸರ್ ಹತ್ರ ಹೇಳ್ಕೊಳ್ಳಿ. ನನಗೆ ಭಯ ಸ್ವಲ್ಪ, ಯಾಕೆಂದರೆ ಅದು ಇದ್ದೇ ಇರ್ತದೆ ಪ್ರತಿ ಸ್ಟೇಜ್ಗೆ ಹೋಗ್ಬೇಕಾದ್ರೆ. ಎಕ್ಸ್ಪೆಕ್ಟೇಷನ್ ಇಸ್ ಮೋರ್. ಅವರ ಅಭಿಲಾಷೆಗಳು, ಅವರ ಇಚ್ಛಾಶಕ್ತಿ ಇರ್ತದಲ್ಲ ಜಾಸ್ತಿ. ನಮಗೆ ಭಯ, ಅವರ ಆಸೆಗೆ ತಕ್ಕಂತೆ ನಾವು ಮಾತಾಡಿದೆವು ಇಲ್ಲೋ ಅಂತ ಹೇಳಿ. ಅದು ಸದ್ಯ ನನ್ನ ತೊದಲು ನುಡಿಯಿಂದ ನನಗೆಷ್ಟು ಗೊತ್ತಿದ್ದೋದು ಅಷ್ಟು ಹೇಳಿದ್ದೀನಿ. ಇದು ನನ್ನ ಜನ್ಮದ ಪುಣ್ಯ ಅಂತ ನಾನಾದರೂ ಭಾವಿಸ್ತೀನಿ. ಏಕೆಂದರೆ ನಿಮ್ಮೆಲ್ಲರ ಜೊತೆ ಬೆರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗೌರ್ಮೆಂಟ್ ಆಫ್ ಕರ್ನಾಟಕ ಆಯ್ತಲ್ಲ, ಸರ್ಕಾರದ ಅಧಿಕಾರಿಗಳಿಗೆ ಮತ್ತು ಪ್ರಾಚಾರ್ಯರಿಗೆ ಮತ್ತು ನಿಮ್ಮೆಲ್ಲರಿಗೂ ನನ್ನ ಮನದಾಳದ ನಮಸ್ಕಾರಗಳನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಆಗ್ತಾಯಿದ್ದೀನಿ. ನಮಸ್ಕಾರ.